ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪಂತೆ. ನೋಡಿ, ಇದೇ ನಮ್ಮ ಚಂದ್ರಕಲಾ ಅವರ ಮನೆ ಸ್ನೇಹಿತರೆ. ಎಸ್, ವೆಲ್ಕಮ್ ನಮ್ಮ ಚಂದ್ರಕಲಾ ಮೇಡಮ್ ಅವ್ರ ಮನೆಗೆ. ಪ್ರತಿ ವರ್ಷ ನಾನು ನಾಟಕದಲ್ಲಿ ಎಲ್ಲ ತಕೊಂಡ್ ಬಂದಿತ್ತು ಅವಾರ್ಡ್ಗಳು. 3 ತಿಂಗಳ ಪರಿಚಯ, ಮದ್ವೆ. ಇವರು ನನ್ಕಿಂತ ಚಿಕ್ಕವರು. ಫಿಲ್ಮ್ ಅಲ್ಲೆಲ್ಲ ಹುಡುಗ ಕಿಡ್ನಾಪ್ ಮಾಡೋದಂತ ಇದ್ದೆ, ಇದು ಹುಡುಗಿ ಕಿಡ್ನಾಪ್ ಮಾಡಿದ್ದು. ಇದು ನನ್ಗೆ ಕಾಂತಾರದಿಂದ ಕೊಟ್ಟ ಚಿನ್ನದ ಗಿಫ್ಟ್. ತುಂಬಾ ಜನ ಕೇಳ್ತಾ ಇದಾರೆ ಕಾಂತಾರ ಪೇಮೆಂಟ್ ಎಷ್ಟು ಅಂತ. ಪೇಮೆಂಟ್ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ನಾವೀಗ ಉಡುಪಿ ಹತ್ರ ಹೋಗ್ತಾ ಇದೀವಿ ಸ್ನೇಹಿತರೆ. ಇದು ಕೊರಂಗ್ರಪಾಡಿ ಅಂತ ಹೇಳಿ ಇಲ್ಲೊಂದು ದೇವಸ್ಥಾನ ಇದೆ, ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ. ಯಾಕೆ ಪರಂ ಇಲ್ಲೆಲ್ಲ ಹೋಗ್ತಾ ಇದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ನಮ್ಮ ಚಂದ್ರಕಲಾ ಮೇಡಮ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದೆ ಸ್ನೇಹಿತರೆ. ಚಂದ್ರಕಲಾ ಮೇಡಮ್ ಯಾರು ಅಂತ ನೀವು ಅನ್ಕೊಂಡ್ರೆ ಸ್ನೇಹಿತರೆ, ನೀವು ಕಾಂತಾರ ಸಿನಿಮಾ ನೋಡಿದ್ರೆ ಸ್ನೇಹಿತರೆ, ಅದರಲ್ಲಿ ಕಾಡಲ್ಲಿ ಸೊಪ್ಪು ಸಿಗ್ತದ ಅಂತ ಹೇಳಿ ಯಾವಾಗ್ಲೂ ತನ್ನ ಗಂಡನ ತಲೆಯಲ್ಲಿ ಕೂದಲು ಬೆಳೆಸಕ್ಕೆ ಹರಸಾಹಸ ಪಡ್ತಿರ್ತಾರಲ್ಲ ಪಾತ್ರಧಾರಿ, ಆ ಪಾತ್ರಧಾರಿ ಇವರು ನಮ್ಮ ಚಂದ್ರಕಲಾ ಮೇಡಮು. ಅವ್ರನ್ನ ಕಳೆದ ಸಾರ್ತಿನ ಇಂಟರ್ವ್ಯೂ ಮಾಡಕ್ಕೆ ಟ್ರೈ ಮಾಡಿದ್ವಿ ನಾವು, ಕಾಂತಾರ ಟೀಮ್ ಇಂಟರ್ವ್ಯೂಸ್ ಮಾಡಿದಾಗ. ಅದೇನೋ ಸಮಯ ಹೊಂದಿಕೆ ಆಗಲಿಲ್ಲ. ಈಗ ಹೋಗ್ತಾ ಇದೆ ಸ್ನೇಹಿತರೆ, ಅವ್ರನ್ನ ಮಾತಾಡ್ಸೋಣ. ವೆಲ್ಕಮ್ ಟು ಉಡುಪಿ, ವೆಲ್ಕಮ್ ಟು ನಮ್ಮ ಚಂದ್ರಕಲಾ ಮೇಡಮ್ ಅವ್ರ ಲೈಫ್ಗೆ. ಇದು ನೋಡಿ ಕೊರಂಗ್ರಪಾಡಿ. ಇದೆಲ್ಲೋ ಇದೊಂಥರ ಕಾಡು ಥರದ ಏರಿಯಾ ಇದು. ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಗೊತ್ತಾಗ್ತಾ ಇಲ್ಲ ನಮ್ಗೆ ಅಡ್ರೆಸ್ಸು. ಚಂದ್ರಕಲಾ ಮೇಡಮ್ ಅವರು ಬನ್ನಿ ಸರ್. ಗಾಡಿ ಇದೆ ಸರ್. ಬಂದ್ಬಿಟ್ರು ಅವ್ರ ಮನೆಯವರು ಪಾಪ. ಅಲ್ಲೇ ಹೋಗೋಣ. ಎರ್ಟಿಗಾ ಕಾರ್ ನೋಡಿದಿರಲ್ಲ ನಮ್ಮದು. ಇದು ಮಾರುತಿ ಸುಜುಕಿ ಸ್ವಿಫ್ಟು. ಈ ಕಾರ್ ನಂದಲ್ಲ, ಇದು ನಮ್ಮ ಈಶ್ವರ್ ಮಲ್ಪೆ ಅವ್ರದ್ದು. ಪಾಪ ಅವ್ರದ್ದು ಅದೊಂದು ಹಳೇ ಕಾರ್ ಇಟ್ಕೊಂಡಿದ್ದಾರೆ. ಅದು ಏನಕ್ಕೆ ಅವ್ರ ಮಗು ಹುಷಾರ್ ತಪ್ಪಲ್ಲ ಓಡೋಕ್ಕೆ ಅಂತೇಳಿ ರಾತ್ರಿ ವೆಹಿಕಲ್ ಸಿಗ್ತಾ ಇಲ್ಲ ಅಂತ ನೋಡ್ಬಿಟ್ಟು ತೊಗೊಂಡ್ರಂತೆ. ಅದು ತುಂಬ ಏನು ಯೂಸ್ ಆಗಲ್ಲ ಸರ್, ತೊಗೊಂಡೋಗಿ ಅಂತ ನನಗೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಉಡುಪಿಗೆ ಬಂದರೆ ಓಡೋಕ್ಕೆ. ಥ್ಯಾಂಕ್ಸ್ ಈಶ್ವರ್ ಸರ್. ಮಾರ್ಪಳ್ಳಿ ಅಂತ ಇದು ಊರು, ಏರಿಯಾ ಉಡುಪಿಯಲ್ಲಿ ಒಂದು ಏರಿಯಾ ಇದು ಮಾರ್ಪಳ್ಳಿ. ನನಗೆ ಮಾರ್ಟಳ್ಳಿ ಗೊತ್ತು, ಅದು ನಮ್ಮ MMLs ಹತ್ರ ಇದೆ, ಹನೂರು ಮಾರ್ಟಳ್ಳಿ. ಯಾವುದೋ ಹೊಸ ಬಡಾವಣೆ ಇರಬೇಕು ಬಹುಶಃ, ಯಾಕಂದರೆ ರೋಡೆಲ್ಲ ಹೊಸದು ಮಾಡಿದ್ದಾರೆ. ಇದೇ ಮನೆ ನೋಡಿ, ಇದೇ ನಮ್ಮ ಚಂದ್ರಕಲಾ ಅವರ ಮನೆ ಸ್ನೇಹಿತರೆ. ಓಕೆ, ನಾವು ಇಲ್ಲೇ ಕಾರ್ ಹಾಕೋದು ಒಳ್ಳೇದು, ಯಾಕಂದ್ರೆ ನಂಗೆ ರಿವರ್ಸ್ ತೆಗೆಕ್ಕೆ ಬರೋಲ್ಲ. ಇಲ್ಲೇ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ಬಿಡೋಣ, ಏನಂತೀರಾ? ಯಾವುದೋ ಪಕ್ಕ ನಾಟಿನ ಇದೆ. ನಮ್ಮ ಕ್ಯಾಮ್ರಾಮನ್ ಬರೋರ್ಗು ಹಂಗೆ ಮಾಡ್ತಾ ಇದ್ದೀವಿ ಸರ್. ಕೀ ಆನ್ ಮಾಡಿ ಇಟ್ಟಿದ್ದಾರೆ, ನಾನು ಆಫ್ ಮಾಡಿ ದೇಶಕ್ಕೆ ಕರೆಂಟ್ ಉಳಿಸ್ತಾ ಇದ್ದೀನಿ ನಾನು. ಮೇಡಮ್ ನಮಸ್ತೆ ಮೇಡಮ್. ಎಸ್, ವೆಲ್ಕಮ್ ನಮ್ಮ ಚಂದ್ರಕಲಾ ಮೇಡಮ್ ಅವ್ರ ಮನೆಗೆ. ಹೇಗಿದ್ದೀರಿ ಮೇಡಮ್? ಗೊತ್ತಾಗಲ್ಲ ನೋಡಿ, ನೀವು ಆ ಸಿನಿಮಾಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಅದು ಭಾಳ ಗ್ಲಾಮರಸ್ ಪಾತ್ರ. ಬಟ್ ನೋಡಿ, ನಮ್ಮ ಮೇಡಮ್ ಅವರು ಇಷ್ಟು ನೋಡೋಕೆ ಭಾಳ ಲಕ್ಷಣವಾಗಿದ್ದಾರೆ. ಭಾಳ ಸಂತೋಷ, ನಮ್ಮ ಸಹೋದರಿ. ಹೀಗಾಗಿ ಏನಿದೆಲ್ಲ ಯಾಕೆ ಇಟ್ಟಿದ್ದೀರಲ್ಲ? ಅಂದ್ರೆ ಶೋಕೇಸ್ ಮಾಡಿಲ್ಲ, ಅವಾಗಿಂದ ಹೀಗೆ ಅವಾರ್ಡ್ ಎಲ್ಲ ಬರ್ತಿತ್ತು, ಹಾಗೆ ತೆಗ್ದಿಟ್ಟಿದ್ದೆ. ಈಗ ಶೋಕೇಸ್ ಮಾಡ್ಬೇಕಂತ ಮಾಡ್ಸಕ್ ಹಾಕಿದೀವಿ. ಹಾಗೆ ಶೋಕೇಸಲ್ಲೆಲ್ಲ ಇಟ್ಟು, ಅಂದ್ರೆ ಇದೆಲ್ಲ ಹಳೆ ಅವಾರ್ಡ್ಗಳು ಎಲ್ಲ. ಪ್ರತಿ ವರ್ಷ ನಾನು ನಾಟಕದಲ್ಲಿ ಎಲ್ಲ ತಕೊಂಡ್ ಬಂದಿತ್ತು ಅವಾರ್ಡ್ಗಳು. ಚಂದ್ರಕಲಾ ಕದಿಕೆ, ಚಂದ್ರಕಲಾ ಅಪ್ಪೆ ಅಂತಿದೆ. ಅಪ್ಪೆ ನಾಟಕದ ಹೆಸರು ಅಪ್ಪೆ ಅಂತ. ಒಂದೊಂದು ನಾಟಕದಲ್ಲಿ ಹೀಗೆ ಕೆಂಪತೂರು ದೊಡ್ಡನ ಸ್ಮಾರಕ, ಕೆಂಪತೂರು ತುಳು ನಾಟಕ ಪ್ರಶಸ್ತಿ ಬಂದವರಿಗೆ ತೀರ್ಪುಗಾರರ ಮೆಚ್ಚುಗೆ ಪಡೆದ ನಟಿ. ಇದು ಪ್ರತಿ ವರ್ಷನೂ ಇದು ಕೆಂಪತೂರಲ್ಲಿ ತುಂಬಾ ಅವಾರ್ಡ್ಗಳನ್ನ ಪಡ್ಕೊಂಡಿದ್ದೀನಿ. ಹಾಗೆ ವರ್ಷ ಅಂತ ಫೈಲು ಇಲ್ಲೇ ಇದೆ. ಒಂದು ಬಯೋಡೇಟಾನೇ ರೆಡಿ ಮಾಡಿ, ಬಯೋಡೇಟಾನೇ ಇದೆ. ಓಕೆ, ಪೂರ್ತಿ ಮೇಡಮ್ ಅವ್ರ ಬಯೋಡೇಟಾನೇ ಇದೆ. ಚಂದ್ರಕಲಾ ರಾವ್, ರಂಗಭೂಮಿ ಡ್ರಾಮಾ ಆರ್ಟಿಸ್ಟ್. ಓಕೆ, ಅಂದರೆ ನೀವು ರಂಗಭೂಮಿ ಉಡುಪಿ ರಂಗಭೂಮಿಯಲ್ಲಿ ಫಸ್ಟಿಗೆ ನಾನು ಹೀಗೆ ಕ್ಲಾಸಿಕ್ ಡ್ಯಾನ್ಸಲ್ಲೇ ಇದ್ದೆ. ಅದ್ರ ಮೇಲೆ ನಾನು ಹೀಗೆ ಡ್ಯಾನ್ಸಲ್ಲೇ ನೋಡಿ, ಅಂದರೆ ನನಗೆ ಅಂದರೆ ಚಿಕ್ಕದ್ರಲ್ಲಿ ಸ್ಟೇಜ್ ಫಿಯರ್ ಏನೋ ಇರಲಿಲ್ಲ. 8th ತನಕ ನಾನು ಹೀಗೆ ಅವಾರ್ಡ್ಗಳನ್ನು ಪಡಿತೀನಿ, ಫಿಲ್ಮಲ್ಲಿ ಬರ್ತೀನಿ ಅನ್ನೋ ಇದೇ ಇಲ್ಲ, ಕಾನ್ಫಿಡೆನ್ಸ್ ಯಾವುದೂ ಇರಲಿಲ್ಲ. ಆಮೇಲೆ ಒಂದು ವಾಸು ಸರ್ ಅಂತ ಇದ್ದಾರೆ, ವಾಸುದೇವ್ ಅಂತ, ಅವರು ನನ್ನ ಡ್ಯಾನ್ಸ್ ನೋಡಿಬಿಟ್ಟು ನಮ್ಮ ತಂದೆ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಹೀಗೆ ನಿಮ್ಮ ಮಗಳನ್ನು ಕಳಿಸ್ತೀರಂತ. ನನ್ನ ತಂದೆಗೆ ನಾವು 8 ಜನ ಮಕ್ಕಳು, ನಮ್ಮ ತಾಯಿ ಇದ್ದಾರೆ. ಅಮ್ಮ ಬಾ. ಅಮ್ಮ ನಮಸ್ತೆ ಅಮ್ಮ, ಹೇಗಿದ್ದೀರಾ? ಅಲ್ಲಿ ಬರ್ಬೇಕಂತೆ. ಇವರು ನಮ್ಮ
ತಾಯಿ ತಂದೆ ಅವ್ರ ಆಸೆ ಅಂದರೆ ನಾನು ರಂಗಭೂಮಿ ಸೇರಬೇಕು, ರಂಗಭೂಮಿಯಲ್ಲಿ ಫಸ್ಟು ಆ್ಯಕ್ಟಿಂಗ್ ಮಾಡಬೇಕು, ಆನಂದ್ ಗಾಣಿಗರ್ ಅಂತ ಇದ್ದಾರೆ ರಂಗಭೂಮಿಯಲ್ಲಿ, ಅಲ್ಲಿ ಮಾಡಬೇಕು, ಪೇಪರಲ್ಲಿ ಬರಬೇಕು, ಟಿ ವಿಯಲ್ಲಿ ಬರಬೇಕು ಅಂತ ತುಂಬ ಆಸೆ ಇತ್ತು. ಯಾರಿಗೆ? ನಮ್ಮ ತಂದೆಯವ್ರಿಗೆ. ರಂಗಭೂಮಿ ಟಚ್ ಇತ್ತಾ? ಇಲ್ಲ, ಅವರು ಏನು ಅಂದರೆ ಟಚ್ಚೇ ಇರಲಿಲ್ಲ. ಅವರು 4 ಜನ ಹುಡುಗಿಯವರು, ನಾವು ಯಾರನ್ನು ಮನೆಯಿಂದ ಹೊರಬಿಟ್ಟವರಲ್ಲ. ನನ್ನ ಚಿಕ್ಕವಳಂದ್ರೆ ತುಂಬ ಆಸೆ. ಅಂದರೆ ಯಾಕೆ ಆಸೆ ಅಂದರೆ ಅವರಿಗೆ 3ನೇ ಸರಿ ಹಾರ್ಟ್ ಅಟ್ಯಾಕ್ ಆದಾಗ, ಕೊನೆಗೂ ಹಾರ್ಟ್ ಅಟ್ಯಾಕ್ ಆಗೇ ಇದಾಗಿದ್ದು. 3ನೇ ಸರಿ ಹಾರ್ಟ್ ಅಟ್ಯಾಕ್ ಆದಾಗ ನಾನು ಹುಟ್ಟಿದಾಗ ಬಚಾವಾದರು. ಹಾಗೆ ಈ ಭಟ್ರೆಲ್ಲ ಕೇಳೋದಿದೆ ಏನೋ ಮುಂಚಿನ ಕಾಲದಲ್ಲೆಲ್ಲ. ಹಾಗೆ ಈ ಮಗು ಹುಟ್ಟಿದ್ದ ಕಾರಣದಿಂದ ನೀವು ಬಚಾವಾದ್ರಿ ಅನ್ನೋ ಇದಕ್ಕೆ ಅವರಿಗೆ ತುಂಬ ಅಂದರೆ ಒಂದು ಪೆಟ್ಟು ಹೊಡೆದವರಲ್ಲ, ನಾವು 7 ಜನರಿಗೆ ಪೆಟ್ಟು ಬಿದ್ದಿದೆ. ಅವ್ರಂದ್ರೆ ಸ್ವಲ್ಪ ಡ್ರಿಂಕ್ಸು ಹಾಕ್ತಿದ್ರು, ಅಂದರೆ ಹಾಕ್ತಾರಲ್ಲ ಡ್ರಿಂಕ್ಸ್ ಹಾಕ್ತಿದ್ರು ಕಂಟ್ರೋಲಲ್ಲಿ. ಅಂದರೆ ನಾನಂದ್ರೆ ತುಂಬ ಇಷ್ಟ. ಕೊನೆ ಮಗಳು ಏನೇ ಪೆಟ್ಟು ಬಿದ್ರು, ಮಗಳಿಗೆ ಒಂದು ಪೆಟ್ಟು ಹೊಡಿಲಿಕ್ಕಿಲ್ಲ, ಯಾರು ಬೈಲಿಕ್ಕಿಲ್ಲ ಆ ಥರ. ಹಾಗೆ ವಾಸು ಬಂದರು, ಕೇಳಿದರು ನಿಮ್ಮ ಮಗಳನ್ನು ಕಳಿಸಿಕೊಡ್ತೀರಾ ಅಂತ. ತಂದೆ ಒಂದೇ ಮಾತು, ಕಳಿಸಿಕೊಡ್ತೀನಿ ಮಗಳೇ, ನಾನು ಯಾರನ್ನೂ ಕಳಿಸ್ಕೊಟ್ಟಿಲ್ಲ, ಅದನ್ನು ನಿನ್ನನ್ನು ಕಳಿಸಿಕೊಡ್ತಿದ್ದೀನಿ. ಆದರೆ ನನ್ನ ಹೆಸರು ಟಿ ಕೇಶವರಾವ್ ಅವ್ರ ಹೆಸರು. ಅವ್ರು ಧೈರ್ಯವಂತರು, ಹೊರಗಡೆನೇ ಮಲಗೋದು. ಆ ಧೈರ್ಯ ಅಂದರೆ ಹುಲಿಯಷ್ಟೇ ಧೈರ್ಯ ಆಗಿರಬೇಕು. ನಡುರಾತ್ರಿಯಲ್ಲಿ ಬರ್ತಿದ್ರು ಯಕ್ಷಗಾನ ನೋಡಿಕೊಂಡು. ಅಂದರೆ ಅಲ್ಲಿ ಯಾರಿಗೂ ಹೆದರ್ಕೊಳ್ತಾ ಇರಲಿಲ್ಲ ಅವರು, ಆ ಥರದ್ದು. ನಮ್ಮ ಅಮ್ಮನಿಗೆ ಗೊತ್ತಲ್ಲ ಹೇಗೆ ಅಂತ. ಉಳಿತಾರ ಅವ್ರು ಬರುವಾಗ ನಮ್ಗೆ ಗಡಗಡ ಅಂತದೆ, ಹೆಚ್ಚು ಮಾತಾಡ್ಲಿಕ್ಕಿಲ್ಲ ನಮ್ಗೆ, ಎಷ್ಟು ಬೇಕಷ್ಟೇ ಸಮ ಪೆಟ್ಟು ಬೀಳ್ತದೆ ಆ ಥರ. ಅಂದರೆ ಅಮ್ಮನೂ ಅಂದರೆ ಆ ಟೈಮಲ್ಲಿ ನಂದು ಚಿಕ್ಕದು ಒಂದೇ ಅವಳಿಗೆ ಕ್ಯಾಮರಾ ಅಂದರೆ ಅಲರ್ಜಿ ಓಡ್ಬಿಡ್ತಾಳೆ ಅವಳು. ಅಮ್ಮನಿಗೆ ಉಲ್ಟಾ ಅವಳು. ಸ್ವಲ್ಪ ದಿನ ಇದ್ಲು. ಮೊನ್ನೆ ರಾಜು ಪಿ ಶೆಟ್ರ್ ಅವರದ್ದು ಇದಾಗಿತ್ತು, ಫಿಲ್ಮ್ ಆಗಿತ್ತು, ಆವಾಗ ಆಕ್ಟಿಂಗ್ ಮಾಡಿದಾಳೆ. ಯಾವ ಫಿಲ್ಮ್? ಟೋಬಿ ನೆಕ್ಸ್ಟ್ ಬರ್ತಾ ಇದೆಲ್ಲ, ಅದರಲ್ಲಿ ಆಕ್ಟ್ ಮಾಡಿದಾಳೆ. ನೈಟ್ ಶೋ ಅಲ್ಲಿ ಏನೋ ಎದ್ರುಕೊಂಡು ಕ್ಯಾಮರಕ್ಕೆ, ಹಾಗಾಗಿ ಅದ್ರ ಮೇಲೆ ಕ್ಯಾಮರಾ ಸ್ವಲ್ಪ ಭಯ ಪಡ್ತಾ ಇದ್ದಾಳೆ. ಹೀಗೆ ಅವರು ಕಂಟಿನ್ಯೂ ಇದು ಮಾಡಿದ್ರು. ಅವ್ರ ಹೆಸರು ಉಳಿಸ್ಬೇಕಂತ ಹಠಪಟ್ಟೆ. ಕಷ್ಟ. ಆವಾಗಿನ ಕಾಲದಲ್ಲಿ ಏನೋ ಹೇಳ್ತಾರಲ್ಲ, ಚುಚ್ಚು ಮಾತುಗಳು, ಕಷ್ಟ ಅದೆಲ್ಲ. ತಂದೆ ಫಸ್ಟು ಚಮ್ಮಾರನ ಚಾಲಕಿ ಹೆಂಡತಿ ರಂಗಭೂಮಿಯಲ್ಲಿ ಫಸ್ಟು ಶೋ ಅಲ್ಲಿ 3 ದಿವಸ ಇತ್ತು ಹಾರ್ಟ್ ಅಟ್ಯಾಕ್ ಅವರಿಗೆ. ಮಶಾನದಲ್ಲಿ ನಮ್ಮ ಮಾವನ ಹೆಣ ಅಂದರೆ ಸತ್ತೋಗಿರ್ತಾರಲ್ಲ, ಅವರದ್ದೆಲ್ಲ ಇದು ಮಾಡಿ ಚಟ್ಟ ಇಟ್ಕೊಂಡು ಉತ್ಕೊಂಡು ಹೋಗಿದ್ದಾರೆ ಮಶಾಣಕ್ಕೆ, ಗರಡಿ ಮಜಾಲ ಅಂತ. 3 ಸುತ್ತು ಬಂದಿದ್ದಾರೆ, ಅಲ್ಲೇ ಕೂತಿದ್ದಾರೆ. ಒಂದು ಹೆಣ ಇದಾಗ್ತಾ ಉಂಟು, ಒಂದು ಹೆಣ ಕಾಯ್ತಾ ಇದೆ, ಆ ಥರ ಅಂತ ಪೇಪರಲ್ಲೆಲ್ಲ ಬಂದಿತ್ತು. ಅವರು ಯಾವಾಗಲೂ ಒಂದು ಡೈಲಾಗ್ ಹೇಳೋರು, ಶ್ರೀಕಂಠ ವಿಷಕಂಠ ನಂಜುಂಡೇಶ್ವರ ಶಂಭೋ ಶಂಕರ, ನಾನು ಯಾವತ್ತೂ ಈಶ್ವರನ ಕಾಲ ಕೆಳಗಡೆನೇ ಸಾಯೋದಂತ. ಹಾಗೆ ಅವ್ರ ಆಸೆ ಪ್ರಕಾರ ಅಲ್ಲಿ ನಮ್ಮ ನಾಟಕ 3 ದಿವಸ ಇರುವಾಗ ಅವರು ಡೆತ್ ಆದರು. ತುಂಬ ಕಷ್ಟ. ಅಂದರೆ ನನಗೆ ಸಪೋರ್ಟ್ ಮಾಡಿದ್ದು ತಾಯಿನೂ ಆ ಟೈಮಲ್ಲಿ ಸಪೋರ್ಟ್ ಮಾಡೋ ವಿಷಯದಲ್ಲಿ ಇರಲಿಲ್ಲ. ಯಾಕಂದರೆ ಅಣ್ಣಂದಿರು, ನನ್ನ ತಂದೆ ಒಬ್ಬರೇ ಸಪೋರ್ಟ್ ಮಾಡಿದ್ರು. ಒಂಟಿತನ ಕಾಡ್ತು. ಯಾಕಂದರೆ ನಾನು ಫ್ರೆಶ್ ಆಗಿ ಹೋಗ್ತಿದ್ದೆ, 12 ಗಂಟೆ 1 ಗಂಟೆ ರಾತ್ರಿ ಬರೋ ತನಕ ಸಹ ನನ್ನ ತಂದೆ ಕಾಯ್ತಿದ್ರು. ನಾಟಕ ಮುಗಿಸ್ಕೊಂಡು ಬರೋ, ಊಟನೂ ಮಾಡ್ತಿರ್ಲಿಲ್ಲ. ಯಾಕೆ ಕೇಳಿದರೆ, ಅನ್ನ ಎಲ್ಲಾದರೂ ಕಮ್ಮಿ ಆದರೆ, ನಿನ್ನ ಹೊಟ್ಟೆ ಕಮ್ಮಿ ಆದರೆ, ಅದಕ್ಕೆ ನಾನು ಬಂದ ನಂತರ ನನಗೆ ಬಿಸಿನೀರು ಮಾಡ್ತಿದ್ರು ಫ್ರೆಶ್ ಆಗೋಕ್ಕೆ. ನಾನು ಫ್ರೆಶ್ ಆಗಿ ಹೋಗ್ತಿದ್ದೆ, ನನಗೆ ಫ್ರೆಶ್ ಆಗಬೇಕು, ಡ್ರಾಮದಿಂದ ಬಂದು ಫ್ರೆಶ್ ಆಗಿ ಆದಮೇಲೆ ಊಟ ಮಾಡೋದು. ಒಟ್ಟಿಗೆ ಊಟ ಮಾಡ್ತಿದ್ವಿ. ಅವರಿಗೊಂದು ಮಧ್ಯರಾತ್ರಿ ಕಡೆಗೆ ಅವರಿಲ್ಲ, 3 ದಿವಸ ಬರುವಾಗ ಡೆತ್ ಆದರು. ಏನು ಮಾಡಬೇಕು ಅಂತ ಕೈಕಾಲು ಆಡ್ತಿರ್ಲಿಲ್ಲ. ರಂಗಭೂಮಿ ಅವರು ತುಂಬ ಮಗು ಥರ. ಅಂದರೆ 3 ದಿವಸ ಬರುವಾಗ ನನಗೆ ಬೇಡ, ನಾನು ತಂದೆ ಇಲ್ಲ, ನಾನು ಬರಲ್ಲ, ಅವ್ರ ಆಸೆ ಇದು ಮಾಡ ಇಲ್ಲ. ಮಗು ಯಾವ ಥರ ಮಗುವ್ರನ್ನ ಒಂದು ಟ್ರೀಟ್ ಮಾಡ್ತಾರೆ, ಆ ಥರ ಮಗು ಥರ ಸಮಾಧಾನ ಮಾಡಿ 3ನೇ ದಿವಸ ಅದು ಧರ್ಮಸ್ಥಳ ಅಲ್ಲಿ ಶೋ, ಚಮ್ಮಾರನ ಚಾಲಕಿ ಹೆಂಡತಿ. ಹೇಳ ಬಾ, ನಿನ್ನ ಹೆಸರೆಂತ? ವಾವ್, ಸೋ ಕ್ಯೂಟ್. ರಾಘವಿ.
ತುಂಬ ಚೆನ್ನಾಗಿದೆ. ಎಷ್ಟು ಮಕ್ಕಳು ನಿಮಗೆ? ಒಂದೇ 6 ವರ್ಷ ಈಗ. 6 ವರ್ಷ, 1ನೇ ಕ್ಲಾಸ್. ನಾವು ಎಲ್ಲಿಗೆ ಅಂದರೆ ಅಂಗನವಾಡಿಗೆ ಹಾಕಿದ್ವಿ. ಇನ್ನು ನಮ್ಮಿಬ್ಬರ ಆಸೆ ಕನ್ನಡ ಮೀಡಿಯಮಿಗೆ ಹಾಕಬೇಕಂತ. ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಇಷ್ಟ ಇಲ್ಲ. ಯಾಕಂದರೆ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ಯಾಕಂದರೆ ಅವಳ ಭವಿಷ್ಯದಲ್ಲಿ ನಾವು ಹೇಗಿದ್ವಿ ಚುರುಕಾಗಿ ಹಾಗೆ ಬೆಳಿಬೇಕು, 4 ಮಕ್ಕಳ ಜೊತೆ ಬೆಳಿಬೇಕಂತ. ಅಂದರೆ ಖುಷಿಯಲ್ಲಿ ಅವಳಿಗೆ ಆಟ ಪಾಠ ಯಾವುದೋ ಒಂದು ತಲೆಯಲ್ಲಿ ಹೊರೆ ಅನಿಸ್ಬಾರ್ದು. ಅದಕ್ಕೆ UKG LKG ಯಾವುದಕ್ಕೂ ಹಾಕಿಲ್ಲ. ನಾವೇ ಮನೆಯಲ್ಲಿ ಆಟ ಆಡೋದು, ಈ TV ನೋಡಿಕೊಂಡು ಅವಳೇ ಇಂಗ್ಲೀಷ್ ಎಲ್ಲ ಕಲ್ತ್ಕೊಂಡಿದ್ದಾಳೆ. ಹಾಗಾಗಿ ಅದೇನೇನೋ ಹೇಳ್ತಾರೆ, ಕಾಂಪಿಟೇಷನ್ನು, ಇಂಗ್ಲೀಷ್ ಓದಬೇಕು. ಇಲ್ಲ ಖಂಡಿತ ನಾನು ಹೇಳೋದು, ಯಾವ ಸ್ಕೂಲಿಗೆ ಹಾಕಿದ್ರೇನು ಮಗು ಕಲಿಯೋದು ಎಲ್ಲೂ ಕಲಿಯುತ್ತದೆ. ಕನ್ನಡ ಮೀಡಿಯಂ ಆಗಲಿ ಇಂಗ್ಲೀಷ್ ಮೀಡಿಯಂ ಆಗಲಿ ಎಲ್ಲೂ ಕಲಿಯುತ್ತೆ. ಕರೆಕ್ಟ್ ತಾನೆ? ಹಾಗಾಗಿ ನಮ್ಮದು ಇಬ್ಬರದ್ದು ಒಂದೇ. ಅಂದರೆ ಅವಳ ಬುದ್ಧಿಯಲ್ಲಿ ಅವಳು ಕಲಿತಾಳೆ. ಅವಳು ಫ್ರೀ ಆಗಿರ್ಬೇಕು, ಫ್ರೀ ಮೈಂಡ್ ಆಗಿರಬೇಕು. ಯಾವತ್ತು ಅವಳಿಗೆ ಹೊರೆ. ಮತ್ತು ಇನ್ನೊಂದು ನಮ್ದಿಬ್ಬರದ್ದು ಒಂದೇ, ಮಾರ್ಕು ಅಷ್ಟು ತಗೊಂಬ ಇಷ್ಟು ತಗೊಂಬ ಅನ್ನೋ ಹೊರೆ ಹೊರಸಲ್ಲ. ಅವಳು ಏನು ಕಲಿತಾಳೆ ಅದು ಮುಂದಿನ ಭವಿಷ್ಯ ಅವಳ ಕೈಯಲ್ಲಿದೆ. ಅವಳಿಗೆ ನಾವು ಅಷ್ಟೇ, ನಾವು ಕಲ್ತಿದ್ದು SLC. ನಾನು ಕಲ್ತಿದ್ದೆ SLC. ಆವಾಗ SLC ಕಲಿಯುವಾಗ ಅಕ್ಕನವರಿಗೆಲ್ಲ ಮದುವೆ ಆಯಿತು. ಕಡೆಗೆ ಮುಂದಕ್ಕೆ ಓದೋಕ್ಕಾಗಿಲ್ಲ, ಕಷ್ಟ. ಅವರು ಕಲ್ತಿದ್ದು SLC ಪಾಸ್ ಮಾಡಿದ್ದಾರೆ. ಅಯ್ಯೋ, ಅವರು SLC ಪಾಸ್ ಮಾಡಿದ್ರು ಎಡಿಟರ್ ಆಗಿ. ಎಡಿಟರ್ ಆಗಿ ಶ್ಯಾಮ್ ಅಂತ, ಶಾನ್ ಪುಟ್ಟ ಅಂತ ಕರೆಯೋದು. ನೀವು ಪುಟ್ಟ ಅಂತ ಕರೆಯೋದು, ಅವ್ರು ಚಿನ್ನ ಅಂತ ಕರೆಯೋದು. ಪುಟ್ಟ ಅಲ್ಲೇ ಹೋಗೋಣ ಬನ್ನಿ, ವೆರೈಟಿ ಗ್ರೂಪ್ ಚೆನ್ನಾಗಿದೆ. ಸರ್ ನಿಮ್ಗೆ ಡಿಸ್ಟರ್ಬ್ ಮಾಡಕ್ಕೆ ಬರ್ತಾ ಇದೆ ಸರ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಡಿಸ್ಟರ್ಬ್ ಆದಮೇಲೆ ನಾವು ಅವ್ರಿಗೆ ತುಂಬ ಡಿಸ್ಟರ್ಬ್ ಮಾಡಿಬಿಟ್ಟಿದ್ದೀವಿ, ಮತ್ತೆ ಡಿಸ್ಟರ್ಬ್ ಮಾಡ್ತೀವಿ. ಎಂಟ್ರೆನ್ಸ್ ಅಲ್ಲಿ ನಮ್ಮ ಬಾಸ್ ಶಂಕರಣ್ಣ ಅವ್ರು ಫೋಟೋ ಹಾಕ್ಬಿಟ್ಟು ನಂಗೆ ಫುಲ್ ಥ್ರಿಲ್ ಕೊಡ್ತಾ ಇದ್ದಾರೆ. ಶಂಕರ ಮೋಷನ್ ಪಿಕ್ಚರ್ ಅಂತ. ವಾವ್, ಐ ಆಮ್ ಸೋ ಥ್ರಿಲ್ಡ್. ಶಂಕರ ಮೋಷನ್ ಪಿಕ್ಚರ್ಸ್ ಅಂತ ನಮ್ಮ ಆರಾಧ್ಯ ದೈವ ನಮ್ಮ ಬಾಸ್ ಶಂಕರಣ್ಣ ಅವ್ರು ಫೋಟೋ ಹಾಕೊಂಡಿದ್ದಾರೆ, ಜೊತೆಗೆ ಅವ್ರ ಹೆಸರು ಇಟ್ಟಿದ್ದಾರೆ. ಸೊ ವಾಟ್ಸ್ ಯುವರ್ ಪ್ರೊಫೆಷನ್ ಸರ್? ನಾನು ಎಡಿಟರ್ ಸರ್, ವಿಡಿಯೋ ಎಡಿಟರ್. ಸೊ ಎಡಿಟರ್, ಫಿಲ್ಮ್ ಮೇಕರ್. ಎಡಿಟರ್ ಆಗಿ ಒಂದು 7 years ಆಯಿತು. ಅದಕ್ಕಿಂತ ಮುಂಚೆ ಥಿಯೇಟರ್ ಆರ್ಟಿಸ್ಟು. ನೀವಿಬ್ರು ಬಹುಶಃ ಥಿಯೇಟ್ರಲ್ಲೇ ಎಲ್ಲೋ ಮೀಟ್ ಆಗಿದ್ದೀರಾ, ಕರೆಕ್ಟಾ? ಎಲ್ಲೋ ಅಲ್ಲ, ಥಿಯೇಟ್ರಲ್ಲಿ ಇಲ್ಲ ಸರ್, ಅದು ಸಸ್ಪೆನ್ಸ್. ಅದು ಸಸ್ಪೆನ್ಸ್ ತುಂಬ ಇದೆ, ಹೇಳಬೇಕು. ಯಾಕಂದರೆ ನಾವಿಬ್ಬರು ಮೀಟ್ ಆಗಿದ್ದು ತುಂಬ ಸಸ್ಪೆನ್ಸ್. ಅಂದರೆ ಕನ್ನಡ ನಾಟಕದಲ್ಲಿ ಹೀಗೆ ನನಗೆ ಇವ್ರ ಪರಿಚಯ ಇರಲಿಲ್ಲ, ಇವ್ರಿಗೆ ನನ್ನ ಪರಿಚಯ ಇರಲಿಲ್ಲ. ಹೀಗೆ ಲೋಕೇಶ್ ಅಂತ ಇದ್ದರು, ಅವ್ರು ಕನ್ನಡ ನಾಟಕ ಆಗ್ತಿತ್ತು. ಹೀಗೆ ಕಾಲ್ ಮಾಡಿ, ಮೇಡಮ್ ಶಂಕರ್ ನಾರಾಯಣ್ ಭಟ್ರ ಅಂತ ಬರ್ತಾರೆ, ಅವರು ಇಲ್ಲೇ ಸಾಸ್ತಾನದಲ್ಲಿ ನಿಂತಿರ್ತಾರೆ, ಓಮಿನಿ ಬರುತ್ತೆ, ಅವ್ರನ್ನೊಂದು ಪಿಕಪ್ ಮಾಡ್ಕೊಂಡು ಬನ್ನಿ ಅಂತ ಅಷ್ಟೇ ಹೇಳಿದರು. ಸರಿ ಅಂತ ಗಾಡಿ ಹೊರಡ್ತು. ಇವ್ರು ಅಲ್ಲಿ ನಿಂತಿದ್ದಾರೆ, ಇವ್ರ ಪರಿಚಯ, ಮುಖ ಪರಿಚಯ ನನಗಿಲ್ಲ. ಸರಿ ಅಂತ ಇವರು ಹತ್ತಿದ್ರು, ಮಾತುಕತೆ. ಅಲ್ಲಿ ಎಲ್ಲೋ ನಾಟಕ, ಬೈಂದೂರಲ್ಲಿ ನಾಟಕ, ಅದು ಕನ್ನಡ ನಾಟಕ. ನಾವು ನಾಟಕದ ಹೆಸರು ಗೊತ್ತಿಲ್ಲ ನಿಮ್ಗೆ. ಕನ್ಸಂಗು ನೀನೆ ಮನ್ಸಂಗು ನೀನೆ ಇಲ್ಲ, ಅದು ಟೈಟ್ಲ್ ಆಗಿದೆ. ಕನಸಲ್ಲು ನೀನೆ ಮನ್ಸಲ್ಲು ನೀನೆ ಅಂದ್ರೆ ಅದು ಕುಂದಾಪುರದ ಕನ್ನಡ ನಾಟಕ. ಅದು ಕನಸಲ್ಲು ನೀನೆ ಮನಸಲ್ಲು ನೀನೆ ನಾಟಕನ ಇಬ್ಬರಿಗೆ ಮಾಡಿಸ್ದಂಗಿದೆ ನಾಟಕ. ಅಂದ್ರೆ ಅವರು ಹಸ್ಬೆಂಡ್ ಪಾರ್ಟು, ನಾನು ಲವ್. ಅದ್ರ ಮೇಲೆ ಅದು ಕಡೆಗೆ ಎಲ್ಲೋ ಒಂದು ಕಡೆ ಏನಂತ ಗೊತ್ತಿಲ್ಲ, ಇಲ್ಲಿ ಬರ್ದಿತ್ತೆ ಏನು ಅಂತ ಅನ್ಎಕ್ಸ್ಪೆಕ್ಟೆಡ್ ನಾವು ಮಾತಾಡ್ಕೊಂಡ್ವಿ ಹೀಗೆ. ಆದರೆ ಒಂದು ಲವ್ ಅಂತ ಹೇಳಕ್ಕಾಗಲ್ಲ. ಒಂದ್ ದಿವಸ ಅವ್ರು ಪಾರ್ಟಿ ಕೊಡೋದು, ಒಂದ್ ದಿವಸ ನಾನು ಪಾರ್ಟಿ ಕೊಡ್ಬೇಕು. ಅಲ್ಲ, ಲವ್ ಮಾಡಿದ್ಮೇಲೆ ಮತ್ತೆ ರೋಸ್ ಎಲ್ಲ ಕೊಟ್ಟು ಪ್ರಪೋಸ್ ಮಾಡಿದ್ದಿಲ್ಲ. ಅದು ಥಿಯೇಟರ್ ಅಲ್ಲಿ ಒರಿಜಿನಲ್ ಆಗ್ತಿತ್ತಲ್ಲ, ಲವ್ ಲೆಟರ್, ರೋಸ್ ಕೊಟ್ಟು ಕತೆ ಏನಿಲ್ಲ. 3 ತಿಂಗಳ ಪರಿಚಯ. ನೆಕ್ಸ್ಟ್ 2009 ನಲ್ಲಿ ಮದ್ವೆ. 3 ತಿಂಗಳ ಮದ್ವೆನೆ ಡೈರೆಕ್ಟ್. ಅದು ಸಸ್ಪೆನ್ಸ್. ಮದ್ವೆನು ಇಲ್ಲ, ಇದು ಬಾಲ್ಯ ವಿವಾಹ. ಅದೌದು. ಇವರು ನನ್ಕಿಂತ ಚಿಕ್ಕವರು, ತುಂಬಾ ಚಿಕ್ಕವ್ರು. ಯಾಕಂದ್ರೆ ಪ್ರತಿ ಸೀನಲ್ಲಿ ಫಿಲ್ಮಲ್ಲೆಲ್ಲ ಹುಡುಗ ಕಿಡ್ನಾಪ್ ಮಾಡೋದಂತ ಇದ್ದೆ, ಇದು ಹುಡುಗಿಗೆ ಕಿಡ್ನಾಪ್ ಮಾಡಿದ್ದ ಹುಡುಗನ. ರಿಯಲ್ ಲೈಫಲ್ಲಿ ಕಿಡ್ನಾಪ್ ಮಾಡಿದಂತ ಆಗಲ್ಲ. ಮದುವೆ ಇವ್ರ ಮನೆಯವರಿಗೆ ಗೊತ್ತಿರಲಿಲ್ಲ, ಮದುವೆ ಮನೆಯವ್ರಿಗೆ ಗೊತ್ತಿರಲಿಲ್ಲ. ಇನ್ವಿಟೇಷನ್ ಎಲ್ಲ ಫ್ರೆಂಟ್ ಆಗಿ ಎಲ್ಲರಿಗೂ ಕೊಟ್ಟಿತ್ತು, ಮನೆಯವರಿಗಂತೂ ಗೊತ್ತಿಲ್ಲ. ಆದ್ರೂ ನಂದೊಂದು ಕರ್ತವ್ಯನ ಮಾಡಿದ್ದೇನೆ. ಇವ್ರ ಮನೆಗೆ ಹೋಗಿ ಇವರ ತಾಯಿ ಆಶೀರ್ವಾದವನ್ನು ಫಸ್ಟಿಗೆ ಪಡ್ಕೊಂಡಿದ್ದೀನಿ. ವಿಷಯ ಹೇಳಿರ್ಲಿಲ್ಲ.
ಸುಮ್ಮನೆ ಜನರಲ್ ಆಗಿ ಆಶೀರ್ವಾದ. ಅಣ್ಣ ಚೆನ್ನಾಗಿ ಅಮ್ಮ ಚೆನ್ನಾಗಿದೆ ನಮಸ್ಕಾರ ಮಾಡೋದು ಅದೇನು ಆಶೀರ್ವಾದ ಅದು? ಅದ್ರ ಮೇಲೆ ಮದುವೆ ಆಯಿತು. ಮದುವೆ ಇಲ್ಲಿ ಧರ್ಮಸ್ಥಳದಲ್ಲಿ ಮದುವೆ ಆಯಿತು. ಮತ್ತು ಉಡುಪಿಯಲ್ಲಿ ರಿಸೆಪ್ಷನ್ ಎಲ್ಲರಿಗೂ ಹೇಳಿದ್ವಿ. ಇದು ಓಡಿ ಹೋಗಿ ಆ ಥರದ್ದು ಏನಿಲ್ಲ. ಅಣ್ಣ ಅಂದರೆ ನಮ್ಮದು ಮನೆಯಲ್ಲಿ ಈ ಥರ ಲವ್ ಮಾಡಿದ್ದೀನಿ. ಮದುವೆ ಮಾಡ್ತೀರಾ ಇಲ್ವೋ? ಇಲ್ಲ ಓಡಿ ಮದುವೆ ಆಗ್ತೀವ? ಇಲ್ಲ ಮದುವೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇಲ್ಲ, ನಮ್ಮದೇ ಯಾರು ಈಗಲೂ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವರ ಆಶೀರ್ವಾದ ಸದಾ ಇರುತ್ತೆ ಅಂತ. ಇನ್ನೊಂದು ಹೆಣ್ಣಿಗೆ ಬೇಕಾದ ಇವತ್ತಿಗೂ ಹೇಳ್ತೀನಿ, ಯಾಕಂದರೆ ಟಿ ವಿಯಲ್ಲಿ ಬರ್ತಾ ಇದೆ ಅಂತ ಅಲ್ಲ, ಒಂದು ಹೆಣ್ಣು ಮದುವೆ ಆದಮೇಲೆ ಗಂಡನ ಮನೆ ಆಸೆ ಇದ್ದೇ ಇರುತ್ತೆ. ನನಗೂ ಆಸೆ ಇದೆ, ಅತ್ತೆ ಸೇವೆ ಮಾಡಬೇಕು, ಅತ್ತೆ ಮನೆಗೆ ಹೋಗ್ಬೇಕಂತ. ಆ ಭಾಗ್ಯ ನಾನು ಪಡ್ಕೊಂಬಂದಿಲ್ಲ, ನಿಜ ಹೇಳುತ್ತೆ. ಅಷ್ಟೊಂದು ಹೇಳಿ ಮೇಲೆ ಮತ್ತು ನನಗೆ ದೇವರಂತ ಗಂಡನ ಕೊಟ್ಟಿದ್ದಾರೆ. ದೇವರು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕಂದರೆ ಆ ದಿನದಿಂದ ಈ ದಿನದ ಕಷ್ಟದಿಂದ ಇಬ್ಬರು ಕೂಡ ದುಡ್ಕೊಂಡು ಈ ಲೆವೆಲಿಗೆ ಬಂದು ನಿಂತಿದ್ದೀವಿ. 3,000 ಸಂಬಳಕ್ಕಿದ್ದವರು ಅವರು. ಥಿಯೇಟ್ರ್ ಅಂತಲ್ಲ, ನಾನು ಕಂಪ್ಯೂಟರ್ ಸರ್ವಿಸ್ ಮಾಡ್ತಿದ್ದೆ. ಅವಾಗ ನನ್ನ ಫಸ್ಟ್ ಸ್ಯಾಲ್ರಿ 3,000 ಇತ್ತು. ಈಗಂತೂ ತೊಂದರೆ ಇಲ್ಲ, ದೇವರ ದಯದಿಂದ 50 ಸಿಗುತ್ತೆ. ಮಹಾಲಕ್ಷ್ಮಿ ಕಾಲೇಜುಗಳಿಗೆ 2 ಮಹಾಲಕ್ಷ್ಮಿ ಇದ್ದಾವೆ, ಅಲ್ಲೊಂದು ಚಿಕ್ಕ ಮಹಾಲಕ್ಷ್ಮಿ. ಎಷ್ಟು ಡಿಫ್ರೆನ್ಸ್ ಕೇಳಬೇಕು? ಖಂಡಿತ ಎಷ್ಟು ಡಿಫ್ರೆನ್ಸ್ ಹೇಳಿ? ಏನೇನು ಹೇಳ್ತೀರಾ? 8 ಇಯರ್ಸ್. ಬಟ್ ಸೊಸೈಟಿ ಏನು ಮತ್ತೆ? ಸೊಸೈಟಿ ಏನಾದ್ರು ಸಚಿನ್ ತೆಂಡೂಲ್ಕರ್ ಇದ್ದಾರಲ್ಲ ಸರ್, ಹೌ ಡಿಫ್ರೆನ್ಸ್ ದೇ? 8 ಇಯರ್ಸ್ ಇರಬೇಕು. ಹಾಗೆ ಒಂದು ಇಬ್ರು ಇದ್ದಾರೆ, ಸಚಿನ್ ಹಾಗೆ ಇದೆ, ಮತ್ತೆ ಇನ್ನೊಂದು ಯಾರೋ ಇದ್ದಾರೆ ಅದೇ ಥರ. ತುಂಬ ಅಂದರೆ ಈ ಜನಗಳ ಮಧ್ಯೆ ಇವರು ನೋಡೋಕ್ಕೂ ಅಷ್ಟು ಚಿಕ್ಕದಂತ ಕಾಣ್ತಾ ಇದ್ರು. ಚುಚ್ಚು ಮಾತುಗಳು ಆ ಥರ ತುಂಬ ಬಂದಿದೆ. ಯಾಕಂದರೆ ಚಿಕ್ಕ ಹುಡುಗನ ಮದುವೆ ಆಗಿದೆಯಾ, ಬಿಟ್ಟೋಗ್ತಾನೆ, ಆ ಥರ ನಂಬಿಕೆ ಅನ್ನೋದೊಂದಿತ್ತು. ಆ ನಂಬಿಕೆ ಇಲ್ಲಿ ತನಕ ತಂದು ನಿಂತಿದೆ. ಇವತ್ತಿಗೂ ಅಂದರೆ ದೇವರೇ ನಮಗೆ ಅಂಗೈಲಿಟ್ಟು ದೇವರು ಇವತ್ತಿನ ತನಕ ಸಾಕಿದ್ದಾರೆ. ಎಷ್ಟು ವರ್ಷ ಆಯ್ತು? 13 ವರ್ಷ. ನಾಡ್ದು 21ಕ್ಕೆ 13 ಕಂಪ್ಲೀಟ್ ಆಗಿ 14. ಯಾವ 21? ಅಡ್ವಾನ್ಸ್ ಶುಭಾಶಯಗಳು. ಬಹುಶಃ ನಾವು ವಿಡಿಯೋನ ಅವತ್ತೇ ಹಾಕೋಣ. ಯಾವತ್ತು? 21 ಮೇ ಇವರು ಮದುವೆ ದಿನ. ಸ್ನೇಹಿತರೆ ಗೊತ್ತಿಲ್ಲ, ನಾನು ಅವತ್ತು ಹಾಕ್ತೀನಿ ಗೊತ್ತಿಲ್ಲ, ಹೇಳ್ಬಿಟ್ಟಿದ್ದೀನಿ, ಹಾಕಿ ಟ್ರೈ ಮಾಡ್ತೀನಿ. ಬೈ ಚಾನ್ಸ್ ಮಿಸ್ ಆದ್ರೆ ಇವೆಲ್ಲ ವಿಶ್ ಮಾಡಿ ಇವ್ರಿಗೆ ವಿವಾಹ ವಾರ್ಷಿಕೋತ್ಸವ ಚೆನ್ನಾಗಾಗಲಿ, 100 ಕಾಲ ಚೆನ್ನಾಗಿರಲಿ ಅಂತ. ನಿಮ್ದೆಲ್ಲ ಆಶೀರ್ವಾದ. ನಿಮ್ಗೆ ಯಾರು ಕಿಂಡಲ್ ಮಾಡೋದು? ಯಾಕಂದ್ರೆ ಇಲ್ಲ, ಅದು ಹಿಂದ್ಗಡೆಯಿಂದ ಹೇಳ್ತಾರೆ. ನಂಗೆ ಎದುರುಗಡೆ ಅಲ್ಲ, ಹಿಂದ್ಗಡೆಯಿಂದ ಹೇಳ್ತಾರೆ ಸರ್. ಬಟ್ ನನಗೆ ಅದು ಆ ಟೈಮಲ್ಲಿ ಅದು ಸರಿ. ಅವತ್ತು ನಾನು ಏನು ಡಿಸೈಡ್ ಮಾಡಿದ್ದೆ ಅದು ಸರಿ. ಅದು ಇಲ್ಲಿ ತನಕ ಲೀಡ್ ಮಾಡಿದೆ ನನ್ನ ಲೈಫ್ನ. ಎಲ್ಲ ಆಗೋದು ಒಂದೊಂದು ರೀಸನಿಗೆ. ನಂದೇ ಚಾಯ್ಸ್. ಅದೇ ನಂಗೆ ಚುಚ್ಚು ಮಾತು ಇದ್ದದೆ. ಮತ್ತೆ ನಾವು ಲೈಫ್ ಸೆಟ್ಲ್ ಆಗೋ ತನಕ ಪ್ರೆಗ್ನೆಂಟ್ ಅಂದರೆ ಮಗು ಬೇಡ ಅಂತ 7 ಇಯರ್ಸ್ 2017 ಇವಳು ಹುಟ್ಟಿದ್ದು. ಅಷ್ಟು ತನಕ ನಾವು ಅಂದರೆ ನಮ್ಮ ಲೈಫಲ್ಲಿ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು. ನೆಕ್ಸ್ಟ್ ಮಗು. ಯಾಕಂದರೆ ಅವಳ ಲೈಫಲ್ಲಿ ನಾವು ಪಟ್ಟು ಕಷ್ಟ ಅವಳು ಪಡಬಾರ್ದು. ಎಲ್ಲೋ ಒಂದು ಕಡೆ ಆ ಥರ ಜೀವನ ಮಾಡಿಕೊಂಡು ಕಷ್ಟಪಟ್ಟು ಆ ದಿನದಿಂದ ಈ ಕಲಾರಂಗದಲ್ಲಿ ದುಡ್ಕೊಂಡು ಇಷ್ಟೋ ತನಕ ಬಂದಿದ್ದೀವಿ ಜೋಡಾಗಿ. ಮತ್ತು ಅದೇ ಗಾಡ್ ಗಿಫ್ಟ್. ಇನ್ನೊಂದು ನನ್ನ ಮಗು ಗಾಡ್ ಗಿಫ್ಟ್. ಅವಳು ಇವತ್ತಿಗೂ ಶೂಟಿಂಗ್ ಹೋಗುವಾಗ ಎಲ್ಲಿಗೆ ಹೋಗಲಿ ಒಂದು ಸಪೋರ್ಟ್ ಮಾಡ್ತಾಳೆ. ಸೊ ನೀವು ವಿಡಿಯೋ ಎಡಿಟರ್, ಸ್ವಂತ ಸೆಟಪ್, ಈ ಶಾರ್ಟ್ ಫಿಲ್ಮ್ಸ್, ಆಲ್ಬಮ್ಸ್. ಈಗ ಒಂದು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದೊಂದು ಆ್ಯಡ್ ಏಜೆನ್ಸಿ, ಪೊಲಿಟಿಕಲ್ ರಿಲೇಟೆಡ್ ಕಂಟೆಂಟ್ಸ್ ಬರುತ್ತೆ, ಅದನ್ನು ಮಾಡ್ತಾ ಇದ್ದೆ. ಮತ್ತು ಫ್ರೀಲ್ಯಾನ್ಸರ್ ಆಗಿ ಕೊರೋನಾಕ್ಕಿಂತ ಮುಂಚೆ ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇದ್ದೆ, ಎಡಿಟರ್, ಸಿನಿಮಾಟೋಗ್ರಾಫರ್. ಮತ್ತು ಥಿಯೇಟ್ರಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಇದ್ದೆ. ಕೊರೋನಾ ಆದಮೇಲೆ ಎಲ್ಲ ಆಫ್ ಆಯಿತು. ಈಗ ಜಾಬಿಗೆ ಅಂದರೆ ಕಮಿಟ್ಮೆಂಟ್ಸ್ ಅದರಲ್ಲಿ ಫುಲ್ಫಿಲ್ ಆಗ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಸಿನಿಮಾ ಆಗುತ್ತೆ, ಬಟ್ ಪೇಮೆಂಟ್ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಅದು ಒಂದು ಸಿನಿಮಾಗೆ ಕಮಿಟ್ ಆದರೆ 1 ವರ್ಷ ಅದರ ಹಿಂದೆನೇ ಇರುತ್ತೆ. ಅವ್ರು ಕೊಟ್ಟಿರೋ ಒಂದು 20,000 ಅಡ್ವಾನ್ಸಲ್ಲಿ ನಾನು 1 ವರ್ಷ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾನು
ಈ ಪ್ರೊಡಕ್ಷನ್ ಹೌಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಗೊತ್ತಿಲ್ಲ ಇನ್ನೊಂದು ಏನಾಗುತ್ತೆ ಅಂತ. ಒಳ್ಳೇದಾಯ್ತು ಬಿಡಿ, ಹೇಗೆ ಹೋಗ್ತಾ ಇರೋ ಒಳ್ಳೇದಾಯ್ತು ಅಷ್ಟೇ. ದೇವ್ರ ದಯೆ, ದೇವ್ರ ಮೇಲೆ ನಂಬಿಕೆ ಅಷ್ಟೇ. ಲೀಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಲೈಫು. ಇನ್ನು ಮುಂದಿನ ಇದು ಅವ್ರ ಮೇಲೆ ಇದೆ, ಯಾಕಂದರೆ ಪ್ರಯತ್ನ ನಮ್ಮದು ಪಲ್ಲ ಅವ್ರದ್ದು. ಆಲ್ ದ ಬೆಸ್ಟ್ ಮೈ ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ನಿಮ್ಮ ಲಾಂಗ್ ಟೈಮ್ ಸಬ್ಸ್ಕ್ರೈಬರ್. ನೋಡ್ತಾ ಇರ್ತಾರೆ. ಊಟ ಮಾಡ್ಬೇಕಾದ್ರೆ ನನಗೆ ನಿಮ್ಮ ವಾಯ್ಸ್ ಇರಲೇಬೇಕು. ಅಂದರೆ ಯಾವುದಾದ್ರೂ ಪಾಡ್ಕಾಸ್ಟ್ ಜಾಸ್ತಿ ಕೇಳ್ತೇನೆ, ಮತ್ತು ನಿಮ್ಮದು ವಿಡಿಯೋಸ್ ತುಂಬ, ಅಂದರೆ ನಾವು ಅದೇ ಫೀಲ್ಡಲ್ಲಿ ಇರೋದ್ರಿಂದ ಅದು ರೆಕಮೆಂಡೇಶನ್ ಬಂದೇ ಬರ್ತೇನೆ ಯೂಟ್ಯೂಬ್ ಕಡೆಯಿಂದ. ನಾವು ಲಾಸ್ಟಿಗೆ ಟೈಮ್ ಒಂದು 6 months ಬಿಫೋರ್ ಮೇಡಮ್ ಮೀಟ್ ಮಾಡೋಕ್ಕೆ ಕಾಂತಾರ ರಿಲೀಸ್ ಆದಾಗ ಆವಾಗ ಏನು ಟೈಮ್ ಸಿಂಕ್ ಆಗಿಲ್ಲ ಅಷ್ಟೇ. ಅದೇನೋ ಅವರು ಬ್ಯುಸಿ ಇದ್ರು, ನಾನು ಶಾರ್ಟ್ ಸ್ಕೆಡ್ಯೂಲ್ ಬಂದ್ಬಿಟ್ಟಿದೆ. ಸಾರಿ. ಮತ್ತೆ ಸ್ವಲ್ಪ ಇದರಲ್ಲಿ ಕೊಡಬಾರ್ದು, ಇಂಟರ್ವ್ಯೂ ಕೊಡಬಾರ್ದು ಅಂತ ಸ್ಟೇ ಬಂತು ಕಾಂತಾರದಿಂದ. ಕಡೆಗೆಲ್ಲ ನಿಲ್ಲದ್ವಿ. ಇವಾಗ ಬನ್ನಿ, ಈಗ ಸ್ಟೇ ಇಲ್ವಲ್ಲ. ಉಡುಪಿ ಇಲ್ಲ, ಕದಿಕೆ ಮಲ್ಪೆ ಇದೆಯಲ್ಲ, ಅಲ್ಲಿಂದ 5 ಕಿಲೋಮೀಟರ್ ಒಳಗೆ ಕದಿಕೆ. ಸ್ವಲ್ಪ ಹಳ್ಳಿ ಥರನೇ. ಇವಾಗೆಲ್ಲ ಸ್ವಲ್ಪ ಚೇಂಜ್ ಎಲ್ಲ ಆಗಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಲ್ಲಿ. ಕುಟುಂಬ ಹೇಗಿತ್ತು ಹೇಳಿ? ಆವಾಗ ಹೇಗಿತ್ತಂದರೆ ಅಣ್ಣಂದಿರು ಅವರಿಗೆ ಮ್ಯಾರೇಜ್ ಆಗಿತ್ತು. ಕೊನೆಯವಳು ನಾನು. 4 ಹೆಣ್ಣು 4 ಗಂಡು, ನಾವು 8 ಜನ ಮಕ್ಕಳು. ಅದರಲ್ಲಿ ಕೊನೆಯವಳು, ಕಡೆಗಂಜೆ ಅಂತ ಹೇಳ್ತಾರೆ ತುಳುವಲ್ಲಿ. ಕೊನೆಯವಳು ನಾನು, 8ನೇವಳು. ಹೀಗೆ ಫ್ಯಾಮಿಲಿ ಸಾಕ್ತಾ ಇತ್ತು. ನನಗಂದರೆ 1ನೇ ಕ್ಲಾಸಿಂದ 8th ಈ ಸ್ಟೇಜ್ ಫಿಯರ್ ಇರಲಿಲ್ಲ. ಯಾಕಂದರೆ ನಾನು ಅಷ್ಟೊತ್ತಾಗ ಸ್ಪೋರ್ಟ್ಸಲ್ಲಿ ಇದ್ದೆ. ಸ್ಪೋರ್ಟ್ಸಲ್ಲಿ ಖೋಖೋ ಮ್ಯಾಚ್ ಆಗಲಿ, ರಿಲೇ ಆಗಲಿ ಎಲ್ಲ ಫಸ್ಟ್ ಆಗಿದ್ದೆ. ಆದರೆ ಈ ಸ್ಟೇಜಲ್ಲಿ ಹೋಗಿ ಒಂದು ಭಾಷಣ ಮಾಡು ಅಂದರು ನನ್ನ ಹತ್ರ ಆಗ್ತಿರ್ಲಿಲ್ಲ. ಸರ್ ಯಾವತ್ತೂ ಹೇಳೋದು, ಎಂಥ ಹುಡುಗಿಯ ಅಂತ. ಹಾಗೆ 8th ಸ್ಟ್ಯಾಂಡರ್ಡಲ್ಲಿ ಏನೋ ಒಂದು ಈ ಸನ್ಯಾಸ ಮಠ ಅಂತ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಮ್ಮೂರು, ಅಲ್ಲಿ ಗ್ರಾಮ ದೇವತೆ ಅಂತ, ಅಲ್ಲಿ ಒಂದು ಡ್ರಾಮಾ ಶೋ ನಡೀತಿತ್ತು. ಹಾಗೆ ಅಲ್ಲಿ ನವರಾತ್ರಿಗೆ 9 ದಿವಸ ಅಲ್ಲಿ ಗಮ್ಮತ್ತಿರ್ತಿತ್ತು. ಅಂದರೆ ಈ ಡ್ರಾಮಾ, ಡ್ಯಾನ್ಸು ಅದು ಆ ಥರದ್ದೆಲ್ಲ ನಡೀತಿತ್ತು. ಹಾಗೆ ಒಂದು ದಿವಸ ಹೀಗೆ ಕೆಳಗೆ ಕೂತ್ಕೊಂಡು ಒಂದು ಡ್ರಾಮಾ ನೋಡ್ತಿದ್ದೆ. ಆವಾಗ ಅಲ್ಲೇ ಎಣಿಸ್ಕೊಂಡೆ, ಅಯ್ಯೋ ಸ್ಟೇಜಲ್ಲಿ ನನಗೆ ಒಂದು ಆ್ಯಕ್ಟಿಂಗ್ ಮಾಡಲಿಕ್ಕೆ ಬಿಡಿ, ಒಂದು ಮಾತಾಡಲಿಕ್ಕೂ ನಂಗೆ ಬರ್ತಾ ಇಲ್ಲ ದೇವರೇ, ನಾನೇನು ಮಾಡಲಿ ಅಂತ. ಆ ವರ್ಷನೇ ನೆಕ್ಸ್ಟು ಹೀಗೆ ಪ್ರಸಾದ್ ಅಂತ ಇದ್ದರು, ಗುಜ್ಜರ್ ಬೆಟ್ಟು, ಅವರು ಡ್ಯಾನ್ಸ್ ಕ್ಲಾಸ್ ಮಾಡ್ತಾಯಿದ್ರು. ಹೀಗೆ ಡ್ಯಾನ್ಸ್ ಕ್ಲಾಸಿಗೆ ಬರ್ತೀಯ ಅಂತ ಕೇಳಿದರು. ಸರಿ ಅಂತ ಡ್ಯಾನ್ಸ್ ಕ್ಲಾಸಿಗೆ ಹೋದೆ. ಅಲ್ಲಿಂದ ಸ್ಟೇಜ್ ಫಿಯರ್ ಸ್ಟಾರ್ಟ್ ಆಯಿತು. ಡ್ಯಾನ್ಸು ತುಂಬ ಕಡೆ ಶೋ ಕೊಟ್ಟಿದ್ದೀವಿ. ಹಾಗೆ ಗುಡ್ಯಾಮ್ ಅಂತ ಇದೆ. ಗುಡ್ಯಾಮು ನಮ್ಮ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ, ಅಲ್ಲಿ ಸಹ ಶೋ ಕೊಡ್ತಿದ್ದೆ. ಗುಡ್ಯಾಮಲ್ಲಿ ಶೋ ಕೊಡುವಾಗ ವಾಸು ಸರ್ ಅಂತ, ವಾಸು ಮಾಸ್ಟರ್ ಅಂತ, ಅವರು ಗುಜ್ಜರ್ ಬೆಟ್ಟವರು. ಅವರು ನನ್ನ ಈ ಡ್ಯಾನ್ಸನ್ನು ನೋಡಿ ನೆಕ್ಸ್ಟ್ ಡೇನೇ ನಮ್ಮ ಮನೆಗೆ ಬಂದರು. ತಂದೆ ಇದ್ದರು ಆವಾಗ. ತಂದೆ ಹತ್ರ ಡೈರೆಕ್ಟಾಗಿ ಕೇಳಿದರು, ನಿಮ್ಮ ಮಗಳು ಸ್ಟೇಜ್ ಫಿಯರ್ ತುಂಬ ಒಳ್ಳೆಯದಿದೆ, ನಮ್ಮ ಆ್ಯಕ್ಟಿಂಗ್ ಅಂದರೆ ಡ್ರಾಮಾ ಕಾಂಪಿಟೇಷನ್ ಇದೆ, ಅದು ಕಳಿಸ್ತೀರಾ ಅಂತ. ಅದಕ್ಕೆ ತಂದೆ ಯಾವತ್ತೂ ಒಪ್ಕೊಳ್ದಿದ್ದವರು ಅವತ್ತು ಹೌದಾ ಸರಿ ಅಂತ ಒಪ್ಪಿಗೆ ಕೊಟ್ಟರು. ಎಲ್ಲೋ ಒಂದು ಕಡೆ ನಂಗೆ ಖುಷಿನೂ ಆಗಿತ್ತು, ಎಲ್ಲೋ ಒಂದು ಕಡೆ ಭಯನೂ ಆಗಿತ್ತು. ಅಯ್ಯೋ ತಂದೆ ಒಪ್ಪಿಗೆ ಕೊಡ್ತಾರೋ ಇಲ್ವಾ ಅಂತ. ಒಪ್ಪಿಗೆ ಕೊಟ್ಟ ನಂತರ ಪ್ರಾಕ್ಟೀಸಿಗೆ ಹೋಗ್ತಿದ್ದೆ. ಇಲ್ಲಿ ವಡಪಂಡೇಶ್ವರ ಅಂತ ಇದೆ, ಮಲ್ಪೆ ಬೀಚಿಂದ ಸ್ವಲ್ಪ ಈ ಕಡೆ ಬರುವಾಗ ಸರಸ್ವತಿ ಭಜನಾ ಮಂದಿರ ಅಂತ ಇದೆ. ಆ ಭಜನಾ ಮಂದಿರದಲ್ಲಿ ಅಲ್ಲಿ ಸರೌಂಡಿಂಗ್ ಫುಲ್ಲು ಕಲಾವಿದ್ರೆ ಅಂತ ಹೇಳ್ಬೋದು. ಜಾನಪದ ಮತ್ತು ಡೊಳ್ಳು ಕುಣಿತ ಅಲ್ಲಿ ಎಲ್ಲ ಪ್ರಾಕ್ಟೀಸ್ ಆಗ್ತಿತ್ತು, ಅವರ ಒಂದು ಪಂಗಡ. ಅಲ್ಲಿ ನನಗೆ ಈ ಬೈರನ ಬದುಕಂತ ಸೂತ್ರಧಾರಣಿ ಅಂದರೆ ಒಂದು ನಾಟಕವನ್ನು, ಇಡೀ ನಾಟಕವನ್ನು ಈ ಡ್ಯಾನ್ಸ್ ಮೂಲಕ, ಹಾಡಿನ ಮೂಲಕ ತಿಳಿಸಿಕೊಡುವಂಥದ್ದು ಆಡಿಯನ್ಸಿಗೆ. ಈ ಥರ ನೆಕ್ಸ್ಟ್ ಈ ಥರ ಆಗುತ್ತೆ, ಮುಂದೆ ಏನಾಗುತ್ತೆ, ಈಗ ಯಾಕೆ ಹೀಗಾಯಿತು ಅನ್ನೋ ಒಂದು ಸಾರಾಂಶವನ್ನು ಇಲ್ಲಿ ಬಿಚ್ಚಿಡುವಂಥದ್ದು. ನಿರೂಪಕರು ಫುಲ್ಲು ಆ ನಿರೂಪಣೆ ಮೂಲಕ, ಡ್ಯಾನ್ಸ್ ಮೂಲಕ, ಸೂತ್ರಧಾರಣೆ ಮೂಲಕ ಆ ಬೈರನ ಬದುಕು ನಾಟಕದಲ್ಲಿ ಮಗು ಥರ ಕಲಿಸಿಕೊಟ್ಟಿದ್ದಾರೆ ವಾಸು ಮಾಸ್ಟರ್. ಡ್ಯಾನ್ಸ್ ಆಗಲಿ ಪ್ರತಿಯೊಂದು. ಅಲ್ಲಿ ಜಾನಪದ ಹಾಡು ಹೇಳೋರು ಇದ್ದರು ಅವರ ಟೀಮ್ ಒಳಗೆ. ಹಾಗೆ ಅಲ್ಲಿಂದ ನಾನು 2000 ಇಸ್ವಿಯಲ್ಲಿ ಬೈರನ ಬದುಕು ನಾಟಕಕ್ಕೆ ಫಸ್ಟ್
ಆ್ಯಕ್ಟಿಂಗ್ ಮಾಡಿದ್ದು. ಫಸ್ಟ್ ಆ್ಯಕ್ಟಿಂಗಲ್ಲಿ ಫಸ್ಟ್ ಕಾಂಪಿಟೇಷನಲ್ಲಿ ಮಾರ್ಪಳ್ಳಿ, ಇಲ್ಲೇ ಈ ಕಡೆ ಇಲ್ಲೇ ಮಾರ್ಪಳ್ಳಿ ಇದೆ. ಇಲ್ಲೇ ಒಂದು ಕಡೆ ನಾನು ಈಗ ಮಾರ್ಪಳ್ಳಿಯಲ್ಲೇ ಇದ್ದೀನಿ. ಅಲ್ಲಿ ಒಂದು ಗೆಳೆಯರ ಬಳಗ ಅಂತ, ಅವರು ಪ್ರತಿ ವರ್ಷ ಕಾಂಪಿಟೇಷನ್, ಆ ವರ್ಷ ಫಸ್ಟ್ ಕಾಂಪಿಟೇಷನ್ ಮಾಡಿಸೋದು. ಆ ವರ್ಷದಲ್ಲಿ ಭೈರನ ಬದುಕಿ ಇದೇ ಮಾರ್ಪಳ್ಳಿ ಇದರಲ್ಲಿ ಸ್ಟೇಜಲ್ಲಿ ಮಾಡಿಸಿದ್ರು. ಫಸ್ಟ್ ನಟಿಯಲ್ಲಿ ಫಸ್ಟ್ ಪ್ರಶಸ್ತಿಯನ್ನು ಗಳಿಸ್ಕೊಂಡೆ. ಫಸ್ಟ್ ನಾಟಕ, ಮೊದಲನೇ ನಾಟಕ ಅದು. ನನಗೆ ಎಲ್ಲೋ ಒಂದು ಕಡೆ ಹೌದಾ ನಾನೇ ಪ್ರಶಸ್ತಿ ತಗೊಂಡ ಅಂತ. ಕಡೆಗೆ ವರ್ಷ ಕೆಂಪತೂರು ದೊಡ್ಡಣ್ಣ ಸ್ಮಾರಕ ಕಾಂಪಿಟೇಷನ್ ಆಗ್ತೆ ರಂಗಭೂಮಿಯದು. ತುಳು ನಾಟಕ ಸ್ಪರ್ಧೆ ಮತ್ತು ಕನ್ನಡ ನಾಟಕ ಸ್ಪರ್ಧೆ ಆಗುತ್ತೆ. ಅಲ್ಲಿ ತುಳು ನಾಟಕ ಸ್ಪರ್ಧೆಯಲ್ಲಿ ಪ್ರತಿ ವರ್ಷ ಒಂದಾದ ಪ್ರಶಸ್ತಿಯನ್ನು ತಗೊಂಡು ಬರ್ತಿದ್ದೆ. ಹೊನ್ನೂರ್ದ ಕತೆ, ಭೈರನ ಬದುಕು, ಬಂಗಾರದ ಬಂಡಿ, ಅದೇ ಅಪ್ಪೆ, ಮತ್ತು ಇನ್ನೊಂದಂದರೆ ಇಲ್ಲಿ ಪೆರಡೂರು ಕೂಡ್ದಿ ಕಲಾವಿದರು, ಅಲ್ಲಿ ಸಹ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಅವರ ನಾಟಕದಲ್ಲಿ ಪೀಣ್ಯ ಬೆಂಗಳೂರು ರಾಷ್ಟ್ರ ಮಟ್ಟದ್ದು ಕಾಂಪಿಟೇಷನ್ ಆಗಿತ್ತು. ಅಲ್ಲಿ ಸಹ ಫಸ್ಟ್ ಪ್ರೈಸ್ ತಗೊಂಡು ಬಂದಿದ್ದೆ. ಮತ್ತು ತುಳು ಅಕಾಡೆಮಿಯಲ್ಲೂ ಫಸ್ಟ್ ಪ್ರೈಸ್ ತಗೊಂಡು ಬಂದೆ. ಹೀಗೆ ಕಂಟಿನ್ಯೂ. ಸೆಕೆಂಡ್ ಡ್ರಾಮಾ ನಂದು ಪುರ್ಸೋತಿಜ್ಜಿ, ಮತ್ತೆ ಪುರ್ಸೊತ್ತೇ ಇಲ್ಲ ಅದು. ಮತ್ತೆ ಪುರ್ಸೊತ್ತೇ ಇರಲಿಲ್ಲ ನನಗೆ. ಪುರ್ಸೊತ್ತು ಇರಲಿಲ್ಲ ಅಂದರೆ ನಂಬಲಿಕ್ಕಿಲ್ಲ ನೀವು. ಯಾಕಂದರೆ ಆ ಕಾಲದಲ್ಲಿ ಕಷ್ಟನೂ ಇತ್ತು. ಕಷ್ಟ ಅಂದರೆ ಅನ್ನ ಕೊಟ್ಟಿದ್ದ ದೇವರೇ ಕಲಾದೇವತೆ ಅಂತ ಹೇಳ್ಬೋದು ನನಗೆ. ಯಾಕಂದರೆ ನಾನು ಈ ಮಟ್ಟಿಗೆ ಬಂದಿದ್ದೀನಿ ಅಂದರೆ ರಂಗಭೂಮಿ, ತುಳು ರಂಗಭೂಮಿ, ಕನ್ನಡ ರಂಗಭೂಮಿ ಎರಡು. ಅದು ಅಂದರೆ ದಿನಕ್ಕೆ ಆ ಕಷ್ಟದ ಕಾಲದಲ್ಲಿ 3 ನಾಟಕವನ್ನು ಮಾಡ್ತಿದ್ದೆ. ಶೋ ಟೈಮ್ ಅಡ್ಜಸ್ಟ್ ಮಾಡ್ಕೊ. ಇವಾಗ 8 ಗಂಟೆ 7 ಗಂಟೆಯಿಂದ 10 ಗಂಟೆ ತನಕ ಆ ನಾಟಕ ಮುಗಿದ ಕೂಡಲೇ 11 ಗಂಟೆಯಿಂದ 2 ಗಂಟೆ ತನಕ ಕೂಡಲೇ ಮುಗಿದ ನಂತರ ಕೆಲವು ಹಳ್ಳಿಯಲ್ಲಿ ಲೇಟ್ ನೈಟು 2:30 ಗಂಟೆ ಉಳಿಸ್ಕೊಂಡು ಬೆಳಗಿನ ಜಾವ ನೀವು ಹೇಳ್ತೀರಾ ಚೌತಿ ಟೈಮಲ್ಲಿ ಕನ್ನಡ ನಾಟಕಗಳಾಗಲಿ ತುಳು ನಾಟಕದಲ್ಲಿ ನಾನು ಸುಳ್ಯ, ಪುತ್ತೂರು, ಈಚೆ ಕಾಸರಗೋಡು ಹತ್ರ ಎಲ್ಲ ಎಷ್ಟು ಟೀಮಿಗೆ ಹೋಗಿದ್ದೀನಿ ಆ್ಯಕ್ಟಿಂಗ್ ಅಂತ ಗೊತ್ತಿಲ್ಲ. ಪ್ರೊಫೆಷ್ನಲ್ ಅಲ್ಲ, ಹವ್ಯಾಸಿ. ಕೆಲವು ಹವ್ಯಾಸಿಗೆ ಹೋಗಿದ್ದೀನಿ, ಕೆಲವು ಪ್ರೊಫೆಷ್ನಲ್ಗೂ ಹೋಗಿದ್ದೀನಿ. ಆ ಥರ ಅಂದರೆ ಹೇಗಂದರೆ ಈ ಟೈಮ್ ಒಂದು ಕಡೆ ಏನಾಯ್ತಂದರೆ, ಒಂದು ವರ್ಷದಲ್ಲಿ ನಾಟಕ ಸ್ಟಾರ್ಟ್ ಮಾಡೋರೇ ತಪ್ಪು ಮಾಡಿದರು. ಆವಾಗ ಹೀಗೆ ಮಂಗಳೂರಲ್ಲೊಂದು ನಾಟಕ ಇತ್ತು. ಇಲ್ಲಿ ಉಡುಪಿಯಲ್ಲಿ ಮಾತು ಕೊಟ್ಟಿದ್ದೆ. ಆ ದಿವಸ 2 ನಾಟಕ ವಹಿಸ್ಕೊಂಡಿದ್ದೆ. ಮಂಗಳೂರಲ್ಲಿ ನಾಟಕ ಇಷ್ಟು ಗಂಟೆ ಒಳಗೆ ಖಂಡಿತ ಸ್ಟಾರ್ಟ್ ಮಾಡ್ತೀವಿ, ಬರಲೇಬೇಕು. ಅರ್ಜೆಂಟಿಗೆ ಹೋಗಿತ್ತು, ಯಾಕೆಂದರೆ ಎಮರ್ಜೆನ್ಸಿ. ಒಬ್ಬಳು ಹುಡುಗಿಗೆ ಏನೋ ಪ್ರಾಬ್ಲಮ್ ಆಗಿತ್ತು, ಹಾಗೆ ಎಮರ್ಜೆನ್ಸಿಗೆ ಹೋಗಿತ್ತು. ಇಲ್ಲಿ ನಾಟಕ ವಹಿಸ್ಕೊಂಡಾಗಿದೆ ನಾನು. ಅದಕ್ಕೆ ಇಲ್ಲ ನಾ ಬರಲ್ಲ. ಇಲ್ಲ ಮೇಡಮ್, ನಿಮ್ಮನ್ನು ಅಷ್ಟು ಟೈಮ್ ಒಳಗೆ ಕಳಿಸಿಕೊಡ್ತೀವಂತ ಗ್ಯಾರಂಟಿ ಕೊಟ್ಟರು. ಹೋಗಿ ಆ್ಯಕ್ಟಿಂಗ್ ಮಾಡಿ ಇವಾಗ ಸ್ಟಾರ್ಟ್ ಆಗುತ್ತೆ. ಕಲಾವಿದ್ರ ಬದುಕು ಅಂದರೆ ಅಲ್ಲೆಲ್ಲೋ ಒಂದು ಕಡೆ ಹೆಸರು ಹಾಳಾಗುತ್ತೆ ಅನ್ನೋದು ಇದಕ್ಕೆ. ಇವಾಗ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಸ್ಟಾರ್ಟ್ ಆಗುತ್ತೆ. ಕಣ್ಣಲ್ಲಿ ನೀರು ಬರ್ತಾ ಇದೆ. ಅಲ್ಲಿ ಮಾತು ಕೊಟ್ಟಿದ್ದೀನಿ, ಇಲ್ಲಿ ಸ್ಟಾರ್ಟ್ ಆಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಕಡೆ ಆ ಥರದ್ದು ಒಂದು ಅನುಭವ. ಯಾಕಂದರೆ ಬರಲ್ಲ ಅಂತೇಳು. ಆಗಿನ ಕಾಲದಲ್ಲಿ ಉಡುಪಿಯಲ್ಲಿ ಚಂದ್ರಕಲಾ ಅಂದರೆ ಲೇಡಿ ಕ್ಯಾರೆಕ್ಟರ್, ಲೇಡೀಸ್ ಅಂತ ಆ್ಯಕ್ಟಿಂಗಲ್ಲಿ ಇದ್ದಿದ್ದು ನಾನೊಬ್ಬಳೆ. 2000 ಇಸುವಿಯಲ್ಲಿ. ಬೇಕಾದರೆ ನೀವು ಯಾರ ಹತ್ರ ಬೇಕಾದರೆ ಕೇಳಿ, ಹೆಣ್ಮಕ್ಳಂದ್ರೆ ಹೊರಗೆ ಬಿಡ್ತಾ ಇಲ್ಲ. ಆ ಟೈಮಲ್ಲಿ ಯಾರು ಭಯದಲ್ಲಿ ಹೊರಗೆ ಹೋಗ್ತಾ ಇಲ್ಲ. ಭಯ ಅಂದರೆ ಹೊರಗೋದ್ರೆ ನಾಟಕದವಳು ರಾತ್ರಿ ಬರ್ತಾಳೆ, ಅವರೊಟ್ಟಿ ಬರ್ತಾಳೆ. ಇವಾಗೂ ಗೆಜ್ಜೆ ಕಟ್ಟಿದ್ರು ಹೇಳ್ತಾರೆ, ಕಟ್ದಿದ್ರು ಹೇಳ್ತಾರೆ. ಆ ಫೀಲ್ ನಾನು ಅನುಭವಿಸಿದ್ದೀನಿ ನನ್ನ ಲೈಫಲ್ಲಿ ಏನೆಲ್ಲ ಕೇಳಿದ್ದೀನಿ ಮುಂದಕ್ಕೆ ಕೇಳ್ತೀನಿ. ಈ ಡ್ರಾಮಾ ಫೀಲ್ಡಲ್ಲಿ ಆಯಿತು. 8 ಗಂಟೆ 6 ಗಂಟೆ ಸ್ಟಾರ್ಟ್ ಮಾಡಿದೆ. 8 ಗಂಟೆಗೆ ಸ್ಟಾರ್ಟ್ ಮಾಡಿದರು. 8 ಗಂಟೆ 9, 10 ಅಲ್ಲಿ 8 ಗಂಟೆಗೆ ನಾಟಕ ಸ್ಟಾರ್ಟ್ ಆಗಬೇಕು. ಏನು ಮಾಡ್ತೀರಾ? ಹೊಡೆಯೋಕ್ಕೊಂದು ಬಾಕಿತ್ತು ಅಲ್ಲಿ. ಅದು ಮಂಗಳೂರಿಂದ ನೀವು ಕಾಪಿ ಉಡುಪಿಗೆ ಬರಬೇಕಂದ್ರೆ ಎಷ್ಟು? 1-1.5 ಗಂಟೆ. ಆವಾಗ ರೋಡ್ ಸರಿ ಇರಲಿಲ್ಲ. ಹೈವೇಯಲ್ಲಿ ಒಂದು ಹೆಣ್ಮಗಳು ಗಾಡಿಯಲ್ಲಿ ಫೋನು, ಬರ್ತಾಯಿದ್ದೀರಾ, ಎಲ್ಲಿದ್ದೀರಾ, ಜೋರು. ಆ ಟೈಮಲ್ಲಿ ಅಲ್ಲಿಂದ ಬರಬೇಕಾದ್ರೆ ಹೈವೇಯಲ್ಲಿ ಎಷ್ಟು ಫಾಸ್ಟಲ್ಲಿ ಕರ್ಕೊಂಬಂದಿದ್ದಾರೆ ಬೈಕಲ್ಲಿ. ಆವಾಗ ಕಾರಲ್ಲಿ ಬೈಕಲ್ಲೇ ಕರ್ಕೊಂಬರೋ ಬಿಡೋದು ಅದು ಎಲ್ಲ ಮುಂಚೆ ಬೈಕಲ್ಲೇ. ಕಾರ್ ಅನ್ನೋದು ಇರಲಿಲ್ಲ ಆ ಟೈಮಲ್ಲಿ. ಬರುವಾಗ ಹೊಡಿಲಿಕ್ಕೆ ರೆಡಿ ಆಗಿದ್ದಾರೆ. ಸ್ಟಾರ್ಟ್ ಆಗಬೇಕಿತ್ತು ನಾಟಕ.
ಏನು ಮಾಡಲಿ, ದಮ್ಮ ಇದಕ್ಕೆ ಹಾಕಿ ಬೈತಾರೆ ಬೈತಾರೆ ಬೈತಾರೆ. ಆದರೆ ಹೋಗಿ ಡೈರೆಕ್ಟ್ ಸ್ಟೇಜಿಗೆ ಹೋಗಿದ್ದೀನಿ, ಅಲ್ಲಿಂದ ಡೈರೆಕ್ಟ್ ರೆಡಿ ಆಯಿತು. ಆದರೆ ಇವತ್ತಿನ ತನಕ ನಾನು ಸ್ಟೇಜಲ್ಲಿ ಚಂದ್ರಕಲಾಗಿ ಯಾವತ್ತೂ ಮಾಡಿದ್ದಿಲ್ಲ. ಅಲ್ಲಿ ಏನು ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ ಆ ರೋಲಾಗಿ ನಾನು ಅನುಭವಿಸಿ ಇವತ್ತಿನ ತನಕ ಕಲಾದೇವತೆ ಆರಾಧನೆ ಮಾಡ್ಕೊಂಡು ಇವತ್ತಿನ ತನಕ ಸಾರ್ಥಕತೆ ಬಯಸಿದ್ದೀನಿ. ಕೊನೆಗೆ ತುಂಬ ನೋವು ತಿಂದ. ಅದ್ರ ಮೇಲೆ ಇನ್ನೊಂದು ಕಡೆಯಲ್ಲಿ ಅದೇ ಆಗ್ತು. ಇನ್ನೊಂದು ಕಡೆಯಲ್ಲಿ ನಾನು ಬರಲ್ಲ ಅಂತ ಹೇಳಿದರು, ಅದೇ ಅನುಭವ. ಆ ಹೆಸರು ಏನು ಬಂತಂದರೆ ಕಡೆಗೆ ನಾಟಕ ಹುಡುಗಿಯರು ಜಾಸ್ತಿ ಆಯಿತು. ಪರವಾಗಿಲ್ಲ, ಆದರೆ ಒಂದು ಹುಡುಗಿಗೆ ಕೆಟ್ಟ ಹೆಸರು ತರಬಾರ್ದು. ಚಂದ್ರಕಲಾ ಮೋಸ ಮಾಡ್ತಾಳೆ, ಅವಳು ಬರೋದಿಲ್ಲ, ನಾಟಕ ವಹಿಸ್ಕೊಳ್ತಾಳೆ, ಲೇಟಾಗಿ ಬರ್ತಾಳೆ. ತಪ್ಪು ಇನ್ನೊಬ್ರದ್ದಾಗಿರುತ್ತೆ, ಹೊಣೆ ನಾವಾಗಿರುತ್ತೆ. ಹೇಗಂತ ಕೇಳ್ತೀರಾ? ಅಲ್ಲಿ ಬೇಗ ಸ್ಟಾರ್ಟ್ ಮಾಡ್ತೀನಂತ ಬರೋಲ್ಲ ಅಂದರು ಒತ್ತಾಯಪೂರ್ಣಕವಾಗಿ ನಮ್ಮನ್ನು ಕರೆಸಿರ್ತಾರೆ, ಲೇಟ್ ಸ್ಟಾರ್ಟ್ ಮಾಡಿ. ಆಮೇಲೆ ಹೋಗ್ತಾ 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 ಒಂದೇ ಡ್ರಾಮಾ ವಹಿಸ್ಕೊಳ್ಳೋದು, ಕಷ್ಟಕ್ಕೆ ವಹಿಸ್ಕೊಳ್ತಿದ್ದೆ. ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರಲ್ಲ. ಆ ಕಷ್ಟದಿಂದ ಇವತ್ತಿಗಿಲ್ಲಿ ಕೂತಿದ್ದೀನಿ, ನಿಜ. ಹಾಗೆ ಡ್ರಾಮಾ ಅಂದ ಕೂಡಲೇ ನಾಟಕದ ಪೊಣ್ಣು ತುಳುವಲ್ಲಿ ನಾಟಕದವಳು ಅವಳು ಯಾವ ಟೈಮಿಗೆ ಬರ್ತಾಳೆ, ಯಾವ ಟೈಮಿಗೆ ಹೋಗ್ತಾಳೆ, ಯಾರ ಜೊತೆನೂ ಬರ್ತಾಳೆ. ಬಟ್ ಊರಲ್ಲಿ ಹೊರಗೆ ಬಂದರೆ ಒಂಥರ ಆ ಭಾವನೆಗಳೇ ಚೇಂಜ್ ಇರ್ತಿತ್ತು. ಆವಾಗ ಒಂದು ಹುಡುಗಿ ಹೇಳಬೇಕು, ಯಾಕಂದರೆ ಆ ಫೀಲ್ ಹೇಳ್ಕೊಳ್ದಿದ್ರೆ ಹೊಟ್ಟೆಯಲ್ಲಿ ಇದ್ಕೊಂಡು ಅದು ನಾನು ಅನುಭವಿಸೋದು ಈವಾಗಿನ ಜನ್ರೇಷನಲ್ಲಿ ಯಾರು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಕಾಲ್ ಬರ್ತಿತ್ತು, ಬ್ಲ್ಯಾಂಕ್ ಕಾಲು, ನಾಟಕದ ಹುಡುಗಿಯರಿಗೆ. ಹಾಂ, ಅದಕ್ಕೆ ಒಂದೇ ಮಾತು ಹೇಳ್ತಿದ್ದೆ, ನಾ ಬಡವಳಾಗಲಿಕ್ಕೆ ಸಾಕು. ಸರಿ, ನನ್ನ ಅಕೌಂಟ್ ಒಂದು ಬ್ಯಾಂಕಲ್ಲಿ ಅಕೌಂಟ್ ಅಂತ ಇಲ್ಲ. ಅವಾಗ ಅಕೌಂಟ್ ಇಲ್ಲ, ಫೋನ್ ಇಲ್ಲ, ಬೇರೆ ಮನೆಗೆ ಫೋನ್ ಬರಬೇಕು. ಬೇರೆ ಮನೆಯವರು ಅದು ಬೈಕೊಂಡು ನಿಂಗೆ ಫೋನ್ ಬಂದಿದೆ ನೋಡಿ ನಾಟಕದ, ಆ ಥರದ್ದು ಕಾಲ. ಆ ಟೈಮಲ್ಲಿ ಆ ಹುಡುಗಿಯನ್ನು ನೋಡೋ ರೀತಿನೂ ಚೇಂಜ್ ಇತ್ತು. ಆಯಿತು, ಅಲ್ಲಿಂದ ನನ್ನ ಪಯಣ ಮುಂದುವರೆದ ಮೇಲೆ ಹೀಗೆ ಇವತ್ತು ಸಿಗೋಕ್ಕಿಂತ ಮುಂಚೆ ನನಗೊಂದು ಪ್ರಪೋಸಲ್ ಸೆಟ್ ಆಗಿತ್ತು, ಮದುವೆದು. ನಮ್ಮ ಫ್ಯಾಮಿಲಿಯಲ್ಲಿ ಹೇಳ್ತಿದ್ರು, ನನ್ನ ಅಣ್ಣ ಅಂದರೆ ಮನೆಯವರು ಅಂದರೆ ಸಪೋರ್ಟು. ನನ್ನ ತಂದೆ ಹೋದ್ಮೇಲೆ ಇದೆಲ್ಲ ಕತೆ. ನನ್ನ ತಂದೆ ಇರೋ ತನಕ ಯಾರು ನನ್ನ ವಿಷಯ ಮಾತಾಡಲಿಕ್ಕೆ ಬರ್ತಿರ್ಲಿಲ್ಲ. ಆ ವರ್ಷ 1 ವರ್ಷ ತಂದೆ ಬಿಡ್ತೂ ಇರಲಿಲ್ಲ. ಬೇಕಾದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಎಳಿತಿದ್ರು. ಆ ಥರದ್ದು ತಂದೆ, ಜೋರಂದರೆ ಜೋರೆ, ಮಗಳಂದರೆ ಮಗಳೇ. ಹೀಗೆ ಪ್ರಪೋಸಲ್ ಆಯಿತು. ಪ್ರಪೋಸಲ್ ಆದಮೇಲೆ ನನ್ನ ಅಣ್ಣನಿಗೂ ಟಾರ್ಚರ್ ಇತ್ತು. ಅವನು ಕೆಲಸದಿಂದ ಬರುವಾಗ, ಅಲ್ಲ ಮಾರಯ್ಯ ನಿನ್ನ ತಂಗಿ ಅವ್ರ ಜೊತೆ ಬರ್ತಾಳೆ, ಇವ್ರ ಜೊತೆ ಬರ್ತಾಳೆ ಅಂತ. ನನ್ನ ಅಣ್ಣ ಪ್ರಯತ್ನ, ಯಾಕಂದರೆ ನನ್ನ ತಂಗಿಗೂ ಒಂದು ಮದುವೆ ಆಗಲಿ ಅಂತ ಹೇಳೋ ಮಾತಿಗೆ ನಮ್ಮ ತಾಯಿಗೂ ಏನು ಮಾಡುವ ಸಾಧ್ಯತೆ ಇಲ್ಲ. ಅಣ್ಣ ತಂಗಿಗೆ ಮಾತುಕತೆಯೂ ಸ್ವಲ್ಪ ಅಷ್ಟೇ ಇತ್ತು. ಯಾಕಂದರೆ ನಾನು ಹೇಳಿದ್ದು ಕೇಳ್ತೆ, ಯಾಕಂದರೆ ಒಂದು ಹೆಜ್ಜೆ ಇಟ್ಟಾಗಿದೆ. ನನ್ನ ತಂದೆ ಹೆಸರು ನಾನು ಮಾಡಲೇಬೇಕು ಅನ್ನೋ ಹಠ. ಕೇಳ್ತಿರ್ಲಿಲ್ಲ, ಮನೆಯವ್ರ ಮಾತು ಕೇಳ್ತಿದ್ದೆ. ಮನೆಯವ್ರ ಮಾತು ಯಾಕೆ ಕೇಳ್ತಿರ್ಲಿಲ್ಲ ಅಂತೆ, ಮನೆಯವರೇ ನಂಬಿದ ಮೇಲೆ ಊರಿನವ್ರು ಹೇಗೆ ನಂಬ್ತಾರೆ ಅನ್ನೋ ಹಠ ಇಟ್ಕೊಂಡೆ. ಏನೋ ಯುದ್ಧ ಅಂತಾರಲ್ಲ, ಅಣ್ಣ ತಂಗಿಗೆ ಆ ಯುದ್ಧ ನಡೀತಿತ್ತು. ತಾಯಿ ಇಲ್ಲೇ ಇದ್ದಾರೆ. ರಾತ್ರಿ ಹೋದಾಗ ಎಲ್ಲರೂ ಮಲಗ್ತಿದ್ರು. ಊಟ ಮಾಡದೆ ಮಲಗ್ತಿದ್ದೆ ನಾನು, ಯಾಕಂದರೆ ಯಾರೂ ಇಲ್ಲ ಊಟ ಮಾಡಲಿಕ್ಕೆ. ನಡುರಾತ್ರಿಯಲ್ಲಿ ಎಲ್ಲ ಮಲಗ್ತಿದ್ದು, ಲೈಟ್ ಆಫ್ ಆಗ್ತಿತ್ತು ಮನೆಯಲ್ಲಿ. ಯಾಕಂದರೆ ಅಂದರೆ ನಾನು ಡ್ರಾಮಾದಿಂದ ರಾತ್ರಿ ಬರ್ತಿದ್ದೆ, ಅಯ್ಯೋ ಎಲ್ಲ ಮಲಗಿದಾರಲ್ಲ, ಉಪವಾಸ ಮಲಗ್ತಿದ್ದೆ. ಕೆಲವು ಡ್ರಾಮಾದಲ್ಲಿ ಊಟ ಇರ್ತಿತ್ತೋ ಇಲ್ಲೋ ಆ ಟೈಮಲ್ಲಿ. ಊಟ ಮಾಡಿದ್ದು ಉಂಟು, ಮಾಡದಿದ್ದು ಉಂಟು, ಉಪವಾಸ ಆ್ಯಕ್ಟಿಂಗ್ ಮಾಡಿದ್ದು ಉಂಟು ಹೊಟ್ಟೆಗೆಲ್ಲದೆ. ಆ ಟೈಮಲ್ಲಿ ನನ್ನ ಅಣ್ಣನೂ ಸ್ವಲ್ಪ ವಿರೋಧವಾಗಿ ಇದ್ದ. ಯಾಕೆಂದರೆ ಅವನಿಗೆ ಇಷ್ಟ ಇರಲಿಲ್ಲ. ನಾನು ಕೆಲವೊಮ್ಮೆ ಹೊರಗೆ ಕೂತಿದ್ದು ಇತ್ತು. ಅಂದರೆ ತುಂಬ ಹೊತ್ತು ನಂತರ ಬಾಗಿಲು ತೆಗೆದಿದ್ದಿದೆ. ಅದಂದರೆ ತಪ್ಪು ಮನೆಯವ್ರದ್ದು ಅಂತ ಹೇಳೋದಿಲ್ಲ. ಯಾಕಂದರೆ ಅವನಿಗೆ ಚುಚ್ಚು ಮಾತಾಗ್ತಿತ್ತು. ನಿನ್ನ ತಂಗಿ ಅವಳು ಅಲ್ಲ ಮಾರಾಯ, ನಿನ್ನ ತಂಗಿ ಮದುವೆ ಆದರೆ ಬಾಳ್ತಾಳ, ಗಂಡನ ಜೊತೆ ಬಾಳ್ತಾಳ, ಆ ಥರ ಮಾತು ಮಾಡ್ತಿತ್ತು.
ಆ ಥರ ಮಾತು ಬರ್ತಿತ್ತು. ಹೀಗೆ ಆಯಿತು ಪ್ರಪೋಸಲ್ ಅಂದರೆ ನಮ್ಮ ಕಾಸ್ಟ್ ಅವರು ಪ್ರಪೋಸಲ್ ಅಂದರೆ ಒಂದು ಹುಡುಗ ಕೊಡಲಿಕ್ಕೂ ನನಗೆ ಡೌಟ್ ಪಡ್ತಿದ್ರು. ಇವಾಗ ನನ್ನ ಫ್ಯಾಮಿಲಿ ಅವಳು ಇವಾಗ ಕರೆಕ್ಟ್ ಒಂದು ಪೊಸಿಷನ್ ಬರುವಾಗ ನನ್ನ ಫ್ಯಾಮಿಲಿ ಅವಳು, ನನಗೆ ಹಾಗೆ ಆಗಬೇಕು, ನನ್ನ ತಂಗಿ ಆಗಬೇಕು, ನನ್ನ ಅದಾಗಬೇಕು ಈ ಟೈಮಲ್ಲಿ ಆ ಟೈಮಲ್ಲಿ ಹಾಗೆ ಆಯಿತು. ಅದಾಯಿತು, ಒಂದು ಪ್ರಪೋಸಲ್ ಬಂತು ಹೀಗೆ ಇಂಟರ್ ಕಾಸ್ಟ್. ಇಷ್ಟಪಟ್ಟು ಆ ಹುಡುಗ ನನ್ನನ್ನು ಮದುವೆ ಆಗಬೇಕು ಅಂತ ಬಂದಿತ್ತ. ಎಲ್ಲೋ ಒಂದು ಕಡೆ ಚುಚ್ಚು ಮಾತು ಹೇಳಿಕೊಟ್ಟದ್ದಂದರೆ ಹೀಗೆ ಅವಳು ಹಾಗೆ ಹೀಗೆ ಅಂತ ಆ ಪ್ರಪೋಸಲ್ ತಪ್ಪಿ ಹೋದಾಗ ನನಗೆಲ್ಲೋ ಒಂದು ಕಡೆ ಏನೋ ಅಂತಾರಲ್ಲ ಮೆಂಟಲ್ ವೀಕ್ ಆಯಿತು. ಯಾಕಂದರೆ ಇಡೀ ಮದುವೆಗೆ 1 ತಿಂಗಳಲ್ಲಿ ಮದುವೆ ಸೆಟ್ ಆಗಿತ್ತು. ನನ್ನ ಅಣ್ಣನ ಹತ್ರ ಹೋಗಿ 3 ಅಣ್ಣನವ್ರ ಹತ್ರ ಮಾತಾಡಿ 1 ತಿಂಗಳಲ್ಲಿ ಮದುವೆ ಅಂತ ಆಗಿ ನೆಕ್ಸ್ಟ್ ಮದುವೆ ಊರಿನವರಿಗೆಲ್ಲ ಗೊತ್ತಾಗಿತ್ತು ಈ ಹುಡುಗ ಮದುವೆ ಆಗೋನು ಅಂತ. ಮೆಂಟಲ್ ಅಪ್ಸೆಟ್ ಅಂದರೆ ಎಲ್ಲೋ ಒಂದು ಕಡೆ ಕಣ್ಣಲ್ಲಿ ಇವತ್ತಿಗೂ ಆ ಫೀಲು ಯಾವ ಹೆಣ್ಣಿಗೂ ಬರಬಾರ್ದು. ಅವನ ಮನೆಯವರು ಸ್ವಲ್ಪ ಆಟ ಆಡಿದರು, ನಮ್ಮ ಡ್ರಾಮಾ ಫೀಲ್ಡಲ್ಲಿ ಕೆಲವರು ಆಟ ಆಡಿದರು. ಬಟ್ ನಾನೀಗ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಹಣೆ ಬರದಲ್ಲಿ ದೇವರು ಒಳ್ಳೆ ವ್ಯಕ್ತಿಯನ್ನು ನನಗೆ ಕಾದಿರಿಸಿದ್ದಾರೆ. ಯಾಕಂದರೆ ಗಾಡ್ ಗಿಫ್ಟಾಗಿ ಎಲ್ಲೋ ಒಂದು ಕಡೆ ಇಟ್ಟಿದ್ರು, ಕೊಟ್ಟರು. ಇವಾಗ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ನೋವು ಅನುಭವಿಸೋದನ್ನು ಹೇಳ್ಕೊಳ್ಬೇಕು. ಮುಂದೆ ಯಾರಿಗೆ ಗೊತ್ತಾಗ್ತದೆ ಈ ನೋವು? ಯಾರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಈಗಿನ ಜನ್ರೇಷನಲ್ಲಿ ಯಾವ ಹುಡುಗಿಯರಿಗೆ ನೋವು ಅಂತ ಇರೋದಿಲ್ಲ. ಯಾಕಂದರೆ ಬಿಡಲಿಕ್ಕೆ ವೆಹಿಕಲ್ ಇದೆ, ಸಪೋರ್ಟಿಂಗ್ ಇದೆ, ಹೋಗಿ ಬರೋದು ತುಂಬ ಕಷ್ಟ. ಯಾರ ಹತ್ರ ನೀವು ಹೇಳ್ತೀರ ಒಂದು ನಾಟಕಕ್ಕೆ ಹೋದರೆ ಅಲ್ಲಿ ರಂದೋದೇ ಜಾಸ್ತಿ. ಅಂದರೆ ಯಾರು ಬಿಡ್ತಾರೆ ಮನೆಗೆ? ಸಪೋರ್ಟಿಂಗ್ ಇಲ್ಲ. ನಾಟಕ ಆ ಸರೌಂಡಿಯಲ್ಲಿ ಖುಷಿ, ಮನೆ ಬರೋಗ ಜೈಲು ಅಂತ ಕಾಣ್ತಾ ಇತ್ತು. ನೋವು, ಚುಚ್ಚು ಮಾತು ಆ ಥರ ಕಾಣ್ತಿತ್ತು. ಇದರಲ್ಲಿ ನಾನು ಬೇಡ, ನಾಟಕ ಬೇಡ, ಇನ್ನು ನಾನು ಮಾಡಲ್ಲ ಅಂತ ಮನೆಯೊಳಗೆ ಕೂತೆ. ತುಂಬ ನೋವು ಆಗ್ತಿತ್ತು, ತುಂಬ ಬೇಜಾರಾಗ್ತಿತ್ತು. ಆವಾಗ ವಾಸು ಮಾಸ್ಟರ್ ಪುನಃ ರಿಪೀಟಾಗಿ ಮನೆ ಬಾಗಿಲಿಗೆ ಬಂದು ಒಂದೇ ಮಾತು ಹೇಳಿದ್ರು, ನೀನೀಗ ಅಳುತ್ತಾ ಯಾರು ಜನ ಗಿಚ್ಚೆ ಕಟ್ಟಿದ್ರು ಹೇಳ್ತಾರೆ, ಕೆಡ್ತಿದ್ರು ಹೇಳ್ತಾರೆ, ಏನಾದರೂ ಹೇಳ್ತಾರೆ, ಆಗದಿದ್ರು ಹೇಳ್ತಾರೆ. ನೀನೀಗ 4 ಗೋಡೆ ಮಧ್ಯೆ ಕೂತಿ ಏನು ಸಾಧಿಸ್ತೀಯ? ನಿಂಗೊಂದು ಹೆಸರು ಬಂದಿದೆ, ನೀನು ಕಾಂಪಿಟೇಷನಲ್ಲಿ ವಿನ್ ಆಗ್ತಾ ಬಂದಿದ್ದೀಯ, ಮುಂದುವರ್ಸು, ಒಂದು ಹೆಜ್ಜೆ ಮುಂದಿಡು, ಭಯ ಪಡಬೇಡ. ಆ ದಿವಸ ಇಟ್ಟ ಹೆಜ್ಜೆ ಇವತ್ತಿನವರೆಗೂ ಆ ಹೆಜ್ಜೆ ನೀಡ್ತಾ ಇವತ್ತಿಗೆ ಒಂದು ಹೆಸರು ಗಳಿಸಿ ಕೂತಿದ್ದೀನಿ. ಪಾಕೆಟಲ್ಲಿ 150 ರೂಪಾಯಿ ಪೇಮೆಂಟ್ ತಗೊಂಡು, ಕೆಲವಲ್ಲಿ ಪೇಮೆಂಟು ಕೊಡದೆ, ಊಟ ಇಲ್ಲ. ತುಂಬ ಅಂದರೆ ಆ ಟೈಮ್ ಎಣಿಸುವಾಗ ಈ ಟೈಮ್ ತುಂಬ ವ್ಯತ್ಯಾಸ, ಕಷ್ಟ. 23 ವರ್ಷ ಫೀಲ್ಡಲ್ಲಿ, ರಂಗಭೂಮಿ ಫೀಲ್ಡಲ್ಲಿ. ರಂಗಭೂಮಿ 2000 ಎಂಡಿಗೆ ನಾನು ತಂದೆ ಸಾಯೋ ಹೊತ್ತಿಗೆ ನಾನು ರಂಗಭೂಮಿ ಪ್ರವೇಶ ಮಾಡಿದೆ. ಅಲ್ಲೇ ಆವಾಗ ನನಗೆ 15 ವರ್ಷ. ಆ ನಾಟಕಕ್ಕೆ ಅಂಥದ್ದೇ ಒಂದು ಏಜ್ ಹುಡುಗಿ ಬೇಕಿತ್ತು. 65 ವರ್ಷದ ಮುದುಕನಿಗೆ 15 ವರ್ಷದ ಹೆಂಡತಿ. ಆ ನಾಟಕದ ಕಥೆನೇ ಹಾಗೆ. ಆ ಟೈಮಲ್ಲಿ ನಾನು ಹೆದರ್ಕೊಂಡು, ನನಗೆ ಅಲ್ಲಿ ಅಂದರೆ ಅಷ್ಟು ಸ್ಟ್ರಿಕ್ಟ್ ಇತ್ತು, ಸ್ಕ್ರಿಪ್ಟ್ ಕೊಡ್ತಿರಲಿಲ್ಲ. ಬಾಯ್ಪಟ್ಟ ನಾವು ಏನು ಕಲಿಸಿದ್ದಾರೆ ಅದನ್ನು ನೆನ್ಪಿಟ್ಕೊಂಡು ಮರುದಿವಸ ಹೋಗಿ ಮಾಡಬೇಕಿತ್ತು. ಸ್ಕ್ರಿಪ್ಟ್ ಇರ್ತಿರಲಿಲ್ಲ, ಮತ್ತು ಫೋನ್ ಇಲ್ಲ, ಮತ್ತು ಡೈರೆಕ್ಷನ್ ಅಂದರೆ ಅಂಥ ಡೈರೆಕ್ಷನ್. 3 ಹುಡುಗಿಯರು ಅದನ್ನು ನೋಡಿ ಕಷ್ಟಪಟ್ಟು 25 ಜನ ಇದ್ದರು. ಒಂದು ಕನಸು ಕಾಣಲಿಕ್ಕೆ ನಂಗೆ ಬರ್ತಿರ್ಲಿಲ್ಲ. ಅಂದರೆ ಈ ಕುದುರೆ ರಾಜನದ ಕನಸು ಕಾಣಬೇಕಿತ್ತು. ಹಾಗೆ ಬೈಯೋದಂದರೆ ಎಷ್ಟು ಜನ ಇದ್ದಾರಂತೆ. ಅದನ್ನು ನನಗೆ ಹೀಗೆ ಕಾಣ್ದೆ, ಏನು ಸುಮ್ಮನೆ ಕೂತಿದ್ದೆ ಯಾಕೆ ಹೇಳ್ತಾಯಿದ್ರು. ಏನಿಲ್ಲ, ನನಗೆ ಅದು ಬರಲೆ ಸರಿ, ಹಾಗಾದರೆ ನಾಳೆ ಯಾವ ಹೀಗೆ ಆ ಥರದ್ದೊಂದು ಭಾವನೆ ಮಾಡ್ಕೊಂಡು ಬಾ ಅಂತ ಹೇಳ್ತಿದ್ರು. ಆ ಥರ ಪನಿಷ್ಮೆಂಟ್ ಅಂದರೆ ಆ ದಿವಸ ಹೊಡ್ತಾ ಬೈಗುಳ ತಿಂದಕ್ಕೆ ಈ ದಿವಸ ನಾನು ಪರಿಪೂರ್ಣ ಅಂತ ಎಲ್ಲ ಇನ್ನೂ ಕಲಿಯೋದಿದೆ. ಮಗು ಹತ್ರನೂ ಕಲಿಯೋದು ಇನ್ನೂ ಇದೆ ನನಗೆ. ಇನ್ನೂ ಕಲ್ತಾಗಲಿಲ್ಲ, ನನ್ನ ಸಾಧನೆ ಇನ್ನೂ ಮುಗಿಲಿಲ್ಲ. ಇವಾಗ ಒಂದು ಕಲಾವಿದೆಯಾಗಿ ರೂಪುಕೊಳ್ಳಲಿಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟು ಹೆಜ್ಜೆ ಇಟ್ಟು ಇವತ್ತು ಇಲ್ಲಿ ಕೂತಿದೆ. ಇನ್ನೊಂದು ಹೇಳಬೇಕಂದ್ರೆ ದೇವರ ದಯೆ ಬೇಕೇ ಬೇಕು. ಆವತ್ತಿಂದ ಇವತ್ತಿನ ತನಕ ನನಗೆ ಹಿಂದೆ ಮುಂದೆ ರಕ್ಷಣೆಯಾಗಿ ನಿಂತಿದ್ದು ನನ್ನ ದೇವರೇ ಅಂತ ಹೇಳ್ಬೋದು. ನನ್ನ ಗ್ರಾಮ ದೇವತೆ
ಜೋಡಮ್ಮ ಅಂಗೈಯಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಯಾವತ್ತೂ ಅವ್ರ ಹತ್ರ ಕೇಳ್ಕೊಳ್ಳೋದಂದೆ, ಅಂಗೈಯಲ್ಲಿ ಇಟ್ಕೊಂಡಿದ್ದೀರಿ ಯಾವತ್ತೂ ಬೀಳಿಸ್ಬೇಡಿ, ಮಿಡ್ಲಲ್ಲಿ ಇಟ್ಕೊಳ್ಳಿ, ಮೇಲೆ ಹೋಗಬೇಕು, ನನ್ನ ಅಪ್ಪ ಹೋಗಬೇಕು, ಸ್ಟಾರ್ ಆ ಥರದ್ದೇನಿಲ್ಲ. ನಾನು ಕಲಾವಿದರಾಗಿ ರಂಗಭೂಮಿಯಲ್ಲಿ ಏನು ಸೇವೆ ಸಲ್ಲಿಸಬೇಕು, ನನ್ನ ಉಸಿರ ತನಕ ಸೇವೆ ಸಲ್ಲಿಸಬೇಕು ಅನ್ನೋ ಆಸೆ. ರಾತ್ರಿ ಎಂತದ ನೋಡಿ ಹೆದರಿದ್ದು ಮರಸ ಎಂತ ನೋಡಿದಿ? ನನ್ನನ್ನೇ ಅದು ನಾನೇ ಅಂತ ಹೇಳಿದ್ರು ಅರ್ಥವೇ ಆಗೋದಿಲ್ಲ. 23 ವರ್ಷ ಹೌದು. ಆದ್ರೆ 23 ವರ್ಷದಲ್ಲಿ ನನಗೆ ಆಧಾರ ಸ್ತಂಭ ಅಂತ ಇರ್ಲಿಲ್ಲ. ಅಂದ್ರೆ ಮುಂದೆ ಕಳಿಸುವವರೊಬ್ರು, ಬೆನ್ನಲ್ಲಿ ಪುಷ್ ಮಾಡೋರೊಬ್ರು ಬೇಕಿತ್ತು, ಅದು ಇರ್ಲಿಲ್ಲ. ಮದುವೆ ಆದ್ಮೇಲೆ ಇವ್ರು ಸ್ವಲ್ಪ ಮಾಡಿದ್ರು. ಆಮೇಲೆ ಉಳಿದವರು ಕಂಡಂತೆ ರಿಕ್ಕಿ, ಬಿಲಿಂಡರ್, ಕಟಕ, ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದು ನಾನು ಕ್ಯಾಮರಾ ಫೇಸ್ ಮಾಡಿದ್ದು ಸರಸಮ್ಮನ ಸಮಾಧಿ ಅಂತ. ಅದರಲ್ಲಿ ಭಾಗೀರಥಿ ರೋಲ್ ಮಾಡಿದ್ದೆ. ಆವಾಗ ನನಗೆ ಚಿಕ್ಕ ವಯಸ್ಸು 8. ನಾನೇ ಆ ರೋಲ್ ಆರ್ ನಾಗೇಶ್ ಅವರು ಜೊತೆ ವರ್ಕ್ ಮಾಡಿದ್ದು. ಯಲ್ಲಾಪುರದಲ್ಲಿ 15 ದಿವಸ ಕಾಡೊಳಗೆ ಶೂಟಿಂಗ್. ತಾಯಿಯನ್ನು ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಫಸ್ಟ್ ಕ್ಯಾಮರಾ ಫೇಸ್ ಮಾಡುವಾಗ ಅವರು ಬೈಗುಳ ಅಂದರೆ ಅಷ್ಟ ಬೈಗುಳ. ಓಹ್ ಎಂಥ ಬೈಗುಳ ಅಂತೀರ. ಏನು ನಿಂಗೆ ಆ್ಯಕ್ಟಿಂಗ್ ಬರೋಲ್ಲ, ಹೋಗು ಹೆಣ ಹೊರ್ಲಿಕ್ಕೆ ಹೋಗು, ಹೋಗು ಗೊಬ್ಬರ ಹೊರ್ಲಿಕ್ಕೆ ಹೋಗು, ಇಲ್ಲ ನೀರು ಬೀಳ ಸಾಯ ಅಂತ ವರ್ಡ್ಸು ಅಂಥದ್ದೇ. ನಾನು ಚಿಕ್ಕವಳು ಗಡ ಗಡ ಗಡ. ಧರ್ಮೇಂದ್ರ ಸರ್, ಲಕ್ಷ್ಮಿ, ಮತ್ತು ಇವಾಗ ಧರ್ಮೇಂದ್ರ ಸರ್ ವೈಫ್ ಇದ್ದಾರಲ್ಲ ಅವರು, ಲಕ್ಷ್ಮೀ ನಾಡಗೌಡ, ಮತ್ತು ತುಂಬ ಜನ ಇದ್ದರು, ಗೋಪಿನಾಥ್, ತುಂಬ ಜನ ಒಳ್ಳೆ ಆ್ಯಕ್ಟರ್ ಅವರೆಲ್ಲ ಅದರಲ್ಲಿದ್ದರು. ನಾನು ಚಿಕ್ಕವಳು. ಫಸ್ಟು ನನಗೆ ಅದು ಎಷ್ಟು ವರ್ಷದಿಂದ 10-15 ಆವಾಗ ನನಗೆ 16 ವರ್ಷ. ಕಣ್ಣಲ್ಲಿ ನೀರು ತುಂಬ್ಕೊಂಡು ಕ್ಯಾಮರಾ. ಒಳ್ಳೆ ಪಾತ್ರ. ಅದು ಗಣಪತಿ ಹೆಗಡೆ, ನೀನಾಸಂಬ್ರ ಅವರು ಹಸ್ಬೆಂಡ್ ರೋಲ್ ಹಾಕಿದ್ದು. ಒಳ್ಳೆ ಪಾತ್ರ ಕೊಟ್ಟಿದ್ರು. ಫೋಟೋಶೂಟ್ ಮಾಡಿದ್ರು ಫಸ್ಟಿಗೆ, ಓಕೆ ಅಂತಾಯ್ತು. ಅದರಲ್ಲಿ ನಾನು ಸೀರಿಯಲಲ್ಲಿ ಬಂದೆ ಚಂದನದಲ್ಲಿ. ಆದಮೇಲೆ ಅವರವರ ಸುಖ ದುಃಖ ಅವರವರಿಗೆ ಸೀರಿಯಲು, ಅವ್ರದ್ದು ಡೈರೆಕ್ಟರ್ ಹೆಸರು ಗೊತ್ತಿಲ್ಲ ಅದು. ಆದಮೇಲೆ ಯಾಕೆ ಹೀಗೆ ನಮ್ಮ ನಡುವೆ ರಮೇಶ್ ಬೇಗರ್ ಅವ್ರದ್ದು, ಅದು ಸುವರ್ಣದಲ್ಲಿ ಬಂತು. 2 ಚಂದನದಲ್ಲಿ. ಮತ್ತೆ ಈ ನಮ್ಮ ಉಡುಪಿ ಹಳ್ಳಿ ಮನೆ, ಮರಣ ಬಲೆ, ಜೀವ, ಹಾಗೆ ತುಂಬ. ಮತ್ತು ಶಾರ್ಟ್ ಮೂವಿ ಕಾರಂತರಾಜ್ಯರಿಗೊಂದು ಪತ್ರ, ಮಾಯದ ಜಿಂಕೆ. ಮತ್ತು ನಾನು ಫಿಲ್ಮಿಗೆ ಇದಾಗಿದ್ದಂತೆ ಮಾಯದ ಜಿಂಕೆ ಒಂದು ಫಿಲ್ಮ್ ಆಗಿತ್ತು ಆವಾಗ ಅಲ್ಲಿ. ಮತ್ತು ಉಳಿದವರು ಕಂಡಂತೆ ರಕ್ಷಿ ಶೆಟ್ಟಿ, ಮೀನು, ತಾರಾ ಮೇಡಮ್ ಜೊತೆ ಮೀನು ಮಾರ್ತಾ ಕುದುರೆ ಅಂತ ಹೇಳ್ತಾರೆ ನೋಡಿ ಬಸ್ಸಲ್ಲೇ, ನಾನೇ. ಎಂತಕ್ಕ ಲೆಕ್ಕ ತಪ್ಪು ನೋಡಿ, ಲೆಕ್ಕ ಎಂತಕ್ ಮಾಡ್ತಿದ್ಯಾ? ಪಾಲ್ ಮಾಡೋದು ಬೇಡವಾ? ಕಾಂಟ್ಯಾಕ್ಟ್ ಹೇಗೆ ಸಿಕ್ತಂದ್ರೆ ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ನಾನು ಹೀಗೆ ಮೂಡುಬಿದ್ರೆಯಲ್ಲಿ ನಾಟಕ ಮಾಡ್ತಿದ್ದೆ, ಮೂಡುಬಿದ್ರೆ ಉಜಿರೆ ಆಚೆ, ಹೀಗೆ ಲೋಕಲ್ ನಾಟಕಕ್ಕೆ ನನಗೆ ಸ್ಕ್ರಿಪ್ಟ್ ಒಂದು ಬಸ್ಸಿಗೆ ಹಾಕ್ತಿದ್ರು. ಆ ಸ್ಕ್ರಿಪ್ಟನ್ನು ಓದ್ಕೊಂಡು ಒಂದು ಪ್ರಾಕ್ಟೀಸಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಇವತ್ತಿಗೂ ಪಡೀಲ್ ಸರ್ ಇದ್ದಾರಲ್ಲ, ನವಿಲ್ ಪಡೀಲು, ಅವರ ನಾಟಕ, ಅವರ ಟೀಮಲ್ಲಿ ಶೋಭಾ ಶೆಟ್ಟಿಗೆ ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಆಯಿತು. ನೆಕ್ಸ್ಟು ವಿದ್ಯಾ, ಯಾರಿಗೂ ಜ್ವರ ಏನು. 1 ಅವರಲ್ಲಿ ನನಗೆ ಕಾಲ್ ಮಾಡಿ, ದಿನೇಶ್ ಅವ್ರು ನಂಗೆ ಕಾಂಟ್ಯಾಕ್ಟ್ ಇದ್ದರು, ಒಂದು ನಾಟಕದಲ್ಲಿ ಔಟ್ ಟಚ್ ಇತ್ತು. ಚಕಲ ಈ ಥರ ಪ್ರಾಬ್ಲಮ್ಮು, ಅಂದರೆ ಯಾರನ್ನು ಕರಿ, ನಿನ್ನ ಮೇಲೆ ನಂಬಿಕೆ ಬರ್ತೀಯ. ಆದರೂ ಎಲ್ಲೋ ಒಂದು ಕಡೆ ನನ್ನ ಕಾನ್ಫಿಡೆಂಟ್ ಅಲ್ಲ, ದೇವ್ರ ಮೇಲೆ ನಂಬಿಕೆ, ನನ್ನ ಪ್ರಯತ್ನ ಮಾಡ್ತೀನಿ. ಹೋಗಿ ಅವ್ರು ಹೇಳಿಕೊಟ್ಟು ಮೂಮೆಂಟ್ ಎಲ್ಲ ನೋಡಿದೆ. ಅವರ ಜೊತೆ ಬೆಂಗಳೂರು ಶೋ, 4 ಶೋ, ಪೊರ್ಲುದಾಯಿ, ಆಪಿನವಡು, ಗಂಗನ ಗಮ್ಮತ್ತು ಶೋ ಮಾಡಿ ರಿಟರ್ನ್. ಕಾಮಿಡಿ ಅಲ್ಲ, ಅದರಲ್ಲಿ ಟ್ರ್ಯಾಜಿಡಿ. ಶೋಭಾ ಶೆಟ್ಟಿ ಅವರೆಲ್ಲ ಟ್ರ್ಯಾಜಿಡಿ ಮಾಡಿದ ಆ ರೋಲು ಮಾಡಿ, ಅವರಿಲ್ಲ ಅನ್ನೋ ಪ್ಲೇಸನ್ನು ನಾನು ತುಂಬಿಬಿಟ್ಟು ಬಂದೆ. ಇವತ್ತಿಗೂ ಪಡೀಲ್ ಸರ್ ಎಲ್ಲಾದರೂ ಸಿಕ್ಕಿದ್ರೆ ಖುಷಿಯಲ್ಲಿ ನನ್ನ ತಂಗಿ ನನಗೆ ಹೆಲ್ಪ್ ಮಾಡಿದೆ ಅಂತ ಹಗ್ ಮಾಡಿ ಹೋಗ್ತಾರೆ. ಇವತ್ತಿಗೂ ಆ ನೆನಪು. ಮಂಗಳೂರಾಗಲಿ, ಕಾಸರಗೋಡು ಕೃಷ್ಣ ಕಲಾವಿದರು, ಶಾರದಾ ಆರ್ಟ್ಸ್ ಅಂತ, ಅಲ್ಲಿಗೂ ಕಾಂಪಿಟೇಷನಿಗೆ, ಅಲ್ಲಿ ನಾಟಕಕ್ಕೂ ಹೋಗ್ತಿದ್ದೆ. ಪ್ರತಿಯೊಬ್ಬರು ಎಲ್ಲೇ ಸಿಕ್ಕಿದ್ರು ನನಗೊಂದು ಪ್ರೀತಿಪೂರ್ವಕ ಪ್ರೀತಿ. ಆ ಪ್ರೀತಿ ಅದೇನು ಹೇಳ್ತಾರಲ್ಲ, ಕೋಟಿ ಕೊಟ್ಟರು ಬರೋದಿಲ್ಲ, ಆ ಪ್ರೀತಿ ಸಿಗ್ತಾ ಇದೆ. ಎಲ್ಲೂ ಹೋದರು. ಇನ್ನೊಂದು ಮೊನ್ನೆನೂ ಒಂದು ನಾಟಕ ಇತ್ತು, ಆ ಹುಡುಗಿ ಎಲ್ಲೋ ಟ್ರೈನಿಂಗ್ ಅಂತ ಹೋಗಿಲ್ಲಂತೆ, ಬರ್ತೀರಿ ಹೇಳೋದು, ಹೋದೆ, ಮಾಡಿದೆ.
ನಾಗಮಂಡಲ ಅಂತ ರಂಗಭೂಮಿ ಬಿಟ್ಟಿದ್ದೆ, ಅಂದರೆ ಪ್ರೊಫೆಷ್ನಲ್ ಆಗಿ ತಗೊಂಡೆ ಅಲ್ಲ. ರಂಗಭೂಮಿಯಲ್ಲಿ ಅಂತ ಪೇಮೆಂಟು ಇಲ್ಲ, ಅದರಲ್ಲಿ ಪೇಮೆಂಟ್ ಅಂದರೆ ನಾವು ಹೀಗೆ ಫ್ರೀಯಾಗಿ ಮಾಡಬೇಕು ಅಂತ, ಅಂದರೆ ಬದುಕು ಪಯಣ ಅದರಲ್ಲಿ ಇದ್ದೇ ಎಲ್ಲ ದುಡಿಬೇಕನ್ನೋ ಒಂದು ಇದಿದೆ. ಹಾಗಾಗಿ ಅಲ್ಲಿ ಸಹ ನಾನು ಆ್ಯಕ್ಟಿವ್ ಇದ್ದೀನಿ. ಯಾಕಂದರೆ ಯಾವುದೇ ಕಾರಣ ಯಾವತ್ತೇ ಕರೀಲಿ ನಾನು ರೆಡಿ. ನಾಗಮಂಡಲ ಅಂತ ಅಲ್ಲಿ ಒಬ್ಬರಿಗೆ ಏನೋ ಪ್ರಾಬ್ಲಮ್ ಆಯಿತು, ಬರಲಿಕ್ಕಾಗಲಿಲ್ಲ. 3 ದಿವಸದಲ್ಲಿ ಮಾಡ್ಬೋದು. ಇವತ್ತಿಗೂ ಹೇಳ್ತಾರೆ ಚಂದ್ರಕಲ, ಅದು ಎಲ್ಲೋ ಒಂದು ಕಡೆ ದೇವ್ರು ಕೊಟ್ಟ ಆಶೀರ್ವಾದ, ನಂದೇನಿಲ್ಲ, ಮಾಡ್ತೀನಿ, ಕಾನ್ಫಿಡೆಂಟಾಗಿ ಮಾಡ್ತೀನಿ. ಈಗ ಕೊಟ್ಟರು ಅರ್ಧ ಗಂಟೆಯಲ್ಲಿ ಮಾಡ್ತೀನಿ ಅನ್ನೋ ಗ್ಯಾರಂಟಿ. ಫುಲ್ಲು ನನ್ನದು ಏನು ಆ್ಯಕ್ಟಿಂಗ್ ಕೊಟ್ಟಿರ್ತಾರೆ ಅದನ್ನು ಮಾಡ್ತೀನಿ. ಈಗ ನೋಡಿ ಹಾಗೆ ಹೋಗ್ತೀನಿ, ಗೊತ್ತಿಲ್ಲ. ಆ ಸ್ಟೇಜಲ್ಲಿ ಬರುತ್ತೆ, ಅದು ದೇವತೆಯ ಆಶೀರ್ವಾದ ಅಂತ ಹೇಳ್ಬೋದು. ಮತ್ತು ನನ್ನದೇನಿಲ್ಲ, ನಾನು ಇಲ್ಲಿದ್ದಾಗ ನಂದೇನಿಲ್ಲ. ಸ್ಟೇಜಿಗೆ ಹೋದಾಗ ನಾನು ಎಲ್ಲಾದರೂ ಏನೇ ತಪ್ಪಿದೆ, ಯಾರೇ ತಪ್ಪಿದ್ರು ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತೀನಿ ಡೈಲಾಗ್. ಅವರು ಏನಾದರೂ ಭಯಪಟ್ಟ ತಪ್ಪಿದ್ರು ಆ ಸ್ಟೋರಿನ ಹೋಗಿ ತಂದು ನಿಲ್ಲಿಸ್ತೀನಿ. ಅದು ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಅದೇ ಹೇಳೋದಲ್ಲ, ಆ ರಂಗಮಂದಿರ ಅದು ದೇವರ ಮಂದಿರ. ಅಲ್ಲಿ ಹೆಜ್ಜೆ ಇಟ್ಟ ನಂತರ ನಾನಾಗಿರೋದಿಲ್ಲ, ಕಲಾವಿದೆಯಾಗಿ ನಂದೇನು ಸಲ್ಲಿಸಬೇಕು ಕರ್ತವ್ಯ ಅದನ್ನು ಸಲ್ಲಿಸ್ತೀನಿ. ಹೊಗಳಿಕೆ ಅಲ್ಲ ನಂದು, ನಿಜ ಹೇಳ್ತೀನಿ. ಇದನ್ನೆಲ್ಲ ಹೇಳೋದು ನಾನು ಇನ್ನೊಬ್ರು ನೋಡಬೇಕು, ನನ್ನನ್ನು ಇದು ಮಾಡಬೇಕು, ಹೊಗಳಿಕೆ ಅಲ್ಲ, ನನ್ನ ಅನುಭವ. ಇನ್ನು ಮುಂದಕ್ಕೂ ಯಾರೂ ಕರೀಲಿ, ಅರ್ಜೆಂಟಾಗಿ ಏನಾದರೂ ಪ್ರಾಬ್ಲಮ್ ನಾನು ರೆಡಿ ಕಲಾವಿದೆಯಾಗಿ. ಏನೇ ಯಾರಿಗೂ ಒಂದು ಸ್ಪಾಟಲ್ಲಿ ಆಗಲಿಲ್ಲ, ಬಾಕಲ್ಲ, ಓಕೆ, ನಾನು ರೆಡಿಯಾಗಿರ್ತೀನಿ. ಕೊಡ್ತಾರೆ. ಅದು ನಾಟಕ ಒಂದು 10 ಗಂಟೆಯಿಂದ ಬೆಳಿಗ್ಗೆ ಒಂದು 2 ಗಂಟೆ ತನಕ, ರಾತ್ರಿ ನೈಟ್ 3 ಗಂಟೆ ಅವರ್ ಶೋ ಇರುತ್ತೆ, ನಾನ್ ಸ್ಟಾಪ್. ನಾಟಕ ಅಂದರೆ ಅದು ನಾನ್ ಸ್ಟಾಪ್, ಫಿಲ್ಮ್ ಅಂದರೆ ಕಟ್. ಅದು ಅನುಭವ. ಅಂದರೆ ನಮಗೆ ಎಲ್ಲೋ ಒಂದು ಕಡೆ ನಾಟಕ ಅಂದರೆ ಸಾಧನೆ ಅಂತ ಹೇಳ್ಬೋದು. ಯಾಕಂತ ಹೇಳ್ತೀರಿ, ಒಂದು ಇಡೀ ನಮ್ಮ ಸ್ಟೋರಿನ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಅಲ್ಲಿ ಆ್ಯಕ್ಟಿಂಗ್ ಮಾಡಬೇಕು. ಆಚೆ ಬರೋಂಗಿಲ್ಲ, ಈಚೆ ಬರೋಂಗಿಲ್ಲ. ಫಿಲ್ಮ್ ಆಗಲ್ಲ, ಒಂದು ಶೂಟ್ ಕಟ್, ಓಕೆ ನೆಕ್ಸ್ಟ್ ಡೈಲಾಗ್ ಕೊಡ್ತಾರೆ. ಅದು ವ್ಯತ್ಯಾಸ, ಆ ಥರದೊಂದು ವ್ಯತ್ಯಾಸ. ಅದು ಹೇಗಂದ್ರೆ ಮೂಡುಬಿದ್ರೆಯಲ್ಲಿ ನಾಟಕ ಆಗ್ತಿತ್ತು. ಮೂಡುಬಿದ್ರೆಯಲ್ಲಿ ನಾಟಕ ಮುಗಿಯೋದಂದ್ರೆ 3-4 ಗಂಟೆ ಬೆಳಗಿನ ಜಾವ. ಅಲ್ಲಿ ಸ್ಟಾರ್ಟ್ ಆಗೋದು 2 ಗಂಟೆ 3 ಗಂಟೆ. ನಿಮ್ಮದು ಉಜಿರೆ, ಮೂಡುಬಿದ್ರೆ, ನಾರಾವಿ, ಅಲ್ಲಿ ಬೆಳ್ತಂಗಡಿ ಒಳಗೆ ಅಲ್ಲ, ತುಂಬ ಒಳಗಡೆ ಅಲ್ಲ, ಹಳ್ಳಿ ಕಾಡು. ಅಲ್ಲಿ 2-2.5 ಗಂಟೆ ಮಕ್ಕಳದ್ದೆಲ್ಲ ಡ್ಯಾನ್ಸ್ ಆಗಿ ಅದು ಇದು ಆಗಿ 2.5 ಗಂಟೆಗೆ ನಾಟಕ. ನಿದ್ದೆ ಈಗ ಮಾಡಿಕೊಂಡೆ. ಚೌತಿಯಲ್ಲಿ ನೀವು 8 ಗಂಟೆ ತನಕ ನಾಟಕ ಇದ್ದಿದ್ದು ಉಂಟು. ಬೆಳಗ್ಗೆ ಕೋಳಿ ಎಲ್ಲ ಕೂತ್ಕೊಂಡು ಹಗಲಾಗ್ತಿತ್ತು. ಚೌತಿಗೆ 3 ನಾಟಕ ಚೌತಿಗೆ. ಕನ್ನಡ ನಾಟಕಗಳು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ ಚೌತಿ ಟೈಮಲ್ಲಿ. ಇದು ಹೀಗೆ ಮೂಡುಬಿದ್ರೆಯಲ್ಲಿ ಹೀಗೆ ನಾನು ನಾಟಕ ಶುರು ಆಗಿರಲಿಲ್ಲ. ಹೀಗೆ ಒಂದು ಕಾಲ್ ಬಂತು. ಯಾವುದು ಕಾಲು ಅಂತ ಅಟೆಂಡ್ ಮಾಡಿದೆ. ಮೇಡಮ್ ಚಂದ್ರಕಲಾ ಅವರಲ್ಲ? ಹೌದು. ಏನಿಲ್ಲ, ರಕ್ಷಿತ್ ಶೆಟ್ಟಿ ಟೀಮ್ ಅಂತ ಹೇಳಿದರು. ರಕ್ಷಿತ್ ಆವಾಗ ಅವರು ಅಷ್ಟು ಫೇಮಸ್ ಆಗಿರಲಿಲ್ಲ. ಯಾಕಂದರೆ ತುಗ್ಲಕ್ಕು ಬಂದ ಮೇಲೆ ನನಗೆ ರಕ್ಷಿತ್ ಶೆಟ್ಟಿ ಅದ್ರ ಮೇಲೆ ರಕ್ಷಿತ್ ಶೆಟ್ಟಿ ಹೇಳಿ ಸರ್. ಏನಿಲ್ಲ ಮೇಡಮ್, ಹೀಗೆ ಶಾರ್ಟ್ ಮೂವಿ, ಅದರಲ್ಲೊಂದು ಹುಚ್ಚಿ ಕ್ಯಾರೆಕ್ಟ್ರು, ಕೃಷ್ಣ ಮಠದ ಹತ್ರ ಡಸ್ಟ್ಬಿನ್, ಅದು ಶಾರ್ಟ್ ಮೂವಿ, ಅದು ರಿಲೀಸ್ ಮಾಡಿಲ್ವ ಏನೋ ಗೊತ್ತಿಲ್ಲ ಅವರು. ಅದಕ್ಕೆ ನಾನು ಹೇಳಿದೆ, ಸರ್ ನಾನು ಮೂಡುಬಿದ್ರೆ ಆಚೆ ಉಜಿರೆ ಆಚೆ ಇದ್ದೇನೆ ಹಳ್ಳಿಯಲ್ಲಿ, ಬಟ್ ಅಲ್ಲಿಂದ ವೆಹಿಕಲ್ ಇಲ್ಲ, ನಾನು ಬೆಳಿಗ್ಗೆ ಆಯಿತು ಬರೋದು, ನನಗೆ ಬರಲಿಕ್ಕೆ ಹೋಗಲಿಕ್ಕೆ ವೆಹಿಕಲ್. ಅಲ್ಲಿ ರವಿ ಅಣ್ಣ ಅಂತ ಇದ್ದರು, ಅಲ್ಲಿ ಹೋದರೆ ಅವರ ಮನೆಯಲ್ಲಿ ಫ್ಯಾಮಿಲಿ ಮನೆ, ಅವರ ಅಕ್ಕ ಅವರಮ್ಮ ಎಲ್ಲ ತನ್ನ ತಂಗಿ ಥರ ನೋಡ್ಕೊಳ್ತಾರೆ. ಅವರೇ ಕರೆಯೋದಿದ್ರೆ ಹೋಗಿ ಅಲ್ಲೇ ಸ್ಟೇ ಆಗಿ ಬೆಳಗಿನ ಜಾವ KSRTC ಬಸ್ ಇದೆಯಲ್ಲ, ಅದರಲ್ಲಿ ನಾಟಕ 5:30 ಮುಗೀತಂದರೆ ಅದೇ ಇದರಲ್ಲಿ ಮೇಕಪ್ ಸ್ವಲ್ಪ ತೆಗೆಯೋದು, ಆ ಬಸ್ಸಲ್ಲಿ ಹತ್ಕೊಂಡು ಬರೋದು. ಆ ಥರ ಮಾಡ್ತಿದ್ದೆ ನಾನು. ಆಚೆಗೆಲ್ಲ ಹೋದ್ರೆ ಬೆಳಗ್ಗೆ, ಮೇಡಮ್ ನಿಮ್ಮ ಲೊಕೇಶನ್ ಹೇಳಿ ಅಂತ. ಅವಾಗೆಲ್ಲ ಲೊಕೇಶನ್ ಕಳಿಸು, ಈ ಥರ ಈ ಪ್ಲೇಸಿಗೆ ಬಂದರೆ ನೀವು ಬಂದಾಗ ನನಗೆ ಕಾಲ್ ಮಾಡಿ, ನಾನು ಬೇರೆಯವ್ರ ಹತ್ರ ನಂಬರ್ ಕೊಟ್ಟೆ. ಅವರು ಆ ಬೆಳಗಿನ ಜಾವ 4 ಗಂಟೆನ 3:30 ಗಂಟೆಗೆ ವೆಹಿಕಲ್ ಇಟ್ಕೊಂಡು
ಅಲ್ಲೂ ತನಕ ಬಂದಿದ್ರು. ನಾರಾವಿ ಅಲ್ಲಿ ತನಕ ಬಂದು ನನ್ನನ್ನು ಬೆಳಗಿನ ಜಾವ ನಾಟಕ ಆಗಿ ಪಿಕಪ್ ಮಾಡಿ ಕೃಷ್ಣ ಮಠದ ಹತ್ರ ಶೂಟ್. ಬೆಳಗಿನ ಜಾವ ಕತ್ಲೆನೆ ಮೇಕಪ್ ಮಾಡಿ ಫುಲ್ ಹುಚ್ಚಿ ಇದು ಅದೊಂದು ಮಗು ಇದಕ್ಕೆ ಕಸದ ಬುಟ್ಟಿಗೆ ಹಾಕುವಂಥ ಸೀನ್ ಅಳ್ಕೊಂಡು ಆ ಥರ ಕಣ್ಣಲ್ಲಿ ಫುಲ್ಲು ನೀರು ತುಂಬಿಕೊಂಡು ನ್ಯಾಚುರಲ್ ಆಗಿ ಮಾಡಿದ್ರು. ಅದಕ್ಕೆ ರಕ್ಷಿತ್ ಶೆಟ್ಟಿ ಅವರು ಅಲ್ಲ ನಿಮಗೆ ಕಣ್ಣಲ್ಲಿ ನಂಗೆ ನ್ಯಾಚುರಲ್ ಆಗಿ ಬರ್ತದೆ ಸರ್ ಅಂದೆ. ಅದರಿಂದ ಅವರ ಪರಿಚಯ ಅವರು ಮನೆ ತನಕ ನನ್ನನ್ನು ಗಾಡಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರೇ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅದರಲ್ಲಿ. ಅಲ್ಲಿಂದ ಅವರ ಪರಿಚಯ. ಅದ್ರ ಮೇಲೆ ಉಳಿದವರು ಕಂಡಂತೆ ಬಂತು ಅವರದ್ದೇ ಒಂದು ಇದರಲ್ಲಿ. ನನ್ನನ್ನು ಕರೆದ್ರು ಆಡಿಷನ್. ನೀವು ಮೇಡಮ್ ಸರಿ ಲೈಟಾಗಿ ಆಡಿಷನ್ ಕೊಟ್ಟೆ. ಅಲ್ಲಿ ರಿಷಬ್ ಸಾರು ಅಲ್ಲೇ ಇದ್ರು, ಅವರು ಫ್ರೆಂಡ್ಸ್ ಆಗಿದ್ರು. ಹಾಗೆ ಅಲ್ಲಿ ಉಳಿದವರು ಕಂಡಂತೆ ಆಯಿತು. ಉಳಿದವರು ಕಂಡಂತೆ ಒಳ್ಳೆ ಕ್ಯಾರೆಕ್ಟ್ರೇ ಕೊಟ್ಟಿದ್ದಾರೆ. ತಾರಾ ಮೇಡಮ್ ಜೊತೆ ಮೀನು ಮಾರೋದು ಮಾತುಕತೆ. ಅದರ ಮೇಲೆ ನೆಕ್ಸ್ಟು ರಿಕ್ಕಿ. ನಕ್ಸಲ್ ಅದರಲ್ಲಿ ಡೈಲಾಗ್ ಫಸ್ಟಿಗೆಲ್ಲ ಡೈಲಾಗ್ ಏನೂ ಇರಲಿಲ್ಲ. ಕಡೆಗೆ ಬೈಕಲ್ಲಿ ಹರಿಪ್ರಿಯವ್ರ ಜೊತೆ ಬೈಕಲ್ಲಿ ಹೋಗೋದು ಬರೋದು. ಲಾಸ್ಟಿಗೆ ಒಂದು ಡೈಲಾಗ್ ಕೊಟ್ಟಿದ್ರು, ಬೆಂಗಳೂರಲ್ಲಿ ಶೂಟ್ ಆಗಿದ್ದು ಹರಿಪ್ರಿಯವ್ರ ಜೊತೆ ರಿಷಬ್ ಸರ್ ಕೊಟ್ಟರು. ಆಮೇಲೆ ರವಿ ಬಸ್ರೂರ್ ಕಟಕ ಬಿಲಿಂಡರ್ ಅವ್ರ ಜೊತೆ, ಮತ್ತು ಗೋಲ್ಮಾಲು ಕುಸಲ್ದ ಜವನರ್ ತುಳು ಆಯ್ತು. ಕಾಂತಾರದಲ್ಲಿ ರಿಷಬ್ ಸರ್ ಕಾಲ್ ಮಾಡು, ಹೀಗೆ ಕಾಲ್ ಬಂತು. ಕಾಲ್ ಬಂದಾಗ ಅದು ಎಲ್ಲೋ ಒಂದು ಕಡೆ ಖುಷಿ ಅಂತಾರಲ್ಲ, ಹೀಗೆ ಕ್ಯಾರೆಕ್ಟ್ರ್ ಇದೆ ಅಂತ. ಸರಿ ಮಾಡ್ತೇನೆ ಅಂತ ಹೇಳಿದ್ದೆ. ಒಂದು ದಿವಸ ಬರಬೇಕಾಗುತ್ತೆ ಅಂತ ಕರೀಲಿಲ್ಲ. ಬಂದು ಮಾತಾಡಿ ಅದು ಹೇಳಿದರು, ಕರೀಲಿಲ್ಲ. ನೆಕ್ಸ್ಟು ಬಂದಿರಲಿಲ್ಲ ಕಾಲು. ಆವಾಗ ನಾನು ಎಣಿಸಿದೆ ಕಾಲ್ ಬರಲಿಲ್ಲ, ಆ ರೋಲಿಗೆ ಬೇರೆ ಯಾರೋ ಸೆಟ್ ಆಗಿರಬೇಕು. ನನ್ನ ಹಣೆಯಲ್ಲಿ ಬರೆದಿದ್ರೆ ಆ ರೋಲು. ಕಿರಿಕ್ ಪಾರ್ಟಿಗೂ ಕರೆದಿದ್ರು ರಕ್ಷಿತ್ ಸರ್. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ. ರಾಹುಲ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಕಾಲ್ ಮಾಡಿದ್ರು, ಮೇಡಮ್ ಕಿರಿಕ್ ಪಾರ್ಟಿಗೆ ಒಂದು ರೋಲ್ ಇದೆ, ಮೈಸೂರಲ್ಲಿ ಶೂಟ್ ಆಗ್ತದೆ. ಆ ಟೈಮಲ್ಲಿ ಏನಾಗಿತ್ತಂತೆ, ಈ ರಂಗಚಾವಡಿ ಅಂತ ಅಂಬುಲ್ಪಾಡಿ ಇತ್ತು, ಅಲ್ಲಿ ನಾನು ಡೈರೆಕ್ಷನ್ ಕೊಡ್ತಿದ್ದೆ. ನಾಟಕ ಕಾಂಪಿಟೇಷನಿಗೆ ಡೈರೆಕ್ಷನ್ ಕೊಡ್ತಿದ್ದೆ. ಕಾಂಪಿಟೇಷನ್ ಡ್ರಾಮಾ 3 ದಿವಸ ಬಿಟ್ಟು. ಬಟ್ ನನ್ನ ಥಿಂಕಿಂಗ್ ಏನಂದರೆ, ನಾನಿಲ್ಲಿ ಕಾಂಪಿಟೇಷನ್ ಬಿಟ್ಟು ಶೂಟಿಂಗಿಗೆ ಹೋದರೆ ಕಾಂಪಿಟೇಷನ್ ಫೈಲ್ ಆಗುತ್ತೆ. ನಾಳೆ ಕಾಂಪಿಟೇಷನಲ್ಲಿ ಸೋತ್ರೆ ಇವರಿಂದ ಸೋತ್ರ ಅನ್ನೋ ಹೆಸರು ನನಗೆ ಬರುತ್ತೆ. ರಂಗಭೂಮಿ ಕಲೆ ಫಸ್ಟು ಇರಲಿ. ಆ ಅವಕಾಶ ನನಗಿದ್ರೆ ಅವ್ರ ಹತ್ರ ಕೇಳ್ಕೊಂಡೆ, ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನು ಸ್ವಲ್ಪ 1-2 ದಿವಸ ಬಿಟ್ಟು ಆಗ್ಬೋದಾ ಅಂತ. ಇಲ್ಲ ಮೇಡಮ್ ಇವಾಗಲೇ ನೋಡಿ ಅಂತ ಹೇಳಿದೆ. ಆದರೆ ಅದು ಬೇರೆ ಅವ್ರಿಗೆ ಪಾಪ ಅರ್ಜೆಂಟ್ ಇತ್ತು. ಅದು ಯಾವುದೋ ಒಂದು ರೋಲಿಗೆ ಕರೆದಿದ್ರು, ಆಗಲಿಲ್ಲ, ಅದು ಮಿಸ್ ಆಯಿತು. ಬಟ್ ಇಲ್ಲಿ ಕಾಂಪಿಟೇಷನಲ್ಲಿ 2nd ಪ್ರೈಸ್ ಹಾಕಿದ್ರು ನಾಟಕ. ಹಾಗೆ ರಿಕ್ಕಿ. ಇವಾಗ ಕಾಂತಾರ ಸ್ವಲ್ಪ ದಿವಸ ಬಿಟ್ಟು ಹೀಗೆ ಆಯಿತು. ಕಡೆಗೆ ಒಂದು ಕಾಲ್ ಬಂತು, ಮೇಡಮ್ ನೀವು ಕುಂದಾಪುರಕ್ಕೆ ಬರಬೇಕಂತ. ಕುಂದಾಪುರಕ್ಕೆ ಎಲ್ಲಿಗೆ? ಡೆಂಟಲ್ ಹಾಸ್ಪಿಟ್ಲಿಗೆ ಒಂದ್ಸರಿ ಶಾಕ್ ಆಯಿತು. ಇದೇನು ಡೆಂಟಲ್ ಹಾಸ್ಪಿಟ್ಲಿಗೆ? ಸರಿ ಅಂತ ಹೋದೆ. ಅಲ್ಲಿ ಡಾಕ್ಟರ್ ಹತ್ರ ಹೇಳಿ ಸಟ್ ಮಾಡಿಸ್ಲಿಕ್ಕೆ ರೆಡಿ ಆಯಿತು. ಹಾಗೆ ನನಗೆ ಶಾಕ್ ಆಯ್ತು, ಇದೇನು ಸೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ. ಫಸ್ಟಿಗೆ ಮೆಜರ್ಮೆಂಟ್ ಎಲ್ಲ ತಗೊಂಡು ಎಲ್ಲೋ ಒಂದು ಕಡೆ ಏನೋ ಆಗ್ತಿತ್ತು. ಅದು ಈ ಗಮ್ಮೆಲ್ಲ ಹಾಕಿ ಸಟ್ಟೆಲ್ಲ ರೆಡಿ ಮಾಡೋಗೇನೋ ಆಗ್ತಿತ್ತು. ಕಡೆಗೆ ಎಲ್ಲೋ ಒಂದು ಕಡೆ ಎಂತ ನನ್ನನ್ನು ಏನು ಮಾಡ್ತಾ ಇದ್ದಾರೆ ಅನ್ನೋ ಬುಕ್ ಆಗ್ತಿದ್ದು. ಕಡೆಗೆ ಪುನಃ ನೆಕ್ಸ್ಟ್ 1 ವೀಕ್ ಬಿಟ್ಟು ಪುನಃ ಕರೆಸಿದ್ರು. ಸಟ್ ರೆಡಿ ಆಯಿತು, ಹಾಕಿ ತೋರಿಸಿದ್ರು. ಎಲ್ಲೋ ಒಂದು ಕಡೆ ನಾನು ಚೇಂಜೇ ಕಾಣ್ತಿದ್ದೆ. ನಾನು ಚಂದ್ರಕಲಾ ಆಗಿರಲಿಲ್ಲ. ಹೇಳಿ ಇದೇನು ಅಂತ ಹುಡುಗ ಬಂದಿದ್ದೊಬ್ಬ ಅಸಿಸ್ಟೆಂಟು. ಅವನ ಹತ್ರ ಕೇಳಿದೆ, ಅಲ್ಲ ಮಾರಾಯ ಸಟ್ಟೆಲ್ಲ ರೆಡಿ ಮಾಡಿ ಏನು ರೋಲ್ ಕೇಳಿದೆ. ಮೇಡಮ್ ಟೆನ್ಷನ್ ಮಾಡ್ಕೊಬಿಟ್ಟು ಒಳ್ಳೆ ರೋಲ್ ಅದು. ಓಕೆ ಸರಿ. ಆ ನಂಬಿಕೆ, ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗೋದಿಲ್ಲ. ಇವ್ರ ಹತ್ರ ಹೇಳಿದೆ, ಈ ಥರ ನನಗೆ ಸಟ್ ಮಾಡಿಸಿದ್ದಾರೆ ಈ ಥರ ಅಂತ. ಅದಕ್ಕೆ ಇವರು ಹೇಳಿದ್ರು, ನಿಂಗೇನೋ ಇಲ್ಲಪ್ಪ ನಾನೊಬ್ಳು ಕಲಾವಿದೆ, ಯಾವ ರೋಲ್ ಕೊಟ್ಟಿದ್ರು ನಾನು. ಆದರೆ ಎಲ್ಲೋ ಒಂದು ಕಡೆ ಏನಕ್ಕೋ ಒಂದು ದೇವರು ಕೊಟ್ಟಿರ್ತಾನೆ, ಅದಕ್ಕೆ ದೇವರು ಇದು ಮಾಡಿರ್ತಾರೆ ಸರಿ ಅಂತ. ಯಾವುದೋ ಒಂದು ಕಾರಣ ಇರಬೇಕಂತ ಆಯಿತು. ಶೂಟಿಂಗ್ ಸ್ಟಾರ್ಟ್. ಹೀಗೆ ಕಾಲ್ ಬಂತು, ಇವಾಗ ಶೂಟಿಂಗ್ ಸ್ಟಾರ್ಟು ಬರಬೇಕು ಅಂತ ಹೋದೆ. ಸೆಟ್ ಅಲ್ಲಿಗೆ ತಂದಿದ್ರು ಹಲ್ಸೊಟ್ಟು. ನನಗೆ ಯಾವ ರೋಲು ಎತ್ತ ಏನಂತ ಗೊತ್ತಿಲ್ಲ. ಅಲ್ಲಿ ಹೋಗೋ ತನಕ ಹೇಳಲಿಲ್ಲ ಯಾವ ರೋಲು ಏನು ಎತ್ತ ಅಂತ.
ಅಲ್ಲಿ ಹಳ್ಳು ಸಟ್ಟು ಹಾಕ್ಕೊಂಡು ರಿಷಬ್ ಸರ್ ಹತ್ರ ಹೋಗಿ ಮೇಡಮ್ ಅಂದರು. ಹಾಕ್ಕೊಂಡು ಹೋದೆ. ಅವರು ಅಡ್ಡೊಡ್ಡ ಬಿದ್ದು ನಾವು ಫಸ್ಟಿಗೆ ನೋಡಿಬಿಟ್ಟು ಕಡೆಗೆ ಓಕೆ ಆಯಿತು. ಪ್ರತಿ ಶೂಟಿಂಗಲ್ಲಿ ನಾನು ಕಡೆಗೆ ಹೇಳಿದರು ಈ ಥರ ಅವರದ್ದು ಅಕ್ಕನ ರೋಲು ಶೀಲಾ ಅಂತ, 4 ಜನ ಅಕ್ಕ ತಂಗಿಯರು ನೀವು, ಈ ಥರ ದೀಪಕ್ ರೈ ವೈಫ್ ಕ್ಯಾರೆಕ್ಟ್ರು ಕಂಟಿನ್ಯೂ ಆಯ್ತು. ಆದರೆ ಕಾಂತಾರ ಅನ್ನೋದು ಫಿಲ್ಮು ನನಗೆ ಕಲೀಲಿಕ್ಕೆ ಸಿಕ್ತು. ಇನ್ನೂ ಕಲಿಬೇಕು ಅನ್ನೋ ಒಂದು ತಾಳ್ಮೆ, ಸಹನೆ, ಅಂದರೆ ತಾಳ್ಮೆ. ಅಲ್ಲಿ ತಾಳ್ಮೆ ಕಳ್ಕೊಂಡ್ರೆ ಹೋಗ್ತಿತ್ತು, ತಾಳ್ಮೆ ಬೇಕಿತ್ತು. ಒಂದು ಕ್ಯಾರೆಕ್ಟ್ರು ಇವಾಗ ಬರ್ತದ ಅವ ಬರ್ತದ ಅನ್ನೋ ಒಂದು ಎಲ್ಲೋ ಕಾಯ್ತಾರ ಅನ್ನೋದು, ಅಂದರೆ ಎಲ್ಲೋ ಒಂದು ಕಡೆ ಅಯ್ಯೋ ಇನ್ನೂ ಶೂಟಿಂಗ್ ಆಗಲಿಲ್ಲ, ತಾಳ್ಮೆ ಕಲ್ತ್ಕೊಂಡೆ. ಅನುಭವ ತುಂಬ ಆಯಿತು. ಯಾಕಂದರೆ ಈಗ ನಾವು ಕೂತ್ಕೊಂಡು ಬೇರೆಯವರಿಗೆ ಡೈರೆಕ್ಷನ್ ಕೊಡುವಾಗ ಅವ್ರು ಏನೇನು ಡೈರೆಕ್ಷನ್ ಕೊಡ್ತಾರೆ, ಏನು ಆ್ಯಕ್ಟಿಂಗ್ ಮಾಡ್ತಾರೆ ಅದೆಲ್ಲ ನೋಡೋ ಅನುಭವ ಸಿಕ್ತು. ಕಲೀಲಿಕ್ಕೆ ತುಂಬ ತುಂಬ ಸಿಕ್ತು ನನಗೆ. ಇನ್ನೊಂದಂದರೆ ನನಗೆ ಆ ಕ್ಯಾರೆಕ್ಟ್ರು ಮಾಡುವಾಗ ನಾನು ಇಡೀ ಪ್ರಪಂಚ ನೋಡೋ ಅಂಥವಳು ಆಗ್ತೀನಿ ಅಂತ ಖಂಡಿತ ಎಣಿಸಿರಲಿಲ್ಲ. ಯಾಕಂದರೆ ಅಲ್ಲಿ ನನ್ನನ್ನು ಎಲ್ಲೋ ಒಂದು ಕಡೆ ಯಾರೂ ಗುರ್ತಿಡಿತಿರ್ಲಿಲ್ಲ. ನಾನು ಹೋದ ತಕ್ಷಣ ಹಲ್ಲು ಹಾಕ್ಕೊಳ್ತಿದ್ದೆ, ಹಲ್ಲು ಚುಚ್ಚುತ್ತಿತ್ತು. ಇಲ್ಲಿಂದ ಕಷ್ಟಪಟ್ಟಿದ್ದೆ ಅಂದರೆ ಬೆಳಗಿನ ಜಾವ ಇಲ್ಲಿಂದ ಹೋಗಲಿಕ್ಕೆ 4 ಗಂಟೆಗೆ ಇಲ್ಲಿಂದ ಮನೆಯಿಂದ ಹೋಗಬೇಕು. ನನಗೆ ಪಾಪು ಚಿಕ್ಕದು ಆವಾಗ, ಏನು ಮಾಡುವಾಗೆಲ್ಲ ಮನೆ ಕೆಲಸ ಆಗಬೇಕು, ಪಾಪುನ ನೋಡ್ಕೋಬೇಕು, ಇವ್ರದ್ದು ಕೆಲಸ ನೋಡಬೇಕಲ್ಲ. ಯಾಕಂದರೆ ನಾವು ಇವತ್ತಿಗೂ ಏನಾದರೂ ಕೆಲಸ ಇದ್ರೆ ಅವ್ರ ಟೈಮಿಂಗ್ಸನ್ನು ನಾನು ಕೇಳ್ಕೊಳ್ತೀನಿ, ಅವರು ನನ್ನ ಟೈಮಿಂಗ್ಸನ್ನು ಕೇಳ್ಕೊಳ್ತಾರೆ. ಇವಾಗ ಅವ್ರದ್ದು ಡ್ಯೂಟಿ ಮುಗೀತಲ್ಲ, ಡ್ಯೂಟಿ ಮುಗಿದು ಶೂಟ್ ಇದ್ದರೆ ಪ್ರೋಗ್ರಾಮ್ ಇದೆ, ಅವ್ರು ಲೈವ್ ಪ್ರೋಗ್ರಾಮ್ ಹೋಗ್ತಾರೆ. ಕೋಲ ಎಲ್ಲ ಲೈವ್ ಇರುತ್ತಲ್ಲ, ಅದಕ್ಕೆ ಮ್ಯಾಚ್ ಲೈವಿಗೆ ಹೋಗ್ತಾರೆ, ಮತ್ತು ನಾಟಕ ಮ್ಯೂಸಿಕ್ಗೆ ಹೋಗ್ತಾರೆ. ಅವ್ರದ್ದು ಟೈಮಿಂಗ್ಸ್ ನಾನು ಕೇಳ್ಕೊಳ್ತೀನಿ, ನನ್ನ ಟೈಮಿಂಗ್ಸ್ ಅವ್ರು ಕೇಳ್ಕೊಳ್ತಾರೆ. ಅಡ್ಜಸ್ಟ್ ಆಗಿ ನಾವು ಹೋಗ್ತೀವಿ. ಹಾಗಾಗಿ ಅವರಿಗೂ ಕಷ್ಟ ಆಗಬಾರ್ದು, ನನಗೂ ಕಷ್ಟ ಆಗಬಾರ್ದು, ಅವರು ಆ ಥರ ಅಡ್ಜಸ್ಟ್ಮೆಂಟಲ್ಲ, ಹೊಂದಾಣಿಕೆಯಲ್ಲಿ. ಇವತ್ತಿಗೂ ಎಲ್ಲಾದರೂ ಫಿಲ್ಮ್ ಅವರು ಕಾಲ್ ಮಾಡಿದರೆ ಅವ್ರಿಗೆ ಹೇಳೋದು, ನೀವೊಂದು ಡೇಟ್ ಕೊಟ್ಟು ಬಿಡಿ. ಯಾಕೆ? ನನ್ನ ಗಂಡನಿಗೆ ಹೇಳಬೇಕು, ಅವ್ರದ್ದು ನೋಡಬೇಕಲ್ಲ ಕೆಲಸ ಅಂತ. ಆ ಥರ ಫಸ್ಟ್ ಡೇ ಏನು ಮಾಡೋದು, ಟೆನ್ಷನ್ ಆಯಿತು. ಹಾಲ್ಟ್ ಆಗ್ಬೇಕು ಮೇಡಮು, ಕುಂದಾಪುರ ಹೋಟ್ಲ್ ಮಾಡಿದ್ರು ರೂಮು. ಇಲ್ಲ, ನಂಗೆ ಹಾಲ್ಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂದೆ. ನಂಗೆ ಹಾಲ್ಟ್ ಆಗಲಿ, ಮಗು ಇದೆ, ಪ್ರಾಬ್ಲಮ್ ಹೇಳ್ಕೊಂಡಿದ್ದೀನಿ. ಬಟ್ ಅವರಿಗೆ ಅದು ನೆನಪಿರಲಿಲ್ಲ, ಮ್ಯಾನೇಜರ್ ಅವರಿಗೆ. ರಿಷಬ್ ಸರ್ ಕೇಳಿದ್ರು, ಎಂತ ಮಾಡ್ತಿ ಮಾರೈತಿ ಇಲ್ಲೇ ಮಗುನು ಗಂಡನ ಕರ್ಕೊಂಬಂದು ರೂಮಲ್ಲಿ ಆ ಥರ ಮಾಡ್ತಿದ್ದೆ. ಅದಕ್ಕೆ ಹಾಂ ಅಂದೆ. ಕಡೆಗೆ ಒಬ್ಬರು ಕಟ್ಪಾಡಿಯವರು ಬರೋರಿದ್ದರು, ಅವರಿಗೆ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕಿತ್ತು. ಅವ್ರದ್ದು ಕಾರ್ ಇತ್ತು. ಅವ್ರ ಹತ್ರ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡೆ, ಈ ಥರ ಅವ್ರಿಗೆ ಮ್ಯಾನೇಜರಿಗೆ ಹೇಳಿದೆ, ನೀವು ಹೇಗೂ ರೂಮಿಗೆ ಪೇಮೆಂಟ್ ಮಾಡಲೇಬೇಕಲ್ವ, ಹಾಗಾಗಿ ನನಗೆ ಬಾಡಿಗೆ ಕೊಡಿ, ಕಾರ್ ಬಾಡಿಗೆ ಕೊಡಿ, ಅಪ್ ಆ್ಯಂಡ್ ಡೌನ್. ಕರೆಕ್ಟಾ? ಇಲ್ಲ ಅಂದರೆ ನಾನು ಅಲ್ಲಿ ಸಿಕ್ಕಿಬೀಳ್ತೇನೆ. ಅದಕ್ಕೆ ಅವರು ಫಸ್ಟಿಗೆ ಓಕೆ ಅಂದರು, ಸರಿ ಅಂದರು. ಕಾರ್ ಬಾಡಿಗೆ ಕೊಡ್ತಿದ್ರು. ಅವರಿಗೆ ಕರ್ಕೊಂಬಿಡೋರಿಗೆ ನಾನು ಬಾಡಿಗೆ ಕೊಡ್ತಿದ್ದೆ. ಬೆಳಗಿನ ಜಾವ ಎತ್ಕೊಂಡು ಹೋಗೋದು, ರಾತ್ರಿ ಬರೋದು, ಹೋಗೋದು. ಮನೇಲಿ ಬಂದು ಇವರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು, ಅಡುಗೆ ಎಲ್ಲ ಇವರೇ ಮಾಡ್ತಿದ್ರು ಮನೇಲಿ. ಆವಾಗ ಈ ಥಂಡಿ ಚಳಿ ಎಲ್ಲ ಇರ್ತಿತ್ತು. ಹುಷಾರಿಲ್ದಿದ್ರು ಹ್ಯಾಪಿಯಾಗಿ ಎಂಜಾಯ್ ಆಗಿ. ನನಗೆ 42 ದಿವಸ ಶೂಟ್ ಇತ್ತು. ಕೊಟ್ಟಿದ್ದು 15 ಡೇಸ್, ಎಕ್ಸ್ಟ್ರಾ 28 ಡೇಸ್ ಆಗಿತ್ತು. ಯಾಕಂದರೆ ಅಲ್ಲಿ ಇರಬೇಕಿತ್ತು ಕಲಾವಿದರು. ಫೈಟ್ ಶೂಟ್ ಆಗಲಿ, ಕಾಲದ ಸೀನ್ ಆಗಲಿ. 15 ನೈಟ್ ಶೂಟ್ ಇತ್ತಲ್ಲ, ತುಂಬ ದಿವಸ, 15 ದಿವಸ ಏನೋ ನೈಟ್ ಶೂಟೇ ಇತ್ತು. ಸಾಯಂಕಾಲ 6ರಿಂದ ಬೆಳಿಗ್ಗೆ 6 ತನಕ, ಕೆಲವೊಮ್ಮೆ 2 ಗಂಟೆಯಿಂದ ನೈಟ್ 2 ತನಕ, ಆ ಥರ ಎಲ್ಲ ಶೂಟ್ ಇತ್ತು. ಹಾಗಾಗಿ ಕಲಾವಿದರು ಅಲ್ಲಿ ಇರಲೇಬೇಕಿತ್ತು. ಹಾಗಾಗಿ ಅವರು ನಮಗೆ 1 ವರ್ಷ ಯಾವ ಪ್ರೋಗ್ರಾಮು ತಗೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾವ ನಾಟಕ ಆಗಲಿ ಯಾವುದು. ಅದರೊಳಗೆ ಒಂದು ಕಾಂಪಿಟೇಷನ್ ನಾಟಕಕ್ಕೆ ಹೋಗಿದ್ದೆ. ಅದರಲ್ಲಿ ಪ್ರಾಕ್ಟೀಸಿಗೆ ಇದಿರಲಿಲ್ಲ. ಕಾಂಪಿಟೇಷನ್ ನಾಟಕಕ್ಕೆ ಹೋಗಿ ಸಹ ಪ್ರಶಸ್ತಿ ತೊಗೊಂಬಂದಿದ್ದೆ. ಆವಾಗ ಅಲ್ಲಿ ಖುಷಿಯಾಗಿತ್ತು. ಅಲ್ಲಿ ಒಂದು ಸರೌಂಡಿಂಗ್ ಕಾಂತಾರ ಕೇರಿ ಅಂತ ಇತ್ತು. ಕಾಂತಾರ ಕೇರಿ ಅಂದರೆ ನಮ್ಮದು ಆರ್ಟಿಸ್ಟ್ಗಳ ಕೇರಿ. ಮಂಗಳೂರವರು, ಉಡುಪಿಯವರು, ಕುಂದಾಪುರದವರೆಲ್ಲ ಸೇರ್ಕೊಂಡಿದ್ದು. ಕಲಾವಿದರ ಸಂಭ್ರಮ ಅಂದರೆ ಅದು ಮರೀಲಿಕ್ಕೆಲ್ಲ ಇವತ್ತು ಖುಷಿ ಆಗ್ತಾ ಇದೆ. ಅದು ಎಣಿಸಿದರೆ ಸಂಭ್ರಮ. ಬೆಳಿಗ್ಗೆ ಹೋದರೆ ಸಾಯಂಕಾಲ ತನಕ ನಮ್ಮದು ಕಲಾವಿದ್ರದ್ದು ಒಗ್ಗಟ್ಟಿದೆಯಲ್ಲ ಅಷ್ಟು. ಆ ಥರದ್ದು ಒಂದು ಊಟಕ್ಕೆ ಹೋದ್ರು ಒಟ್ಟಿಗೆ ಹೋಗೋದು, ಕಾಫಿಗೆ ಹೋದ್ರು ಒಟ್ಟಿಗೆ ಹೋಗೋದು, ಆ ಥರ ಎಲ್ಲ ಇರ್ತಿತ್ತು.
ಹಾಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ತುಂಬ ಕಷ್ಟ ಆಗ್ತಿತ್ತು. ತುಂಬ ಅಂದರೆ ಬೆಳಗಿನ ಜಾವ ಎತ್ಕೊಳ್ಬೇಕು, ಅಡುಗೆ ದೋಸೆ ಅದು ಇದೆಲ್ಲ ಮಾಡಿಟ್ಟು ಓಡಬೇಕು, ಪುನಃ ಮನೆ ಬಂದು ಬಟ್ಟೆ ಅದು ಇದು ರಾತ್ರಿ ಎಲ್ಲ ಬಟ್ಟೆ ಒಣಗಿಸಿ ಹಾಕೋದು, ಪುನಃ ಹೋಗೋದು, ಆ ಥರ ಎಲ್ಲೋ ಗೊತ್ತಾಗ್ತಿರ್ಲಿಲ್ಲ, ನಿಜ ಹೇಳ್ತೀನಿ. ಏನು ಹೇಳ್ತಾರಲ್ಲ, ಬೆಳಗಿನ ಜಾವದ ವಾತಾವರಣ ಎಲ್ಲೋ ಒಂದು ಕಡೆ ಹೆಲ್ದಿ ಅಂತ ಹೇಳ್ಬೋದು, ಆರೋಗ್ಯ ಕೊಡ್ತಿತ್ತು. ಎಷ್ಟೇ ಥಂಡಿ ಆಗಲಿ, ಎಷ್ಟೇ ನಾವು ಆರೋಗ್ಯ ಇಲ್ದಿದ್ರು ಆರೋಗ್ಯ ಅಂತ ಅನಿಸ್ತಿತ್ತು. ಇವಾಗ ಎಣಿಸ್ತದೆ ಏನಾದರೂ ತಲೆನೋವು ಅದು ಇದು ಅಂದರೆ ಇಲ್ಲಿ ಆರೋಗ್ಯ ಕೆಡ್ತದೆ. ಅದೇ ಆ ತಲೆನೋವು ಇಟ್ಕೊಂಡೇ ಶೂಟಿಂಗಿಗೆ ಹೋಗಿದ್ವಿ. ಕಾಂತಾರ ಒಂದು ಅನುಭವ. ಶೋಕಿ ಅಂತೆ ಪ್ರಾಣಿ ಪಕ್ಷಿಗಳು ನಿಮ್ಮ ಕಂಪ್ಲೇಂಟ್ ಮಾಡಿದ್ವಾ? ಆ ದಿನಗಳು ಖುಷಿ ದಿನಗಳಂತ ಹೇಳ್ಬೋದು. ಮತ್ತು ಆ ಕ್ಯಾರೆಕ್ಟ್ರು ಎಲ್ಲೋ ಒಂದು ಕಡೆ ನನಗೆ ಅಲ್ಲಿ ಶೂಟಿಂಗ್ ಮಾಡುವಾಗ ಪ್ರತಿಯೊಬ್ಬರು ನನ್ನನ್ನು ಗುರ್ತಾಯಿಟ್ಟಿರ್ಲಿಲ್ಲ. ಒಬ್ಬರು ಹೇಳಿದರೆ ನಾನು ಡ್ರೆಸ್ ಹಾಕ್ಕೊಂಡು ಬರ್ತಿದ್ರೆ ಇದು ಯಾರು ಹುಡುಗಿ ಅಂತ. ಇನ್ನೊಂದು ಕಡೆ ಆ ಹಲ್ಲ ಹಾಕ್ಕೊಂಡು ನನ್ನ ಜನರ ಮಧ್ಯೆ ಕೂರಿಸ್ತಿದ್ರು. ಈ ಪಂಜವನ ಕೂಲಿ ಅಂದರೆ ತುಳುವಲ್ಲಿ ಹೇಳೋದಿದೆ, ಈ ಹೆಂಗಸದು ಹಲ್ಲು ನೋಡು ಮಾರೈತಿ, ಎಪ್ಪತ್ತಾಗಿದ್ರೆ ಹೇಗೆ ಆಗ್ಬೋದಲ್ಲ ಅಂತ. ಹೌದು, ಅದು ಹಲ್ಲು ಸಹ ಹಾಗೆ ಇದೆ. ಆ ಹಲ್ಲು ನಂಗೆ ಗಿಫ್ಟ್ ಕೊಟ್ಟಿದ್ದಾರೆ. ಇದೆ ಹಲ್ಲಿನ ಸೆಟ್ಟು. ಇದು ನನಗೆ ಕಾಂತಾರದಿಂದ ಕೊಟ್ಟ ಚಿನ್ನದ ಗಿಫ್ಟ್. ಚಿನ್ನದ ಅಂತಾರೆ, ಯಾಕಂದ್ರೆ ಈ ಹಲ್ಲಿಂದ ನಾನು ಇಡೀ ಪ್ರಪಂಚ ನನ್ನನ್ನು ಮೆಚ್ಚುವಂತಾಗಿದೆ. ಈ ಹಲ್ಲೇ ನನಗೆ ಮೇನ್. ಅಯ್ಯ ಖಂಡಿತ. ಇದಕ್ಕೆ ಎಲೆ ಅಡಿಕೆ ತಿನ್ನೋ ಇದು ಫೈಂಟಿಂಗ್ ಎಲ್ಲ ಮಾಡಿಕೊಂಡು ಈ ಥರ ಸೆಟ್ ರೆಡಿ ಮಾಡಿಸಿದ್ರು. ಇದು ನನ್ನ ಹತ್ರ ಹೇಗೆ ಅಂದರೆ, ಪ್ರತಿಯೊಂದು ಕಲಾವಿದರಿಗೆ ಒಂದು ಮೈಂಡ್ ಸೆಟ್ ಇರುತ್ತೆ. ಯಾಕಂದರೆ ನಾನು ಉಬ್ಬಲ್ಲಿ ಹಾಕ್ಕೊಂಡು ಆ್ಯಕ್ಟಿಂಗ್ ಮಾಡಿದ್ದು, ನನ್ನ ನಿಜ ಅಲ್ಲ. ಫಿನಿಶ್ ಆಯಿತು, ಶೂಟಿಂಗ್ ಎಲ್ಲ ಮುಗೀತು, ನಂದು ಆಯಿತು ಅಂತ. ಇದು ಕಿವಿದು ಕೊಟ್ಟಿದ್ರು, ಕರಿಮಿಣಿ ಕೊಟ್ಟಿದ್ರು, ಕಾಲುಂಗ್ರ ಕೊಟ್ಟಿದ್ರು, ಅದನ್ನೆಲ್ಲ ಕೊಟ್ಟೆ. ಬಟ್ ಇದನ್ನು ಕೊಡಲಿಲ್ಲ. ಯಾಕಂತ ಕೇಳ್ತಿದ್ದೀರಾ? ಇಷ್ಟನೂ ಆಯಿತು. ಇನ್ನೊಂದೇನೆಂದರೆ, ಈ ಹಲ್ಲು ಡಬ್ಬಿಂಗಿಗೆ ಬೇಕಾಗ್ಬೋದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅಲ್ಲಿಂದ ಹಿಡ್ಕೊಂಬಂದೆ. ಅದು ನನ್ನ ಒಂದು ಕಲಾವಿದೆಯಾಗಿ ನಾನು ಅದೊಂದು ಗೆಸ್ ಮಾಡಿದ್ದೆ. ಹಾಗೆ ಕಾಂತಾರದ್ದು ಡಬ್ಬಿಂಗ್ ಬಂತು. ಡಬ್ಬಿಂಗ್ ಬಂದಾಗ ಕಾಲ್ ಬಂತು, ಡಬ್ಬಿಂಗಿಗೆ ಬನ್ನಿ ಮೇಡಮ್. ಸರಿ ಅಂತ ಹೇಳಿದೆ. ಪುನಃ ನೆಕ್ಸ್ಟ್ ಡೇ ಕಾಲ್ ಮಾಡಿದ್ದು, ಬೇಡ ಮೇಡಮ್ ನೀವು ಬರೋದಂತ. ಯಾಕೆ ಕೇಳಿದೆ? ಮೇಡಮ್ ಸಾರಿ ಮೇಡಮ್, ಹಲ್ಲಿಲ್ಲ. ಹಲ್ಲೆಲ್ಲಿ ಹೋಗಿದೆ ಅಂತ ನೀವು ಅಲ್ಲಿ ಕೊಟ್ಟಿದ್ದೀರಲ್ಲ, ಎಲ್ಲಿ ಹೋಗಿದೆ ಅಂತ. ಅವರು ಹಲ್ಲು ಕೊಟ್ಟಿದ್ರು ಹಿಡ್ಕೊಳ್ತಿರ್ಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನೀವೇನು ಟೆನ್ಷನ್ ಮಾಡ್ಕೊಂಡು ಹಲ್ಲು ನನ್ನ ಹತ್ರ ಅಂದ್ರೆ ಅಯ್ಯೋ ಮೇಡಮ್, ದೇವ್ರ ಥರ ಹೇಳಿದ್ರಿ ಮೇಡಮ್, ತಗೊಂಬನ್ನಿ. ಇದು ಕನ್ನಡ ಡಬ್ಬಿಂಗಿಗೂ ಹಾಕ್ಕೊಂಡು ಮಾಡಿದ್ದೀನಿ, ತುಳು ಡಬ್ಬಿಂಗಿಗೆ ಹಾಕ್ಕೊಂಡೆ ಡಬ್ಬಿಂಗ್ ಮಾಡಿ. ಅದು ಇಲ್ಲ, ಬೇರೆಯವ್ರು ಮಾಡಿದ್ದು. ಇದು ತುಳು ಮತ್ತು ಕನ್ನಡ. ಇದು ಆ ಕಡೆ ಕೂದಲು ತುಂಬ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ಅದೊಂದು. ಮತ್ತೊಂದು ನಂಗೊಂದು ಇಷ್ಟ ಆಗಿದ್ದಂದರೆ, ಇನ್ನೊಂದಂದರೆ ಅದೇ ಎಂತ ಇಲ್ಲ, ನನ್ನನ್ನು ನೋಡಿ ಹೆದರಿದ್ದು ಎಲ್ಲಾದರೂ. ಅದೊಂದು ಡೈಲಾಗು ಎಲ್ಲೋ ಒಂದು ಕಡೆ ನಗು. ಅಂದರೆ ಆ ಶೂಟಿಂಗ್ ನಡೆಯೋಗ್ಲು ತುಂಬ ಖುಷಿ ಆಗ್ತಿತ್ತು. ಅಂದರೆ ಅಷ್ಟು ನಗಾಡ್ತಿದ್ರು ರಿಷಬ್ ಸರ್, ಕಾಮಿಡಿ ಥರನೇ ಆಗ್ತಿತ್ತು. ಬಟ್ ಈ ಡೈಲಾಗು ಶೂಟಿಂಗ್ ಆಗಿದ್ದು ಶಿವಮೊಗ್ಗದಲ್ಲಿ, ಸೊಪ್ಪುದು ಜೈಲಿದು. ಬಟ್ ಆ ದಿವಸ ನಂಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು. ಅಂದರೆ ಶಿವಮೊಗ್ಗಕ್ಕೆ ಹೋಗ್ಬೇಕಲ್ಲ, ನನಗೆ ವಾಮಿಟ್ ಒಂದು ಸ್ವಲ್ಪ ಪ್ರಾಬ್ಲಮ್, ಜರ್ನಿಯಲ್ಲಿ ವಾಮಿಟ್ ಪ್ರಾಬ್ಲಮ್ಮು, ಮತ್ತು ಏನೋ ಒಂದು ಅಪ್ಸೆಟ್ ಆಗಿತ್ತು. ಆವಾಗ ಅಲ್ಲಿ ಮೂಡೇ ಇರಲಿಲ್ಲ. ನಾನು ಅಲ್ಲಿ 3 ಟೇಕ್ ಏನೋ ತಗೊಂಡಿದ್ದೆ ನಾನು ಆ ಡೈಲಾಗಿಗೆ. ಬಟ್ ಆ ಡೈಲಾಗೆ ಇಡೀ ಪ್ರಪಂಚ ಮುಟ್ಟಿದೆ. ಕಾಡಲ್ಲಿ ಸೊಪ್ಪು ಸಿಗ್ತದೆ. ಇಲ್ಲ, ನಾನು ಈ ರೋಲಲ್ಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಎಲ್ಲೋ ಒಂದು ಕಡೆ ಅಂದರೆ ಡೈಲಾಗ್ ಕಮ್ಮಿ ಮತ್ತು ಎಲ್ಲೋ ಒಂದು ಕಡೆ ಬರ್ತೀವಿ ದೀಪಕ್ ರೈ ಜೊತೆ. ಇನ್ನೊಂದಂದರೆ ದೀಪಕ್ ರೈ ಸಪೋರ್ಟಿಂಗ್
ಅವರ ಖಂಡಿತ ಖಂಡಿತ ಅವರು ಮುಖ ನೋಡಿದ ಕೂಡ್ಲೆ ನಾಗ್ಬೇಕು. ಇವಾಗ್ಲೂ ಸಹ ಎಲ್ಲಿ ಸಿಕ್ಕಿದ್ರು ತಾನಿದೆ ಅನ್ನೋದು. ಅಂದ್ರೆ ಅವರದ್ದು ಒಂದು ಮುಖ, ಅವ್ರ ಮುಖದಲ್ಲೇ ನಗು ನಮ್ಗೆ ಬಂದ್ಬಿಡುತ್ತೆ. ಆ ಥರ ಅವ್ರ ಸಪೋರ್ಟಿಂಗು ಇತ್ತು. ಯಾಕೆಂದ್ರೆ ಅವರು ಆ ಥರ ಹೇಳಿದಕ್ಕೆ ನಾನು ಇದಾದೆ ಅಂತ. ಯಾಕಂದ್ರೆ ನಂದೊಬ್ಬಳ ಪ್ರಯತ್ನ ಇಲ್ಲ, ಡೈರೆಕ್ಟ್ರು ದೀಪಕ್ ರೈದು ಎಲ್ಲ, ನಮ್ಮಿಂದ ಒಬ್ಬರಿಂದ ಏನಾಗಲಿಕ್ಕೆ ಸಾಧ್ಯವೇ ಇಲ್ಲ ಆ ಥರ. ಯಾಕೆಂದರೆ ನಾನೇ ಅಂತ ಇಲ್ಲ, ನಮಗೆ ಎದುರು ಅವರು ಏನು ರೆಸ್ಪಾನ್ಸ್ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ರಂಗಭೂಮಿಯಲ್ಲಿ ಹಾಗೆ, ಸ್ಟೇಜಲ್ಲೂ ಹಾಗೆ. ಇನ್ನೊಬ್ಬರು ಆ್ಯಕ್ಟಿಂಗ್ ಮಾಡಲಿಲ್ಲ ಅಂತ ಅವರನ್ನು ತುಳಿಯಲಿಕ್ಕೆ ನಾನು ಖಂಡಿತ ಹೋಗುತ್ತೆ. ಅವರು ಬೆಳಿಬೇಕು. ಅವರು ಡೈಲಾಗ್ ಕೊಟ್ಟರು, ನಾನು ಡೈಲಾಗ್ ಕೊಟ್ಟರೆ ಅದರಲ್ಲೇನು ಕಾಂಬಿನೇಷನ್ ಪ್ಲಸ್ ಆಗುತ್ತೆ ಅಂತ. ಒಳ್ಳೆ ಅಂದರೆ ಈ ಕಾಂತಾರ ಒಂದು ರಿಷಬ್ ಸರಿಗೆ ಕೈ ಮುಗಿಲೇಬೇಕು. ಯಾಕಂದರೆ ಎಲ್ಲೋ ಒಂದು ಕಡೆ ನಾನು 23 ವರ್ಷದ ಸರ್ವಿಸಿಗೆ ಈ ವರ್ಷ ಈ ಒಂದು ಕಾಂತಾರ ಫಿಲ್ಮು ನನ್ನನ್ನು ಗುರುತಿಸುವ ಹಾಗೆ ಮಾಡಿದೆ. ಇನ್ನೊಂದು ನನಗೆ ಭವಿಷ್ಯ ಒಂದು ಹೆಜ್ಜೆ ಮುಂದಿಡಲಿಕ್ಕೆ ಭವಿಷ್ಯ ಕೊಟ್ಟಿದೆ. ಯಾಕಂದರೆ ಇಷ್ಟೋ ತನಕ ಚಂದ್ರಕಲಾ ಯಾರು ಗೊತ್ತಿರಲಿಲ್ಲ. ಉಳಿದವ್ರು ಕಂಡದ್ಲೇ ಮಾಡಲಿ, ಯಾವುದೇ ಮಾಡಿದ್ರು ಚಂದ್ರಕಲಾ ಅನ್ನೋ ಹೆಸರು ಯಾರಿಗೂ ತಿಳಿದಿರಲಿಲ್ಲ. ಇವತ್ತಿಗೆ ಇಡೀ ಪ್ರಪಂಚ ನನ್ನನ್ನು ಗುರುತಿಸಿದೆ. ಅದಕ್ಕೆ ನಾನು ಚಿರಋಣಿ. ಮತ್ತು ಇವತ್ತಿಗೆ ನನ್ನ ಚಿಕ್ಕ ಮಕ್ಕಳು, ಒಂದು 3-4 ವರ್ಷದ ಮಕ್ಕಳು ಸಹ ನನ್ನನ್ನು ಪ್ರೀತಿಸುವ ಹಾಗೆ ಆಗಿದೆ ಈ ಡೈಲಾಗಿಂದ, ಈ ಒಂದು ಆ್ಯಕ್ಟಿಂಗಿಂದ. ಹಾಗಾಗಿ ಖುಷಿ ಇದೆ, ತುಂಬ ಖುಷಿ ಇದೆ. ಅದರಲ್ಲಿ ಅದೇ ದೇವರದ್ದೊಂದು, ಅದು ನಮ್ಮ ಪ್ರತಿಯೊಂದು ಈ ಪಂಜುರ್ಲೆ ಆಗಲಿ ಆ ದೇವರದೊಂದು ಮಹಿಮೆ ಹೇಳಲಿಕ್ಕಿಲ್ಲ. ಯಾಕೆಂದ್ರೆ ಹಾಗೆಲ್ಲ ಆ ಮಹಿಮೆ ಇದೆ, ಕಟಾಕ್ಷ ಇದೆ. ಹಾಗಾಗಿ ಆ ಫಿಲ್ಮಲ್ಲಿ ತೋರಿಸಿದ್ದಾರೆ. ಮತ್ತೆ ಏನು ಹೇಳಬೇಕು ನಂಗಂತೂ ಗೊತ್ತಾಗ್ತಲ್ಲ. ನೀವು ನಿಜ ಹೇಳಬೇಕಾ, ನಾನು ಸುಳ್ಳು ಹೇಳ್ಬೇಕಾ ಸತ್ಯ ಹೇಳಬೇಕಾ? ನಾನು ಸತ್ಯನೇ, ಇಷ್ಟೋ ತನಕ ಮಾತಾಡಿದ ಸತ್ಯನೇ. ಸುಳ್ಳು ಹೇಳಿ ನನಗೇನು ಲಾಭ ಆಗಿಲ್ಲ. ಯಾಕಂದರೆ ಈಗ ರೆಂಟ್ ಬಾಡಿಗೆ ಮನೆಯಲ್ಲಿದ್ದೀನಿ, ಚಿಕ್ಕಂದಿನಿಂದ ಕಷ್ಟಪಡ್ತಾ ಬಂದಿದ್ದೀನಿ ಇಂದಿನವರೆಗೂ. ಇವಾಗ ನನ್ನ ಗಂಡ ಹೇಳಿದಾಗೆ ಇವಾಗ ಒಂದು ಕೆಲಸ, ಲಾಕ್ಡೌನ್ ಆದಮೇಲೆ ಕೆಲಸ ಒಂದು ಸಿಕ್ಕಿದೆ. ಸ್ವಂತ ಮನೆ ಇಲ್ಲ, ಸ್ವಂತ ಜಾಗ ಇಲ್ಲ, ತಾಯಿ ಮನೆ ಆಸ್ತಿ ಇಲ್ಲ, ಗಂಡನ ಮನೆ ಆಸ್ತಿ ಇಲ್ಲ. ನಾವು ದುಡಿಬೇಕು, ನಾವು ತಿನ್ನಬೇಕು. ಇವತ್ತು ದುಡ್ದಿದ್ದು ನಾವು ತಿನ್ನಬೇಕಷ್ಟೆ, ಉಳಿಸ್ಕೊಳ್ಳೋಕೆ ಏನಾಗ್ತಾ ಇಲ್ಲ. ರೆಂಟ್ ಕಟ್ತಾ ಇದ್ದೀವಿ, ಕಷ್ಟ ಜೀವನ. ಯಾಕಂದರೆ ದೇವರು ಹಾಕೋಕ್ಕೆ ಬಟ್ಟೆ, ಹೊಟ್ಟೆಗೆ ಊಟ ಕಮ್ಮಿ ಮಾಡಿಲ್ಲ. ಆಸ್ತಿ ಅಂತಸ್ತಿ ಇನ್ನೂ ಕೇಳಲ್ಲ. ನಾನು ಪುಟ್ಟದೊಂದು ಮನೆ ಕೇಳ್ತಾ ಇದ್ದೀನಿ, ಅದು ಆಗುತ್ತೆ ಬಿಡಿ. ಹಾಂ ಅಲ್ವಾ? ಪ್ರತಿಯೊಂದು ಹೆಣ್ಮಕ್ಳಿಗೊಂದು ಆಸೆ ಇದೆ ಅಂತೆ, ಪುಟ್ಟ ಮನೆ ಬೇಕು, ನಂದಂತ ಒಂದು ಕುಟಾರ, ಅಷ್ಟೇ ನಾನು ಬಯಸೋದು. ಮತ್ತು ಏನು ಬಯಸ್ತಾ ಇಲ್ಲ. ಮುಂದಕ್ಕೂ ಅಷ್ಟೇ. ಸೆಲೆಬ್ರಿಟಿ ಏನು ಸೆಲೆಬ್ರಿಟಿ ಏನು ಹೇಳ್ತಾರೆ, ಅದಕ್ಕೊಂದು ಸೆಲೆಬ್ರಿಟಿ. ಗಂಡನಿಗೆ ಹೆಂಡ್ತಿ, ತಾಯಿ ಮಗಳೇ, ಮಗಳಿಗೆ ತಾಯಿ, ಗೆಳೆಯರಿಗೆ ಗೆಳತಿ ಅಲ್ವಾ? ಸೆಲೆಬ್ರಿಟಿ ಏನಿಲ್ಲ. ನಾವಿರೋದು ಭೂಮಿಯಲ್ಲಿ, ಸಾಯೋದು ಭೂಮಿಯಲ್ಲಿ. ಹುಟ್ಟಿದ್ದೇನು ಸಾರ್ಥಕ ಮಾಡ್ಕೋಬೇಕು, ನನ್ನ ಹೆಸರು ಉಳಿಬೇಕು ಈ ರಂಗಭೂಮಿಯಲ್ಲಿ. ನಾನು ಏನು ಪಡ್ಕೊಂಬಂದಿದ್ದೆ, ನಾನು ಏನು ಮಾಡಿದ್ದೀನಿ, ಏನು ಹೆಸರು ಮಾಡಿದ್ದೀನಿ ಅಷ್ಟೇ ನನಗೆ ಬೇಕಾದಿದ್ದಷ್ಟೇ. ನನ್ನ ಹೆಸರು ಉಳಿಬೇಕು. ಚಿಕ್ಕ ಮಕ್ಕಳು ನಾಳೆ ಇಂಥ ಒಂದು ಕಲಾವಿದೆ ಇದ್ಲು, ಅಷ್ಟೇ ನನಗೆ ಬೇಕಾಗಿತ್ತು, ಬೇರೆ ಏನು ಬೇಡ. ಪೇಮೆಂಟ್ ಬಗ್ಗೆ ಹೇಳ್ತೀನಿ. ಯಾಕಂದರೆ ಕೆಲವ್ರು ಹೇಳ್ಕೊಂಬರ್ತಾ ಇದ್ದಾರೆ ಅಂತ, ಇಷ್ಟು ಪೇಮೆಂಟ್ ಕೊಟ್ಟಿದ್ದಾರೆ, ಇಷ್ಟು ಪೇಮೆಂಟು ಅವರವರಿಗೆ 10 ಲಕ್ಷ ಆ ಥರ ಇರ್ತದೆ. ಬಟ್ ಸುಳ್ಳು ಯಾವತ್ತೂ ಹೇಳ್ಬಾರ್ದು. ಆ ಥರ ಕೊಟ್ಟಿದ್ರೆ ನಾನೇನೋ ಒಂದು ಜಾಗ ತೆಗಿತಿದ್ನೆ, ಕರೆಕ್ಟ್ ಅಲ್ಲ ಸರ್? ನಾನೊಂದು ಮನೆ ಕಟ್ತಿದ್ನೇನೋ ಪೇಮೆಂಟ್ ಕೊಟ್ಟಿದ್ರೆ. ನನಗೊಂದು ಸಣ್ಣ ಕುಟಾರ ಆಗ್ತಿತ್ತು, ಅಷ್ಟು ಪೇಮೆಂಟ್ ನಾನು ಕೈಯಲ್ಲಿ ಪಡ್ತೇನೆ. ಇಲ್ಲ, ನಾನೇನು ನಿಯತ್ತಲ್ಲಿ ದುಡ್ದಿದ್ದೀನೋ ಅಷ್ಟು ಪೇಮೆಂಟ್ ಬಂದಿದೆ. ಎಷ್ಟು ದಿವಸ ನಾನು ದುಡ್ದಿದ್ದೀನಿ ಅಷ್ಟು ದಿವಸದ ಪೇಮೆಂಟ್ ಬಂದಿದೆ ನನಗೆ. ಎಷ್ಟು ಹೀಗೆ 15 ಡೇಸಿಗೆ 15,000 ಅಂತ ಹೇಳಿದರು. ಓಕೆ ಅಲ್ಲ, ನಿಜ ಹೇಳ್ತಿರೋದು. ಅದರಲ್ಲಿ ಮುಚ್ಚುಮಾರೆ ಮಾಡಿ ನನಗೇನು ಆಗಲೇಕಿಲ್ಲ. ಯಾಕಂದರೆ ಮುಂದೆನೂ ನಾನು ದುಡಿಬೇಕು ಅಲ್ವಾ ಸರ್? ಮುಂದಿನ ಭವಿಷ್ಯದ ಇದು ಆಗಿದೆ. ಅದು 15,000 ಕೊಟ್ಟಿದ್ದಾರೆ, ಶೆಡ್ಯೂಲ್ ಹಾಗೆ ಕೊಟ್ಟಿದ್ದಾರೆ. ಮತ್ತು 28 ಡೇಸ್ ಎಕ್ಸ್ಟ್ರಾ ಡೇಸ್ ಆಗಿತ್ತು. ಆ 8 ಎಕ್ಸ್ಟ್ರಾ ಡೇಸದ್ದು ನನಗೆ ಪೇಮೆಂಟು ಕಡೆಗೆ 100 ಡೇಸ ಏನೋ ಇದಾದಮೇಲೆ
ಪುನಃ 50,000 ಹಾಕಿದ್ರು. ತುಂಬಾ ಜನ ಸಿನಿಮಾದವರು ಜಾಸ್ತಿ ಹೇಳ್ಕೊತಾರೆ, ನನಗೆ ಅಷ್ಟು ಕೊಟ್ಬಿಟ್ಟು ಹಾಂ, ನನಗದು ಉದ್ದೇಶ ಇಲ್ಲ. ನಿಜ ಹೇಳ್ತೀನಿ, ನೆಕ್ಸ್ಟ್ ಸಿನಿಮಾದಲ್ಲಿ ನನಗೆ ಅಷ್ಟು ಕೊಡಲಿ, ನಾನು ದುಡ್ಡಿದ್ದು ಪೇಮೆಂಟ್ ಕೊಡಲಿ ಅಷ್ಟೇ. ಮತ್ತು ಇನ್ನೊಂದಂದರೆ ನಾನು ಹೆಚ್ಚು ಹೇಳ್ಕೊಂಡು ಏನು ಸಾಧಿಸೋಕ್ಕಿದೆ? ನಾನು ಹೆಚ್ಚು ಹೇಳ್ಕೊಂಡು ನಾನೇನಾದರೂ ಬಂಗ್ಲೆ ತಗೊಂಡಿದ್ದರೆ, ನಾನು ಜಾಗ ತಗೊಂಡಿದ್ದೆ, ಕಷ್ಟದಲ್ಲಿ ಇನ್ನೊಂದು ಫಿಲ್ಮ್ ಮಾಡಬೇಕಾದ್ರೆ ನಾನು ದುಡಿಲೇಬೇಕು. ಹೇಳ್ತೀನಿ ನನ್ನ ಪೇಮೆಂಟ್ ಇಷ್ಟು, ಯಾಕಂದರೆ ಇಷ್ಟು ಪೇಮೆಂಟ್ ಹೇಳ್ಕೊಳ್ಳೋದು ನಮ್ಮದೊಂದು ಕಲಾವಿದರ ಒಂದು ಕರ್ತವ್ಯ. ಯಾಕೆಂದರೆ ಇಷ್ಟೋ ತನಕ ಫಿಲ್ಮ್ ಮಾಡಿದ್ದು ಓಕೆ, ಇದು ಕಾಂತಾರದಲ್ಲಿ ಒಂದು ಲೆವೆಲಾಗಿ ಹೋಗಿದ್ದೀವಿ, ಆ ಮಟ್ಟಲ್ಲಿ ಹೈ ಅಲ್ಲ, ಮಿಡ್ಲಲ್ಲಿ ಹೇಳ್ಕೊಳ್ಳು. ಸ್ವಲ್ಪ ಒಂದು ಹೆಜ್ಜೆ ಇಡಲಿಕ್ಕೆ ಎಲ್ಲರ ಸಪೋರ್ಟ್ ಬೇಕೇ ಬೇಕು. ನೀನು ಒಂದು ಹೆಜ್ಜೆ ಇಡಬೇಡ ಕೆಳಗಿಡ ಅಂದರೆ ಆಗುತ್ತಾ? ಆ ಥರ ಒಂದು ಹೆಜ್ಜೆ ಇಟ್ಟಿದ್ದೀನಿ, ಆ ಲೆವೆಲಿಗೆ ಒಂದು ಪೇಮೆಂಟು ಅಂದರೆ ಇದು ಲಕ್ಷ ಕಟ್ಟಲೆ ಕೇಳ್ತಾ ಇಲ್ಲ, ನನ್ನ ಪೇಮೆಂಟ್ ಇಷ್ಟು ಹೇಳ್ತೀನಿ. ಲೋ ಬಜೆಟ್ ಮೇಡಮ್, ಸರಿ ಇಷ್ಟಕ್ಕೆ ಬನ್ನಿ ಅಷ್ಟೆ. ಯಾಕಂದರೆ ಸತ್ಯತೆ ನಾಳೆ ಸಹ ಗೊತ್ತಾಗಲೇಬೇಕಲ್ಲ. ಏನು ಮಾಡಿದಾಳೆ ಇವಳು, ಇಷ್ಟು ಲಕ್ಷ ತಗೊಂಡು? ಕೆಲವರಿದ್ದಾರೆ ಅಷ್ಟು ಸಿಕ್ಕಿದೆ ಅವಳಿಗೆ, ಇಷ್ಟು ಸಿಕ್ಕಿದೆ ಅನ್ನೋರಿದ್ದಾರೆ. ಕೆಲವರು ಸುಳ್ಳು ಹೇಳ್ಕೊಂಡು ಬಂದಿದ್ದು ಇದೆ. ಅದು ಗೊತ್ತಿಲ್ಲ, ಆ ವಿಷಯ ನಾನು ಸುಳ್ಳು ಅಂತಲೂ ಹೇಳಲ್ಲ, ಸತ್ಯ ಅಂತ. ಯಾಕಂದರೆ ನನ್ನದೇನು ವೈಯಕ್ತಿಕ ಇದೆ ಅದನ್ನು ಹೇಳ್ತಾ ಇದ್ದೆ. ನನ್ನ ವೈಯಕ್ತಿಕ ಇಷ್ಟು, ನನಗೆ ಕೊಟ್ಟಿದ್ದಿಷ್ಟು, ಅಂದರೆ ಹೋಗಿ ಬರೋ ಚಾರ್ಜು ಅದೆಲ್ಲ ಕೊಟ್ಟಿದ್ದಾರೆ, ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ, ಯಾವುದೋ ಒಂದು ಇದಿರಲಿಲ್ಲ. ಯಾಕೆಂದರೆ ಹೊಂಬಾಳೆ ಪ್ರೊಡಕ್ಷನ್ ಅವರಿಗೂ ಕೈ ಮುಗಿಲೇಬೇಕು. ಯಾಕಂದರೆ ಅಷ್ಟು ಪೇಮೆಂಟಿಂದ ನಾನು ಅನ್ನ ತಿಂದಿದ್ದೀನಿ. ಕಲಾವಿದೆಯಾಗಿ ನನಗೊಂದು ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸ ಯಾರು ಕೊಟ್ಟರು ಅವರಿಗೊಂದು ಕೈ ಮುಗಿಲೇಬೇಕು. ಅನ್ನದಾತ ಅನ್ಬೇಕು. ಸ್ವಲ್ಪ ಕೊಟ್ಟರು, ಒಂದು 100 ರೂಪಾಯಿ ಕೊಟ್ಟರು ಅನ್ನದಾತನೇ, ಅವರನ್ನು ದೂರ್ಲಿಕ್ಕೂ ಇಲ್ಲ. ಯಾಕಂದರೆ ನಮ್ಮ ನಿಯತ್ತಿಗೆ, ನಮ್ಮ ಪೇಮೆಂಟಿಗೆ ನಮಗೆ ಕೊಟ್ಟಿದ್ದಾರೆ, ಅಷ್ಟು ಕೊಟ್ಟಿದ್ದಾರೆ. ಅದು ಇವಾಗ ಆ ಫಿಲ್ಮಲ್ಲಿದ್ದರು, ಬೇರೆ ಫಿಲ್ಮಲ್ಲಿ ನಾನು ದುಡ್ದಿದ್ದಷ್ಟೇ ಕೊಡೋದಲ್ವಾ. ಈಗ ನಾವು ರಂಗಭೂಮಿಯಲ್ಲಿ ದುಡ್ದಿದ್ದಷ್ಟೇ ಕೊಡೋದಲ್ಲ, ಜಾಸ್ತಿ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಕೊಂಬರೋಕ್ಕಾಗತ್ತಾ? ಆ ಥರ 3 ಫಿಲ್ಮ್ ಮಾಡಿದೆ. ಒಂದು ರಿಪ್ ಅಂತ, ಈಗ ನೆಕ್ಸ್ಟು ರಿಲೀಸ್ ಆಗಲಿಕ್ಕೆ ಎಲ್ಲ ಡಬ್ಬಿಂಗ್ ಎಲ್ಲ ಆಯಿತು ಕನ್ನಡ. ಅದರಲ್ಲಿ ಒಂದು ರಾಘವೇಂದ್ರ ರಾಜ್ಕುಮಾರ್ ಸರ್ ಮಾಡಿದ್ದಾರೆ, ಅದು ಮೊನ್ನೆ ಡಬ್ ಆಯಿತು. ಅದರಲ್ಲಿ ಒಂದು ಏಜ್ ಕ್ಯಾರೆಕ್ಟ್ರೆ, ನನಗೆ ಅಂದರೆ ಕ್ಯಾರೆಕ್ಟರ್ ಚೇಂಜ್ ಮಾಡೋ ಅಂಥ ಕ್ಯಾರೆಕ್ಟರ್ ಸಿಗುವಾಗ ಖುಷಿ ಆಗುತ್ತೆ. ನನ್ನ ಕಲೆಯನ್ನು ಹೊರಗೆ ಹಾಕೊಳ್ಳೋದು. ಕೆಲವ್ರು ಕೇಳ್ತಾರೆ ಯಾಕೆ ತಾಯಿಮ್ಮ ಪಾರ್ಟ್ ಮಾಡಿದೆ, ಅದು ನನ್ನದಲ್ಲ, ನಾ ಕಲಾವಿದೆ, ಯಾವ ಕ್ಯಾರೆಕ್ಟರ್ ಮಾಡಿದ್ರು ಓಕೆ. ಕಲಾವಿದರಿಗೆ ಯಾವ ಕ್ಯಾರೆಕ್ಟರ್ ಏನು ಅದರಲ್ಲೂ ಇದೆ, ಅಂಥ ಕ್ಯಾರೆಕ್ಟರ್ ಮಾಡಿದ್ರೆ ಆ ಟೈಮಲ್ಲಿ ನಾವು ಮಾಡಬಾರ್ದು. ಇಂಥದ್ದೆಲ್ಲ ಏಜ್ಡು ಮುದುಕಿ ರೋಲ್ ಕೊಟ್ಟರು ಮಾಡ್ತೀವಿ. ಕಲಾವಿದ ಅದು ಹಾಗೆ ಬೇಕು, ಹೀಗೆ ಬೇಕು, ನನಗೆ ಚಂದ ಕಾಣಬೇಕು, ಅದು ಕಾಣಬೇಕು. ಚಂದ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಅದೇ ಕಲೆ. ಹೆಸರು ಹಾಗೆಲ್ಲ ಸರ್, ಹೆಸರು ಉಳಿಬೇಕು. ನನ್ನ ತಂದೆಯ ಆಸೆ ಹೆಸರು ಬಂದಿದೆ. ಇನ್ನು ಚಂದ್ರಕಲಾ, ಚಿಕ್ಕ ಮಕ್ಕಳು ಒಂದು ಪ್ರಾಕ್ಟೀಸ್ ಮಾಡುವಾಗ ಚಂದ್ರಕಲಾ ಅಂತ ಇದ್ಲು. ನಾನು ಇವರು ಕಲ್ಪನಾ ಅವರು ಅಭಿಮಾನಿ, ಕಲ್ಪನಾ ಮಿನುಗುತ್ತಾರೆ ಅವರದ್ದು ಅಭಿಮಾನಿ. ಅವರದ್ದು ಸ್ಟೋರಿ ಅವರದ್ದು ಕೇಳ್ತಾ ಇರ್ತೀನಿ, ಅವ್ರದ್ದೊಂದು ಫೀಲು. ಅವರು ಕಲಾವಿದರಂದರೆ ಅವರ ಆ್ಯಕ್ಟಿಂಗ್ ನೋಡಿ ಕಲಿಬೇಕು ನಾವು. ಅವರು ಚಿಕ್ಕಂದಿಂದಲೂ ಅವರದ್ದೊಂದು ಅಭಿಮಾನಿನ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂಚೂರು % ಸಿಗಲಿ ಅಂತ ಅವ್ರದ್ದು ಆಶೀರ್ವಾದ ಅಷ್ಟೇ ನಾನು ಕೇಳ್ಕೊಳ್ಳೋಣ. ಒಂಚೂರು % ನನಗೆ ಹೈ ಸ್ಟಾರ್ ಆಗಬೇಕು ಆ ಥರದ್ದು ಕೊಡಿ. ಕಲಾವಿದರಿಗೆ ಒಂದು ಬದುಕಲಿಕ್ಕೆ ಒಂದು ದಾರಿ ಕೊಡಿ ಅಷ್ಟೆ. ಜೀವನ ನಡೀತಿದೆ, ನಾವು ದುಡ್ದು ನಮ್ಮ ಜೀವನ ಅಂದರೆ ದೇವರು ಕಷ್ಟದಿಂದ ಮೇಲೆ ತಂದಿದ್ದಾರೆ. ಇವತ್ತಿಗೆ ದುಡಿಯೋದು ತಿನ್ನೋದು ಅಷ್ಟೆ. ಆಸ್ತಿ ಅಂತಸ್ತಿ ಏನು ಮಾಡ್ಕೊಂಡಿಲ್ಲ. ಇನ್ನೊಂದು ಪುಟ್ಟ ಮನೆದೊಂದು ನೋಡ್ತಾ ಇದ್ದೀರಲ್ಲ, ಒಂದು ಶೋಕೇಸ್ ಮಾಡಬೇಕಂದ್ರೆ ಇನ್ನೂ ಆಗಿಲ್ಲ, ನನ್ನಿಂದ ಆಗುತ್ತೆ ಅನ್ನೋ ಭರವಸೆ ಇದೆ. ಯಾಕಂದರೆ ನನ್ನ ಆಸ್ತಿ ಅಂದರೆ ಇದೆ, ಆಸ್ತಿ ಅಂದರೆ ಇದೆ. ನಾ ಮಾಡಿಟ್ಟು ದುಡ್ಡು ಮಾಡಿಲ್ಲ. ನಾನು ಮೊದಲಿಂದು 2000 ಇಸ್ವಿಯಿಂದ ದುಡ್ಡು ಮಾಡಿಲ್ಲ. ಈ ಆಸ್ತಿಯನ್ನು ತಗೊಂಬಂದಿದ್ದೀನಿ. ಈ ಆಸ್ತಿ ಜೀವನ ಪರ್ಯಂತ ಅದು ನೆನಪಿರ್ಬೇಕಂತ ಅಷ್ಟೆ.
ಇವಾಗ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ಇದು ಈ ಆಸ್ತಿ ಇದೆಯಲ್ಲ, ನಮ್ಮ ಕಾಲದ ನಂತರ ಇದು ಆಸ್ತಿ ನೆನಪು ಉಳಿತು. ಬಹಳ ಒಂದು ಒಳ್ಳೆ ಮಾತು ಹೇಳೋದು ನಮ್ಮ ಸಹೋದರಿ ಚಂದ್ರಕಲಾ ಅವರು. ಸರ್ ಬಣ್ಣ ಹೋಗುತ್ತೆ ಸರ್, ಹೊಳಪು ಹೋಗುತ್ತೆ, ಆದರೆ ಕಲೆ ಉಳಿಯುತ್ತೆ ಅಂತ ಬಹಳನೇ ಅದ್ಭುತವಾದಂಥ ಒಂದು ಮಾತು ಕಲಾವಿದರ ಜೀವನಕ್ಕೆ. ಎಷ್ಟೋ ಜನ ಹೇಳ್ತಿರ್ತಾರೆ, ಕಂಪ್ಲೇಂಟ್ ಮಾಡ್ತಿರ್ತಾರೆ, ಅದೇನು ಹುಡುಗರು ಮಾತ್ರ ಅದೆಷ್ಟೇ ವರ್ಷ ಆದ್ರೂ ಹೀರೋ ಮಾಡ್ತಾ ಇರ್ತಾರೆ, ನಾವು ಹೀರೋಯಿನ್ ಆಗಬಾರ್ದು ಅಂತ. ಅಂತಹ ಒಂದು ಕಾಲದಲ್ಲಿ ನಮ್ಮ ಚಂದ್ರಕಲಾ ಅವರು ಹೇಳಿದ ಮಾತು, ಅದೊಂದು ಮಾತು ನಂಗೆ ತುಂಬ ಇಷ್ಟ ಆಯಿತು. ಅಜ್ಜಿ ರೋಲ್ ಕೊಟ್ಟರು ನಾನು ಮಾಡ್ತೀನಿ, ಕಲೆ ನನಗೆ ಬಹಳ ಮುಖ್ಯ, ಬಣ್ಣ ತುಂಬ ಚರ್ಮದ ಹೊಳಗಿರುವಂಥ ಪಾತ್ರಕ್ಕಿಂತಲೂ ಅಂತಂದರು. ನಂಗೆ ತುಂಬ ಇಷ್ಟ ಆಯಿತು. ಇಂಥ ಒಳ್ಳೆ ಕಲಾವಿದರು ನನಗೆ ಮನೆಗೆ ಬಂದಿದ್ದು ಭಾಳ ಸಂತೋಷ ಆಯಿತು. ಇವತ್ತು ಭಾಳ ಕ್ರಾಂತಿಕಾರಕ ಮದುವೆ ಕೂಡ ಆಗಿದ್ದಾರೆ ಅವರು, ಅದು ಕೂಡ ತುಂಬ ಮೆಚ್ಚಬೇಕಾದಂಥ ಅಂಶ, ಸಮಾಜದ ಒಂದು ಕಟ್ಟಳೆಯನ್ನು ಹೊರತುಪಡಿಸಿ. ಹಾಗಾಗಿ ಐ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಶುಭವಾಗಲಿ ಅವರಿಗೆ, ಒಳ್ಳೆಯದಾಗಲಿ, ಹೆಚ್ಚೆಚ್ಚು ಅವಕಾಶಗಳು ಸಿಗಲಿ. ಅಪ್ಪಟ ಕಲಾವಿದೆ ಅವರು, ನಾನು ನೋಡಿದ ಅಪ್ಪಟ ಕಲಾವಿದಲ್ಲ ಅವ್ರು ಕೂಡ ಒಬ್ಬರು. ಐ ವಿಶ್ ಆಲ್ ದ ಬೆಸ್ಟ್. ಇವೆಲ್ಲರೂ ಅವ್ರಿಗೆ ಶುಭ ಹಾರೈಸಿ. ಮೇ 21 ಮದುವೆ ದಿವಸ ನೀವೆಲ್ಲರೂ ವಿಶ್ ಮಾಡಿ ಅವರ ವೈವಾಹಿಕ ಜೀವನ ಇನ್ನಷ್ಟು ಮತ್ತಷ್ಟು ಬೆಳಗಲಿ ಅಂತೇಳಿ. ಮುದ್ದಾದ ಮಗು ಇದೆ, ಆ ಮಗು ಭವಿಷ್ಯಕ್ಕೆ ಒಳ್ಳೆಯದಾಗಲಿ. ಕನ್ನಡ ಮಾಧ್ಯಮಕ್ಕೆ ಆ ಮಗುನ ಹಾಕಿದ್ದಾರೆ, ಇನ್ನೂ ಒಳ್ಳೆ ಸರ್ಪ್ರೈಸ್ ನಮಗೆ. ಸೊ ಅನೇಕ ಸರ್ಪ್ರೈಸ್ಗಳ ಒಂದು ಮೂಟೆ ನಮ್ಮ ಚಂದ್ರಕಲಾ ಅವ್ರ ಬದುಕು. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಹ ನಿಮ್ಮ ಕಲಾ ಮಾಧ್ಯಮ ಚಾನಲಿಗೂ ಇನ್ನು ಮುಂದೆ ಕೂಡ ಪ್ರತಿಭೆಯನ್ನು ಗುರುತಿಸಿ ಮುಂದಿನ ಅಂದರೆ ಎಲೆಮರೆಯಾಗಿ ತುಂಬ ಜನ ಇದ್ದಾರೆ, ಅವರನ್ನು ಗುರುತಿಸಿ ನಿಮ್ಮ ಕಲಾ ಮಾಧ್ಯಮದ ಮುಂದೆ ತಂದು ನಿಲ್ಲಿಸಿ ಅಂತ ನನ್ನದೊಂದು ಆರೈಕೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.